ಮುಖ್ಯವಾಗಿ ತನ್ನ ಬಗ್ಗೆ ತಾನು ಎಲ್ಲೂ ಹೇಳಿಕೊಳ್ಳೇಲ್ಲ. ಆತನ ಒಂದು ಇಂಗ್ಲಿಷ್ ರಂಗಭೂಮಿಯ ನಂಟು, ಮರಾಠಿ ರಂಗಭೂಮಿಯ ನಂಟು, ಹಿಂದಿ ರಂಗಭೂಮಿಯ ನಂಟು, ಕನ್ನಡ ರಂಗಭೂಮಿಯ ನಂಟನ್ನು ಧಾರವಾಡಕ್ಕೆ ಬಂದ ಮೇಲೆ ಆತ ಹಂಚಿಕೊಂಡಂಥ ರೀತಿ ನಿಜಕ್ಕೂ ನಮ್ಮನ್ನು ವಿಸ್ಮಯಗೊಳಿಸ್ತಾ ಇತ್ತು. ಆತನ ಸ್ಪಷ್ಟ ಮಾತುಗಳು, ಆತನ ಆ್ಯಕ್ಟಿಂಗು, ಯಾಕೆ ಆತ ಎಲ್ಲೂ ತನ್ನನ್ನು ಹೇಳ್ಕೊಳ್ಳಿಲ್ಲ ಅಂತ ಹೇಳಿ ಕಾರಣ ಅಂದರೆ ರಾಶಿ ಚಕ್ರ ಆಲ್ ದ ಬೆಸ್ಟು ಇರಬೇಕು ಅಂತ ಅನಿಸ್ತದೆ. ಬಹುಶಃ ಆತನೇ ಕಲಿಬೇಕು ರಾಶಿ ಚಕ್ರ ಮತ್ತು ಆಲ್ ದ ಬೆಸ್ಟ್. ಇವತ್ತು ಯಶವಂತ ಸತೀಶ್ ಪಾಂಡೆ ಏನೊಂದು ಮಾಡ್ತಾ ಇದ್ದಾರೆ, ಆ ನಾಟಕಗಳನ್ನು ವಿವೇಕ್ ಕಾತರ್ಕಿ ಅವರೇ ಕನ್ನಡಕ್ಕೆ ತಂದದ್ದು. ಅಂಥ ಒಬ್ಬ ವಿಜಾತ ಕಲಾವಿದನ್ನು ನಾವು ನಿನ್ನೆ ಕಳ್ಕೊಂಡ್ವಿ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಒಂದು ನಿಮಿಷದ ಒಂದು ಮೌನವನ್ನು ಆಚರಿಸಿ ಮುಂದಿನ ಕಾರ್ಯಕ್ರಮ ಮಾಡೋಣ. ಓಂ ಶಾಂತಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇಂದು ಬಿಡುಗಡೆ ಆಗ್ತಾ ಇರುವಂತಹ ಕೃತಿ ಡಾಕ್ಟರ್ ಬಸವರಾಜ ಗೌಡೂರವರ ಉರಿವ ಕೆಂಡದ ಮೇಲೆ. ವೇದಿಕೆ ಮೇಲೆ 5 ಜನ ಶಿಕ್ಷಕರಿದ್ದಾರೆ, ಪ್ರಾಧ್ಯಾಪಕರು, ಪ್ರೊಫೆಸರ್. ನಾನು ಒಬ್ಬನೇ ಬ್ಯಾಂಕ್ ಎಂಪ್ಲಾಯ್, ರಿಟೈರ್ಡ್. ಹೀಗಾಗಿ ಉರಿಯುವ ಕೆಂಡದೊಳಗಿಂದ ಹಾಯ್ದು ಬಂದವರೇ 5 ಜನ ವೇದಿಕೆ ಮೇಲಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಕ್ಯಾಂಪಸ್ಸಿನ ಸೃಷ್ಟಿಕ್ರಿಯೆಯನ್ನು ಏನು ಡೋಣೂರವರು ತಮ್ಮ ಕೃತಿಯಲ್ಲಿ ತೋರಿಸಿಕೊಟ್ಟಾಗ ಅದನ್ನು ಉಳಿದ 4 ಜನ ಖಂಡಿತವಾಗಿ ಬೆಂಬಲಿಸ್ತಾರ ಮತ್ತು ಹಂಚ್ಕೋತಾರೆ ನಮ್ಮ ಜೊತೆ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಇಲ್ಲಿದ್ದೀವಿ. ಇಂಥ ಒಂದು 632 ಪುಟಗಳ ಒಂದು ಬೃಹತ್ ಕಾದಂಬರಿ, 44 ಅಧ್ಯಾಯ. ಬಹುಶಃ ಇವರಿಗೆಲ್ಲ ಬೃಹತ್ ಕಾದಂಬರಿ ರಚನೆ ಮಾಡಲಿಕ್ಕೆ ಕೊರೋನಾನು ಸಹಾಯ ಮಾಡಿರ್ಬೋದು ಅಂತ ಅನಿಸ್ತದೆ. ಬಹಳ ಖುಷಿ ಕೊಡುವಂಥ ಒಂದು ಕಾದಂಬರಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಬಸವರಾಜ್ ಅವರು. ಅದರ ಬಿಡುಗಡೆಯ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ. ಪ್ರಾಸ್ತಾವಿಕವಾಗಿ ಡಾಕ್ಟರ್ ರಮಾಕಾಂತ್ ಜೋಶಿಯವರು, ಮನೋಹರ ಗ್ರಂಥಮಾಲೆಯ ವ್ಯವಸ್ಥಾಪಕ ಸಂಪಾದಕರು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊತಾರೆ. ಎಲ್ಲರಿಗೂ ನಮಸ್ಕಾರಗಳು, ಸುಸ್ವಾಗತ. ಮನೋಹರ ಗ್ರಂಥಮಾಲೆ ನನಗಿಂತ 3 ವರ್ಷ ಹಿರಿಯರು. ನನಗೆ ಮನೋಹರ ಗ್ರಂಥಮಾಲೆಯ ಸಂಬಂಧ ಪ್ರಾರಂಭವಾದದ್ದು ನನ್ನ 5 ವರ್ಷಗಳಿಂದ, ಅಂದರೆ 1941 ಹೊತ್ತಿಗೆ. ಇವತ್ತಿಗೆ ಸುಮಾರು 80 ವರ್ಷಗಳಾದವು. ನಮ್ಮ ತಂದೆಯ ಜೊತೆಗೆ ನಾನು ಮನೋಹರ ಗ್ರಂಥಮಾಲೆಯೊಂದಿಗೆ ಬೆಳೆದಿದ್ದೇನೆ. ಪ್ರಾರಂಭದಲ್ಲಿ ನಮ್ಮ ತಂದೆ ಕರಡು ತಿದ್ದುವ ಕೆಲಸ ಮಾಡ್ತಾ ಇದ್ದಾಗ ನಾನು ಮೂಲ ಹಸ್ತಪ್ರತಿಯನ್ನು ಹಿಡಿದುಕೊಂಡು ಅವರು ಓದಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಅಲ್ಲಿ ಮಾರ್ಕ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದಂಥ ಪ್ರೂಫ್ ರೀಡಿಂಗ್ ಕೆಲಸ ಮಾಡ್ತಾ ಇದ್ದೆ. 1956-58 ಹೊತ್ತಿಗೆ ನಾನು MA ಮುಗಿಸಿ, ಆ ನಂತರ 67-69ಕ್ಕೆ ಗುಜರಾತ್ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಕೀರ್ತನಾಥ್ ಕುಲಕರ್ಣಿಯವರ ಕೈಯಲ್ಲಿ ಸ್ನಾತಕೋತ್ತರ ಪಡೆದು 69ರಿಂದ ರಿಟೈರ್ ಆಗೋ ತನಕ ಧಾರವಾಡದ ಕಿಟಲ್ ಕಾಲೇಜಿನೊಳಗೆ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದೆ. ನನಗೆ ಅನಿಸೋದು ಒಂದು ಮಾತೇನು ಅಂದರೆ, ಬಹಳಷ್ಟು ಕನ್ನಡ ಲೇಖಕರು ಕನ್ನಡ ಪ್ರಾಧ್ಯಾಪಕರಲ್ಲ. ಅವರು ಒಂದು ಇಂಗ್ಲೀಷ್ ಪ್ರಾಧ್ಯಾಪಕರಿದ್ದಾರೆ, ಇಲ್ಲ ರಾಘವೇಂದ್ರ ಪಾಟೀಲ್ನಾಗ ಬೇರೆ ಜಿಯಾಲಜಿ ಪ್ರೊಫೆಸರ್.
ದರ ಬೇಂದ್ರೆಯವರು ಎಮ್ ಎ ಇಂಗ್ಲೀಷ್, ಗೋಕಾಕ್ ಮತ್ತು ಎಮ್ ಎ ಇಂಗ್ಲೀಷ್ ಹೌದೇ ಹೌದು. ಮುಗುಳಿಯವರು ಮಾತ್ರ ಕನ್ನಡ ಪುಸ್ತಕ, ಅನಂತಮೂರ್ತಿ ಇಂಗ್ಲೀಷು. ಹೀಗೆ ಇಂಗ್ಲಿಷ್ ಶಿಕ್ಷಕರು ಕನ್ನಡ ಸಾಹಿತ್ಯವನ್ನು ಬೆಳೆಸಿದ ರೀತಿ ನೋಡಿದರೆ ಕನ್ನಡಕ್ಕೂ ಇಂಗ್ಲಿಷ್ಗೂ ಇರುವ ಅಂಟು ಗೊತ್ತಾಗ್ತದೆ. ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು ಅಂತಂದರೆ, ಮನೋಹರ ಮಲೆ ಈ ಸಲ 89ನೇ ವರ್ಷ ನಡೆಸ್ತಾ ಇದ್ದಾರೆ. ಕರ್ಮ ಧರ್ಮ ಸಂಯೋಗದಿಂದ ನಾನು ಇನ್ನೂ ಅದರ ಹತ್ತಿರ ಇದ್ದೇನೆ. ಎಷ್ಟು ದಿವಸ ಇರ್ತೇನೋ ನನಗೂ ಗೊತ್ತಿಲ್ಲ. ವಿವೇಕ್ ಕಾತಕ್ಕೆ ಹೇಗೆ ಯಾವಾಗ ಪಟ್ಟಣ ದೇವರು ಅಂದ್ರೆ ಪಟ್ಟು ಬಿಡುವಂಥ ವಯಸ್ಸು. ಆದರೆ ಅದಕ್ಕಿಂತ ಹೆಚ್ಚಾಗಿ ಇದ್ದಷ್ಟು ದಿವಸ ಲವಲವಿಕೆಯಿಂದ ಜೀವನದ ಉತ್ಸಾಹವನ್ನು ಇಟ್ಕೊಂಡು ಕೆಲಸ ಮಾಡುವಂತಹ ಪ್ರವೃತ್ತಿಯನ್ನು ನನ್ನ ತಂದೆ ನನಗೆ ಬೆಂಬಲಿಸಿದ್ದಾರೆ. ಅವರು 90 ವರ್ಷದವರೆಗೂ ಇದ್ದರು. ಕನಿಷ್ಠ ನನಗೆ ಇನ್ನೂ 5 ವರ್ಷಂತೂ ಗ್ಯಾರಂಟಿ ಸಿಕ್ಕಂಗೆ. ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಕಾದಂಬರಿಗಳ ಯುಗವನ್ನು ನೋಡಿದರೆ ಕುವೆಂಪು ಅವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮನೆಗಳಲ್ಲಿ ಮತ್ತು ಶಿವರಾಮ ಕಾರಂತರ ಮರಳಿ ಬಂದಿದೆ, ನಟಸಾರು ಅನಗ್ರಹ, ರಾವ್ ಬಹದ್ದೂರ್ ರಾಮಾಯಣ ಇಂಥ ಬೃಹತ್ ಕಾದಂಬರಿಗಳ ಯುಗ ಮುಗಿದು ಅನಂತಮೂರ್ತಿಯವರಂಥ ಸಂಸ್ಕಾರ, ಶ್ರೀಕೃಷ್ಣ ಆದರಿಂದ ಕಾಡು ಇಂಥ ಚಿಕ್ಕ ಚಿಕ್ಕ ಕಾದಂಬರಿಗಳು ಬಂದಿದೆ. ಈ ಸಮಯದೊಳಗೆ ನಮ್ಮ ಬಸವರಾಜ ಗೌಡರು ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ಅವರು ಇತಿಹಾಸ ಪ್ರಾಧ್ಯಾಪಕರು, ಈಗ ಆಡಳಿತಗಾರ. ಅವರು ಇಂಥ ಒಂದು ಬೃಹತ್ ಕಾದಂಬರಿಯನ್ನು ಬರೆಯುವ ಸಾಹಸ ಮಾಡಿದರು. ಬರೆಯುವ ಸಾಹಸ ಮಾಡಬಹುದು, ಪ್ರಕಟ ಮಾಡೋದೇನು ಬಹಳ ಚಿಕ್ಕ ಸಾಹಸ, ಅದೇನು ಸಾಹಸ ಅಲ್ಲ. ಅಂತ ಬರುವಂಥ ಕಾದಂಬರಿಯನ್ನು ಅದರಲ್ಲೂ ಈಗಿನ ದಿನಮಾನಗಳ ಅದಕ್ಕೆ ಬಂದಂಥ ಪರಿಸರದ ವಾತಾವರಣ, ಅದಕ್ಕೆ ಅವರು ಕ್ಯಾಂಪಸ್ ನಾವೆಲ್ ಅಂತ ಕರೀತಾರೆ. ಶೈಕ್ಷಣಿಕ ವಾತಾವರಣದಲ್ಲಿರುವಂಥ ಒಬ್ಬ ಪ್ರಾಧ್ಯಾಪಕನ ಅನಿಸಿಕೆಗಳು, ಆಗು ಹೋಗುಗಳು ಹಾಗೂ ಚಡಪಡಿಕೆಗಳು ಇವನ್ನೆಲ್ಲ ಅವರು ಸ್ವಂತ ಅನುಭವ ಇದ್ದರೂ ಸ್ವಂತ ಅನುಭವವನ್ನು ಹೇಗೆ ಸಾಹಿತ್ಯಿಕವಾಗಿ ರೂಪಿಸಿ ಅದನ್ನು ಜನರಿಗೆ ತಲುಪಿಸಬೇಕು ಅನ್ನುವಂಥ ಕಾರ್ಯವನ್ನು ಮಾಡಿದ್ದಾರೆ. ಆ ಕಾರ್ಯದಲ್ಲಿ ಅವರು ಯಶಸ್ವಿಯಾಗಿರೋದು ನನಗನ್ನಿಸ್ತದೆ. ಹೀಗೆ ಉರಿಯುವ ಕೆಂಡದ ಉರಿಯ ನಾಲೆಗೆ ಈ ಉರಿ ಅನ್ನೋದೇನಂದ್ರೆ ಯಾವಾಗಲೂ ಸುಡುವಂಥ ಕಾರ್ಯವನ್ನು ಮಾಡಿ, ಸೊ ಅರ್ಥ ಸುಡುವಂಥ ಕಾರ್ಯದ ಮೇಲೆ ಇಟ್ಕೊಂಡು ಉಳಿದ ಜನರಿಗೆ ತಂಪನ್ನು ಎಸೆಯುವಂಥ ಕಾರ್ಯಕ್ರಮವನ್ನು ಬಸವರಾಜ ಗೌಡರವರಿಗೆ ನನ್ನ ಅಭಿನಂದನೆಗಳು. ಹಾಗೆ ವಿಕ್ರಮ್ ನಿಸಾರಿ ಅವರು ಕುರುಗಾರಿದ್ದಾರೆ, ಅವರೂ ಸಾಹಿತಿಗಳು. ರಾಘವೇಂದ್ರ ಪಾಟೀಲ್ ಪುಸ್ತಕ ಬಿಡುಗಡೆ ಮಾಡಿದರು. ಮಲ್ಲಾಡಿ ಬಿದ್ದು ಈಗ ಧಾರವಾಡಕ್ಕೆ ಬಂದು ಇಲ್ಲಿಯೇ ನೆಲೆ ನಿಂತಾರೆ. ನಮ್ಮ ಮನೋಹರ ಗ್ರಂಥಗಳಿಗೆ ಇನ್ನೊಂದು ಅಸಹ್ಯ. ನಂತರ ಇರುವಂಥ ಬಸವರಾಜ ಗೌಡರು ಅವರು ಸದ್ಯಕ್ಕೆ ಗುರುಗಳ ಸೆಂಟ್ರಲ್ ಯೂನಿವರ್ಸಿಟಿಯ ಡೀನ್ ಆಗಿ ಕೆಲಸ ಮಾಡಿದ್ದಾರೆ. ಇವರಿಗೆಲ್ಲರ ಮಧ್ಯೆ ಹೂವಿನೊಡನೆ ನಾರು ಸ್ವರ್ಗಕ್ಕೆ ಹೋದಾಗೆ ಅವರು ಬರೆದಂಥ ಪುಸ್ತಕದಿಂದ ಮನೋಹರ ಗ್ರಂಥಮಾಲೆ ಕೂಡ ಹೆಸರು ತಿಳಿಸ್ತಾ ಇದೆ.
ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಒಟ್ಟು ಬಂದಂಥ ರಾಘವೇಂದ್ರ ಪಾಟೀಲ್ರಿಗೆ ಅಧ್ಯಕ್ಷತೆಯನ್ನು ವಹಿಸಿದಂಥ ಹೆಬ್ಬಾಳ್ ಅವರಿಗೆ, ಮುಖ್ಯ ಅತಿಥಿಗಳಾಗಿ ಬಂದಂತಹ ವಿಕ್ರಮ್ ಪ್ರಸಾದ್ ಅವರಿಗೆ, ಇದೆಲ್ಲದಕ್ಕೂ ಕಾರಣಕರ್ತರಾದಂತಹ ಲೇಖಕರಾದ ಬಸವರಾಜ ಗೂಳೂರವರು, ಇಷ್ಟಕ್ಕಿಂತ ಹೆಚ್ಚಾಗಿ ಇಲ್ಲಿ ಮುಂದೆ ಕೂತವರು ಎಲ್ಲರೂ ಸಾಹಿತಿಗಳು. ಶ್ರೀ ಪುಟ್ಟರಾಜ್ ಕುಮಾರ್ GC ತರೂರ್ ಇದ್ದಾರೆ, ದುಷ್ಯಂತ್ ನಾಡಗೌಡ ಇಂಗ್ಲಿಷ್ ಲೆಕ್ಚರರ್ ಇದ್ದಾರೆ, ಶಿರಿಪಿರಿ ಪ್ರಕಾಶ್ ಇವರಿದ್ದಾರೆ, ಹಲಗತ್ತಿ ಶಂಕರ ಹಲಗತ್ತಿ, ಯಾರ ಹೆಸರು ತಗೋಬೇಕು. ಇದು ಅಷ್ಟದೊಳಗೆ ನಡೆಯುವಂಥ ಕಾರ್ಯಕ್ರಮ ಅಂತ ತಿಳ್ಕೊಂಡು ಎಲ್ಲರೂ ಬಂದು ಎಲ್ಲರಿಗೂ ಧನ್ಯವಾದ. ರಮಾಕಾಂತ್ ಜೋಶಿ ಅವರಿಗೆ ಧನ್ಯವಾದಗಳು. 86 ವರ್ಷ ಆಗಿದೆ, ಬಹಳ ಆಗಿದೆ ಅಂತ ಹೇಳಿದ್ರು ಅವರು. ಇದು ನನಗೆ ತಮ್ಮ 68ನೇ ವರ್ಷದಿಂದಲೇ ನನಗೆ ಹೇಳ್ಕೊತ ಬಂದಾರ. ನಾನು ಅದನ್ನು ಕೇಳ್ಕೊತ ಬಂದಿದ್ದೀನಿ 18 ವರ್ಷ ಆಗಿದೆ. ಬಹುಶಃ ಮುಂದಿನ 14 ವರ್ಷವೂ ನಾನು ಹಿಂಗೆ ಹೇಳ್ತೀನಿ, ಅವ್ರ ಶತಾಯುಷಿಗಳಾಗಿ ಇರ್ತಾರೆ ಅಂತ ನಾನು 5 ವರ್ಷದ್ದು ಗ್ಯಾರಂಟಿ ಇಲ್ಲ. ಈಗ ಗ್ರಂಥ ಸಮರ್ಪಣೆ. ಹರ್ಷ ಡಬ್ಬಳ್ ಅವರಿಗೆ ಶ್ರೀನಿವಾಸ್ ಕುಲಕರ್ಣಿ ಅವರು ರಮೇಶ್ ಪರ್ತಿಕರ್, ರಾಘವೇಂದ್ರ ಪಾಟೀಲ್ ಅವರಿಗೆ DM ಎಲಿಮೆಂಟ್ಸ್, ವಿಕ್ರಮ್ ವಿಸಾಗಿ ಅವರಿಗೆ ರಮಾಕಾಂತ್ ಜೋಶಿ, ಬಸವರಾಜ ಗೌಡರು ಅವರಿಗೆ ಅರವಿಂದ್ ಕುಲಕರ್ಣಿ, ಎಲ್ಲರಿಗೂ ಧನ್ಯವಾದಗಳು. ಈಗ ಪುಸ್ತಕ ಬಿಡುಗಡೆ ಶ್ರೀ ರಾಘವೇಂದ್ರ ಪಾಟೀಲ್. ದಯವಿಟ್ಟು ಸಮೀರ್ ಜೋಶಿ ಅವರು ವೇದಿಕೆ ಮೇಲೆ ಬರಬೇಕು. ಪುಸ್ತಕ ಬಿಡುಗಡೆ ಮಾಡಿದ ಶ್ರೀ ರಾಘವೇಂದ್ರ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ದಯವಿಟ್ಟು ಅವರು ತಮ್ಮ ಕೆಲವು ಮಾತುಗಳನ್ನು ಹೇಳಬೇಕು.
ಈ ಪುಸ್ತಕ ಬಿಡುಗಡೆಯ ಸಮಾರಂಭದ ಅಧ್ಯಕ್ಷತೆವಹಿಸಿರುವಂತಹ ಮಿತ್ರರಾದ ಮನೋಹರ ಗ್ರಂಥಮಾಲೆಯನ್ನು ಇಷ್ಟು ಕಾಲ ಸಮರ್ಥವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಮುಂದೆ ನಡೆಸಿಕೊಂಡು ಹೋಗಲಿರುವಂತಹ 95 ಅಂದರೆ 95 ಸ್ಯಾಂಕ್ಷನ್ ಮಾಡಿದ 100 ಸ್ಯಾಂಕ್ಷನ್. ಸೊ ನಿಮ್ಮ 100 ವರ್ಷದ ತನಕ ಸಮರ್ಥವಾಗಿ ನೀವು ಮನೋಹರ ಗ್ರಂಥಮಾಲೆಯನ್ನು ನಡೆಸಿಕೊಂಡು ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಈ ಉರಿಯುವ ಕೆಂಡದ ಮೇಲೆ ಕೃತಿಯನ್ನು ರಚಿಸಿದ ಮಿತ್ರರಾದ ಡಾಕ್ಟರ್ ಬಸವರಾಜ ಅವರೇ, ಈ ಕೃತಿಯನ್ನು ಕುರಿತು ಮಾತಾಡಲಿರುವ ಮಿತ್ರ ಕವಿ ವಿಕ್ರಮ್ ಬಿಸ್ರಾಜಿ ಅವರೇ. ಕವಿನೇ ನನಗೆ ಮಿತ್ರರಾದ ಕಾಕಂಡಿಯವರೇ, ಈ ಸೇರಿರುವಂತಹ ಎಲ್ಲ ಹಿರಿಯರೇ, ಮಿತ್ರರೇ, ಬಹುಶಃ ಇದೊಂದು ಆಕಸ್ಮಿಕನೇ ಇದ್ದಿರಬಹುದು. ಒಂದೇ ತಿಂಗಳ ಅವಧಿಯಲ್ಲಿ ನಾನು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ 2 ಪುಸ್ತಕಗಳನ್ನು ಓದಬೇಕಾಯಿತು. ಒಂದು ಜಂಗ್ಲಿ ಯೂನಿವರ್ಸಿಟಿಯ ಜಂಗಿ ಕಥನಗಳು ತೇಜಸ್ವಿ ಕಟ್ಟಿಮನಿಯವರ ಪುಸ್ತಕ, ಮತ್ತು ಇನ್ನೊಂದು ಮಿತ್ರ ಬಸವರಾಜ ದೋಣೂರವರ ಉರಿಯುವ ಕೆಂಡದ ಮೇಲೆ. 2 ಪುಸ್ತಕಗಳನ್ನು ಸಾಧಾರಣ ಒಂದು 15 ದಿವಸದ ಅವಕಾಶದಲ್ಲಿ ನಾನು ಓದಬೇಕಾದವು. ಎರಡೂ ವಾಸ್ತವದ ಸಂಪೂರ್ಣ ವಿಭಿನ್ನವಾಗಿರುವಂತಹ ಸ್ಥಿತಿಯನ್ನು ಹೇಳುವಂತಹ 2 ಪುಸ್ತಕಗಳು. ಕಟ್ಟಿಮನಿಯವರ ಆ ಪುಸ್ತಕ ಒಂದು ಯೂನಿವರ್ಸಿಟಿ ಸಾರ್ಥಕವಾಗಿ ಹೆಂಗೆ ಕೆಲಸ ಮಾಡಬಹುದು ಅನ್ನುವಂತಹ ಸಾಧ್ಯತೆಗಳನ್ನೆಲ್ಲ ತೋರಿಕೊಂಡು ನಮ್ಮ ಮುಂದೆ ಇರುತ್ತೆ. ಡೋನೋರವರ ಪುಸ್ತಕ ಒಂದು ಯೂನಿವರ್ಸಿಟಿ ಹೇಗೆ ಕೆಲಸ ಮಾಡಬಾರ್ದು ಅನ್ನೋದನ್ನ ಕುರಿತಂತೆ ಅತ್ಯಂತ ಸಮರ್ಥವಾಗಿ ನಮ್ಮ ಮುಂದೆ ಮಂಡಿಸುತ್ತೆ. ಈ ಉರಿಯುವ ಕೆಂಡದ ಮೇಲೆ ಕೃತಿಯನ್ನು ನಾನೊಂದು 2.5-3 ದಿವಸದ ತನಕ ಓದಿದೆ. ನಾನು ಓದಿಸ್ಕೊಳ್ಳುತ್ತೆ ಬಹಳ ಮುಖ್ಯವಾಗಿ. ದೀರ್ಘವಾಗಿರುವಂಥ ಒಂದು ಕಾದಂಬರಿ, ಎಲ್ಲಿಯೂ ಸ್ಟೇಲ್ ಆಗದೆ, ಮಧ್ಯದಲ್ಲಿ ಸ್ಟೇಲ್ ಆಗದೇನೆ ಕೊನೆ ತನಕ ಓದಿಸ್ಕೊಂಡು ಹೋಗೋದಲ್ಲ. ಅದು ನನ್ನ ಪ್ರಕಾರ ಯಾವುದೇ ಒಂದು ಕೃತಿಯಾಗಿ ಓದುಗನನ್ನು ತನ್ನಲ್ಲಿ ಎಷ್ಟು ಮಟ್ಟಿಗೆ ತೊಡಗಿಸಿಕೊಳ್ಳುತ್ತೆ ಅನ್ನುವಂಥದ್ದು ಅದು ಬಹಳ ಆ ಕೃತಿಯ ಸಾರ್ಥಕತೆಯ ಒಂದು ಮುಖ್ಯ ಲಕ್ಷಣ. 50% ಅದಕ್ಕೆ ನಾವು ಕೊಡಬೇಕಾಗುತ್ತೆ. ಸೊ ಅಂಥ ಒಂದು ಸಾರ್ಥಕತೆಯನ್ನು ಈ ಕಾದಂಬರಿ ಸಹಜವಾಗಿಯೇ ಸಾಧಿಸಿಕೊಂಡು ಹೋಗಿ, ಇದರ ಜೊತೆಗೆ ಅದಕ್ಕಾಗಿ ನಾನು ಮೊದಲಿಗೆ ಡೋಣೂರವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟು ದೀರ್ಘವಾಗಿರುವಂಥ ರಮಕಾಂತ್ ಹೇಳಿದರು, ದೀರ್ಘ ಕಾದಂಬರಿಗಳ ಕಾಲ ಮುಗ್ದೇ ಹೋಯ್ತೇನೋ ಅಂತನ್ನುವಂಥದ್ರೊಳಗೆ ಮತ್ತೆ ಉತ್ತರ ಕರ್ನಾಟಕದ ಭಾಗದಿಂದ ದೀರ್ಘ ಕಾದಂಬರಿಗಳು ಮತ್ತೆ ಬರ್ತಾ ಇದೆ. ಡೋಣೂರವ್ರದ್ದು, ಆಮೇಲೆ ಹೊಸದೇಂದ್ರನ ತೇಜೋತುಂಗಭದ್ರ, ಅದು ಬಳ್ಳಾರಿ, ಬಿಲಾಂಗ್ಸ್ ಬಳ್ಳಾರಿ. ಆಮೇಲೆ ನಂದು ಒಂದು ಗೈರ್ ಸಮೃದ್ಧಿ ಅನ್ನುವಂಥ ಒಂದು ದೀರ್ಘ ಕಾದಂಬರಿ ಮಾಡಿದೆ. ಸೊ ದೀರ್ಘ ಕಾದಂಬರಿಗಳು ಮತ್ತೆ ಉತ್ತರ ಕರ್ನಾಟಕದ ಭಾಗದಿಂದ ಕನ್ನಡ ಸಾಹಿತ್ಯದ ಬಗ್ಗೆ ಕೊಡಲ್ಪಡ್ತಾ ಇದ್ದಾವೆ ಅನ್ನುವಂಥದ್ದು ಒಂದು ಸಂಗತಿ. ಸೊ ಈ ಕಾದಂಬರಿಯನ್ನು ಕುರಿತಂತೆ ಕೆಲವು ಆಂಟಾಲಜಿಕಲ್ ಪ್ರಶ್ನೆ ಎತ್ತಿ ನಾನು ಚರ್ಚೆ ಮಾಡಿದೆ. ಆಂಟಾಲಜಿ ಅಂತಂದ್ರೆ ಎಂಬ್ರಿಯಾಲಜಿ ಅಥವಾ ರೂಪ ತಾಳುವ, ಈ ಕಾದಂಬರಿ ಹೇಗೆ ರೂಪ ತಾಳಿತು, ದಟ್ ಈಸ್ ದ ಆಂಟಾಲಜಿ ಆಫ್ ದಿಸ್ ನಾವೆಲ್.
ಒಂದು ತತ್ವ ಇದೆ, ಸೃಷ್ಟಿಯ ಒಂದು ತತ್ವ. ಆಂಟಾಲಜಿ ರೀಕ್ಯಾಪಿಚುಲೇಟ್ಸ್ ಫೈಲೋಜನಿ. ಆಂಟೋಜನಿ ರೀಕ್ಯಾಪಿಚುಲೇಟ್ಸ್ ಫೈಲೋಜನಿ. ಫೈಲೋಜನಿ ಅಂದರೆ ವಿಕಾಸ, ಆಂಟೋಜನಿ ಅಂತಂದ್ರೆ ಡೆವಲಪ್ಮೆಂಟ್ ಸೈನ್ಸ್. ಸೊ ಇಲ್ಲಿ ಒಂದು ಒಟ್ಟು ಕನ್ನಡ ಕಾದಂಬರಿಗೆ ಸಂಬಂಧಪಟ್ಟಂಗೆ ಅಥವಾ ಎಪಿಕ್ಸ್ಗೆ ಸಂಬಂಧಪಟ್ಟಂಗೆ B.K. ಮತಿಲಾಲ್ ಅನ್ನುವಂಥ ಫಿಲಾಸಫರ್, ಕನ್ನಡ ಈ ಭಾರತೀಯ ಫಿಲಾಸಫಿಗೆ ಸಂಬಂಧಪಟ್ಟಂಗೆ ವೆಸ್ಟರ್ನ್ ಫಿಲಾಸಫಿ ಒಂದು ದೊಡ್ಡ ಕಾಮೆಂಟ್ ಅನ್ನ, ಪರ್ಸಿಸ್ಟೆಂಟ್ ಕಾಮೆಂಟ್ ಅನ್ನ ಪಾಸ್ ಮಾಡ್ತಾ ಇದೆ ಯಾವಾಗ. ಏನು ಅಂತಂದ್ರೆ, ಅಯ್ಯೋ ಭಾರತೀಯ ಫಿಲಾಸಫಿನಲ್ಲಿ ಎಥಿಕ್ಸೇ ಇಲ್ಲ, ಇಟ್ ನೆವರ್ ಡಿಸ್ಕಸಸ್ ಎಥಿಕ್ಸ್ ಅಂತ. ಅವಾಗ ಬಿಮಲ್ ಕೃಷ್ಣ ಮತಿಲಾಲ್ ಅದಕ್ಕೊಂದು ಉತ್ತರ ಕೊಡ್ತಾರೆ. ಉತ್ತರ ಏನು ಅಂತಂದ್ರೆ, ಭಾರತೀಯ ಸಂದರ್ಭದೊಳಗೆ ಎಥಿಕ್ಸ್ ಅನ್ನ ಡೀಲ್ ಮಾಡುವಂಥದ್ದು ಎಪಿಕ್ಸ್. ಮಹಾಕಾವ್ಯಗಳು ಈ ಎಥಿಕ್ಸ್ ಅನ್ನ, ನೈತಿಕತೆ ಇತ್ಯಾದಿ ಇವುಗಳನ್ನ ಡೀಲ್ ಮಾಡ್ತವೆ. ನಮ್ಮ ಫಿಲಾಸಫಿ ಏನಿದ್ರು ಮೆಟಾಫಿಸಿಕ್ಸ್ ಅನ್ನ ಡೀಲ್ ಮಾಡುವಂತಹದ್ದು ಅಂತ. ಸೊ ಆಮೇಲೆ ಆಧುನಿಕ ಸಂದರ್ಭದೊಳಗೆ ಈ ಎಪಿಕ್ಸ್ ಮಾಡುವಂತಹ ಕೆಲಸವನ್ನು ಕಾದಂಬರಿಗಳು ಕೈಗೆತ್ತಿಕೊಂಡು, ಸೊ ಕನ್ನಡ ಕಾದಂಬರಿಯ ನವೋದಯ ಪರಂಪರೆ ಏನಿದೆ ಅದು ಸಂಪೂರ್ಣವಾಗಿ ಕನ್ನಡ ಸಮಾಜದ ಸಾಮಾಜಿಕ ಎಥಿಕ್ಸ್ ಅನ್ನ, ನೈತಿಕತೆಯನ್ನ ಚರ್ಚೆ ಮಾಡುವಂತ ಒಂದು ಕಾದಂಬರಿ ಪರಂಪರೆ ಆಯಿತು. ನವ್ಯದ ಸಂದರ್ಭದೊಳಗೆ ಡಿವೇಶನ್. ನವ್ಯತೆ ಅಂತಂದ್ರೆ ಅದು ಒಬ್ಬ ಮನುಷ್ಯನ ಮನಸ್ಸನ್ನ ನೋಡುವಂತಹದ್ದು, ಆ ಮನಸ್ಸಿನ ಸೂಕ್ಷ್ಮಗಳನ್ನು ಹಿಡಿಯುವಂತಹದ್ದು. ಅದು ಬಾಹ್ಯ, ಇವರು ನಮ್ಮ ಶಾನಂದ ದೇಸಾಯಿ ಹೇಳ್ತಾರೆ, ಬಾಹ್ಯ ಘಟನೆಗಳನ್ನ ಆಧರಿಸದೆ ಮನುಷ್ಯನ ಮನಸ್ಸನ್ನ ಪೃಥಕ್ಕರಿಸುವಂಥ, ಅದನ್ನ ವಿಶ್ಲೇಷಿಸುವಂಥ ಒಂದು ರೀತಿ ಏನಿದೆ ಅದು ನವ್ಯತೆ ಅಂತ ಹೇಳಿ ಶಾನಂದ ದೇಸಾಯಿ ಹೇಳ್ತಾರೆ, ಲಕ್ಷಣ ಹೇಳ್ತಾರೆ. ಡೋನೋರವರ ಕಾದಂಬರಿ ಓದಿ ಆದಮೇಲೆ ನನಗನ್ಸಿದ್ದೇನು ಅಂತಂದ್ರೆ, ಇಟ್ ಡೀಲ್ಸ್ ವಿತ್ ಎಥಿಕ್ಸ್. ಸೊ ಹೀಗಾಗಿ ಅದನ್ನ ನಾನು ಅನ್ಕೊಂಡೆ, ಇದನ್ನ ನವೋದಯ ಪರಂಪರೆ ಒಳಗೆ ನಾವು ಇಟ್ಟು ಬಿಡಬಹುದೇನೋ ಅಂತ. ಬಟ್ ಅದು ಆ ಎಥಿಕ್ಸ್ ಅನ್ನ ಡೀಲ್ ಮಾಡುವಾಗೆ ಸಂಪೂರ್ಣವಾಗಿ ನಿರಪೇಕ್ಷಗೊಳ್ಳುವುದಿಲ್ಲ. ಏನಾಗುತ್ತೆ ಅಂತಂದ್ರೆ, ನವ್ಯದ ಶೈಲಿ ಓವರ್ವೆಲ್ಮ್ ಆಗಿದೆ. ಆರ್ಕಿಟೈಪಲ್ ಇಮೇಜಸ್ ಅನ್ನ ಬಳಸುವಂಥದ್ದು, ಮತ್ತೆ ಮತ್ತೆ ಆ ಪ್ರಕಾಶನ, ಮನಸ್ಸಿನ ಪೃಥಕ್ಕರಣ, ಆಮೇಲೆ ಫಾತಿಮಾ ಮನಸ್ಸಿನ ಪೃಥಕ್ಕರಣ ಇತ್ಯಾದಿ ಇತ್ಯಾದಿ ಇದೆಲ್ಲದರೊಳಗೆ ಏನಾಗುತ್ತೆ, ಇದು ಒಂದು ಆಂಟಾಲಜಿಕಲ್ ಪ್ರಶ್ನೆಯನ್ನ ನಮ್ಮ ಮುಂದೆ, ಸಮಸ್ಯೆಯನ್ನು ನಮ್ಮ ಮುಂದೆ ಪಟ್ಟಬೇಕು. ಎಲ್ಲ ಯಾವುದೇ ಮಹತ್ವದ ಕಾದಂಬರಿ ಈ ಥರದ ಪ್ರಶ್ನೆಗಳನ್ನು ಎತ್ತಬೇಕು. ದೀಸ್ ಆರ್ ನಾಟ್ ಕಾಮೆಂಟ್ಸ್. ಅದು ವಸ್ತುಸ್ಥಿತಿ ಏನಿದೆ, ಆ ಕಾದಂಬರಿಯ ರೀತಿ ಏನಿದೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಒಂದು ಸಮಾಜದೊಳಗೆ ಹುಟ್ಟಿದ ಅಂತಂದ್ರೆ, ಆ ಸಮಾಜದೊಳಗೆ ಬೆರೆತು ಅವನು ಬಂದಿದಾನೋ ಇಲ್ಲೋ ಅಂತ ಗೊತ್ತಾಗದ ರೀತಿ ಒಳಗೆ ಅವನ ಬದುಕು ದಾಟಿ ಹೋದ್ರೆ ಅದೆಂತ ಬದುಕದು. ಸಮಾಜದಲ್ಲಿ ಒಂದು ಆ ತಲ್ಲಣಗಳನ್ನ, ಇವನು ಬಂದಿದ್ದಾನೆ, ಇವನ ಅಸ್ತಿತ್ವ ಅನ್ನುವಂಥದ್ದು ಸಮಾಜಕ್ಕೆ ಗೊತ್ತಾಗಬೇಕು. ಆ ಥರದ ತಲ್ಲಣಗಳನ್ನ ಅದು ಆ ಸಮಾಜ, ಅವನ ಆ ವ್ಯಕ್ತಿತ್ವ ನಮ್ಮ ಸಮಾಜದಲ್ಲಿ ಮೂಡಿಸ್ಬೇಕು. ಸೊ ಈ ಒಂದು ಸಾರ್ಥಕ ಕಾದಂಬರಿ ಈ ಥರದ ಸಮಸ್ಯೆಗಳನ್ನು ಕೂಡ ಇರ್ತಿರ್ತದೆ. ಸೊ ಇಲ್ಲಿ ಪ್ರಕಾಶನ ಮಾನಸಿಕ ಸ್ಥಿತಿಯನ್ನು ವರ್ಣಿಸುವಂಥದ್ದು ಎಷ್ಟು
ಆರ್ಕಿಟೈಪಲ್ ಇಮೇಜಸ್ ಪರ್ಟಿಕ್ಯುಲರ್ಲಿ ಸ್ಕೇಪ್ ಗೋಟ್ ಆಗುವಂಥದ್ದು, ಬಲಿ ಪಶುವಾಗುವಂಥದ್ದು ಒಂದು ಆರ್ಕಿಟೈಪು. ಆಮೇಲೆ ಇದು ಏನು ಫ್ಯಾಟಲ್ ವುಮನ್, ಮರಣಾಂತಿಕ ಪರಿಣಾಮವನ್ನು ಉಂಟು ಮಾಡುವಂಥ ಹೆಂಗ್ಸ್, ಸ್ತ್ರೀ. ಸೊ ಇವು ಮುಖ್ಯವಾದಂಥ ಆರ್ಕಿಟೈಪ್ಗಳನ್ನ ಅವರ ಕನಸುಗಳಲ್ಲಿ ಮತ್ತೆ ಮತ್ತೆ ಅವರು ಡೀಲ್ ಮಾಡ್ಕೊಂಡು ಬರ್ತಾರೆ. ಸೊ ಈ ಕನಸುಗಳು ಏನಿದ್ದಾವೆ ಅವು ಪ್ರಕಾಶನ ಮನೋಸ್ಥಿತಿಯನ್ನ ಹೇಳುವಂಥ ಕಾದಂಬರಿ ಉದ್ದಕ್ಕೂ ಸಹಿತ ಅನೇಕ ನನಗೆ 13 ಅಂತಂದ್ರೆ ಯಾರೋ 13ಕ್ಕಿಂತ ಹೆಚ್ಚು ಕನಸುಗಳು ಇದ್ದಿರಬಹುದು. 17. ಸೊ ಆ ಕನಸುಗಳೆಲ್ಲ ಕೂಡ ಪ್ರಕಾಶನ ಮನೋಸ್ಥಿತಿಯನ್ನ ವಿವರಿಸುವಂತ ಇವಾಗಿದ್ದಾವೆ. ಸೊ ಕಾದಂಬರಿ ವಸ್ತುವಿನ ನೆಲೆ ಒಳಗೆ ಆಂಟೋಲಾಜಿಕಲಿ ನವೋದಯ ಪರಂಪರೆಗೆ ಸೇರುತ್ತೆ, ಮತ್ತು ವಸ್ತುವನ್ನ ಡೀಲ್ ಮಾಡುವ ರೀತಿ ಒಳಗೆ ಅದು ನವ್ಯಕ್ಕೆ ಸೇರುತ್ತೆ. ಇಟ್ ಇಸ್ ಎ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಮಾಡರ್ನಿಟಿ ಆಮೇಲೆ ನವೋದಯ, ನಾವು ರೊಮ್ಯಾಂಟಿಕ್ ಅಂತ ಏನ್ ಹೇಳ್ತೀವಿ, ಅವೆಲ್ಲರ ಮಧ್ಯದ ಒಂದು ಕನೆಕ್ಟಿಂಗ್ ಲಿಂಕ್ ಆಗಿದೆ ಈ ಕಾದಂಬರಿ ಅಂತ. ಸೊ ಎಥಿಕ್ಸ್ ಅನ್ನು ಯಾವ ಪ್ರಮಾಣದೊಳಗೆ ಅದು ಡೀಲ್ ಮಾಡ್ತಾ, ಒಬ್ಬ ಮನುಷ್ಯ ಹೇಗಿರಬೇಕು, ಒಂದು ಸಂಸ್ಥೆ ಹೇಗಿರಬೇಕು, ಸಮಾಜ ಹೇಗಿರಬೇಕು, ಆಡಳಿತ ಹೇಗಿರಬೇಕು, ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಎಥಿಕ್ಸ್ ಇದರೊಳಗೆ ಚರ್ಚೆಗೆ ಬರುತ್ತೆ. ಆದರೆ ಅದನ್ನ ಡೀಲ್ ಮಾಡೋ ರೀತಿ ಇದೆಯಲ್ಲ, ಅದನ್ನೇ ನಮ್ಮ ತಾರಣಿ ಸುಖದಾಯಿನಿ ಒಂದು ಮಾತಿನಲ್ಲಿ ಹೇಳ್ತಾರೆ. ಏನು ಅಂತಂದ್ರೆ, ಪ್ರಕಾಶನ ವ್ಯಕ್ತಿತ್ವ ಒಂದು ವೇಳೆ ಉತ್ತಮ ಪುರುಷದ ನಿರೂಪಣೆ ಒಳಗೆ ಬಂದಿದ್ರೆ ಇದು ಬೇರೆ ಸ್ವರೂಪ ಪಡೆದಿತ್ತು ಅಂತ ಹೇಳಿ. ಸೊ ನಿಜ ಅದು ದಟ್ ಇಸ್ ಆಕ್ಚುಲಿ ಅವರು ಆಂಟೋಲಾಜಿಕಲ್ ಸಮಸ್ಯೆಯನ್ನು ಅತ್ಯಂತ ಸರಳವಾಗಿ ಅವರು ಇಲ್ಲಿ ಹೇಳಿದ್ದಾರೆ ಅವರು. ಸೊ ಇನ್ನೊಂದು ಸಂಗತಿ ಅಂತಂದ್ರೆ, ಡೋನೋರವರು ಈಗ ಕಾದಂಬರಿಯನ್ನು ಓದ್ತಾ ಇರುವಾಗ ನನಗೆ ಶಿಕಾರಿ ನೆನಪಾಯಿತು. ಶಿಕಾರಿ ಸಂಪೂರ್ಣವಾಗಿ ಅದು ನವ್ಯ ಕಾದಂಬರಿ. ಆಮೇಲೆ ಬಲಿಯಾಗುವಿಕೆ ಇದೆಯಲ್ಲ, ಅದು ಕಾದಂಬರಿ ಉದ್ದಕ್ಕೂ ನಿಧಾನವಾಗಿ ಅನಾವರಣಗೊಳ್ತಾ ಹೋಗುತ್ತೆ. ಡೋನೋರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಆ ವಸ್ತುವನ್ನ ಸ್ಥಗಿತಗೊಳಿಸುವ ರೀತಿ ಒಳಗೆ ಕಾದಂಬರಿಯನ್ನ ಪ್ರವೇಶ ಮಾಡ್ತಾರೆ, ಕಾದಂಬರಿಯನ್ನ ಆರಂಭಿಸ್ತಾರೆ. ಸೊ ಅಲ್ಲಿ ಕನಸುಗಳು ಬೀಳ್ತವೆ. ಆ ಕನಸಿನೊಳಗೆ ಅತ್ಯಂತ ಕ್ರೂರವಾಗಿರುವಂತಹ ಒಬ್ಬ ಹೆಣ್ಣುಮಗಳು ಬರ್ತಾರೆ. ಇವರನ್ನ ಹರಾಸ್ ಮಾಡುವಂಥದ್ದು, ಬೇರೆ ಬೇರೆ ಅನೇಕ ರೀತಿಯ ಹರಾಸ್ಮೆಂಟ್ಗಳು ಅದು ಒಳಗಾಗುವಂಥದ್ದು. ಸೊ ಇವೆಲ್ಲ ಬರ್ತವೆ. ಸೊ ಆ ಮೂಲಕ ಡೋನರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಕಾದಂಬರಿಯ ವಸ್ತುವನ್ನ ಡಿಫೈನ್ ಮಾಡಿ ಒಂದು ಡೆಫಿನೇಟಿವ್ ಚೌಕಕ್ಕೆ ಒಳಪಡಿಸಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿ ಆಮೇಲೆ ಅದರ ಬಗ್ಗೆ ಅವರು ಬೇರೆ ಬೇರೆ ಆಂಗಲ್ನಲ್ಲಿ ನಿಂತ್ಕೊಂಡು ಅದನ್ನ ಆ ವಸ್ತುವನ್ನ ಆ ಚೌಕಟ್ಟಿಗೆ, ಈಗಾಗಲೇ ಚೌಕಟ್ಟಿಗೆ ಅಳವಡಿಸಿದಂತಹ ಸಂಗತಿ ಏನಿದೆ ಅದನ್ನ ಬೇರೆ ಬೇರೆ ಆಂಗಲ್ನಲ್ಲಿ ಅದನ್ನು ವಿವರಿಸ್ತಾ ಹೋಗ್ತಾರೆ. ಸೊ ಆ ಮೂಲಕ ಇವರು ನವ್ಯ ಕಾದಂಬರಿ ಆಗೋದ್ರಿಂದ ತಪ್ಪಿಸಿಕೊಂಡಿದ್ದಾರೆ ಒಂದು ರೀತಿಯಾಗಿ. ಆಂಟೋಲಾಜಿಕಲ್ ಸಮಸ್ಯೆನೇ ಇವೆಲ್ಲವೂ ಸಹಿತ ಆಂಟೋಲಾಜಿಕಲ್ ಸಮಸ್ಯೆಗಳು. ಸೊ ಅಕಸ್ಮಾತ್ತಾಗಿ ಡೋನರ್ ಅವರು ಹಾಗೆ ಮಾಡ್ತಾನೆ ಇದನ್ನ ಪ್ರಕಾಶನ ದೃಷ್ಟಿಕೋನದಿಂದ ಉತ್ತಮ ಪುರುಷದ ನಿರೂಪಣೆಯಲ್ಲಿ ಹೇಳ್ತಾ ಹೋಗಿದ್ರೆ, ಶಿಕಾರಿಗೆ ಯಾವ ರೀತಿಯಾಗಿ ಆ ಶಿಕಾರಿ ಸಾಕ್ತಾ ಹೋದಂಗೆ ಸ್ಕೇಪ್ ಗೋಟ್ ಆಗುವಂಥದ್ದು, ಅನಾವರಣಗೊಳ್ತಾ ಹೋಗ್ತಿರ್ತಲ್ಲ, ಅಂಥದ್ದು ಸಾಧ್ಯ ಆಗ್ತಿತ್ತು. ಅಂದ್ರೆ ಅದು ಅಬ್ಸಲ್ಯೂಟ್ಲಿ ನವ್ಯ ಕಾದಂಬರಿ ಆಗ್ತಿತ್ತು. ಬಟ್ ಅದನ್ನ ಮಾಡದೇನೆ ಇವರು ನವೋದಯ ಮತ್ತು ನವ್ಯದ ಎರಡರ ಅಂಶಗಳನ್ನು ಸಹಿತ ಇಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಒಂದು ಕಾದಂಬರಿ ರೂಪ ತಾಳೋದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಪ್ರಶ್ನೆಗಳನ್ನು ನಮ್ಮ ಮುಂದೆ ಎತ್ತಾರೆ ಅಂತ ಹೇಳಿ ಅನಿಸುತ್ತೆ. ಸೊ ಇನ್ನು ಸಮಕಾಲೀನವಾಗಿರುವಂತಹ ಅನೇಕ ಸಂಗತಿಗಳನ್ನ
ಅವರು ಈ ಕಾದಂಬರಿಯಲ್ಲಿ ಎತ್ತಿದ್ದಾರೆ. ಮೊದಲನೇದಾಗಿ ಒಂದು ಸಂಸ್ಥೆ ಯಾವ ರೀತಿಯಾಗಿ ನಡಿಬೇಕಾಗಿತ್ತು ಅಂತ ನಾನು ಪ್ರಕಾಶನ ಸಹಿತ ದೋಷರಹಿತ ಅಂತ ಹೇಳಿ ನಾನು ಕನ್ಸಿಡರ್ ಮಾಡುತ್ತಾ ಇದ್ದೀನಿ. ಪ್ರಕಾಶ ವೈಸ್ ಚಾನ್ಸಲರ್ ಜೊತೆಗೆ ಕೂಡುವ ಜಗಳ ಇದ್ದಾಗಿದೆಯಲ್ಲ, ಇಟ್ ವಾಸ್ ನಾಟ್ ಅಬ್ಸಲ್ಯೂಟ್ಲಿ ನೆಸೆಸರಿ ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಪ್ರಕಾಶ ಒಬ್ಬ ಅಧ್ಯಾಪಕನಿಗೆ ಅವನ ಶಕ್ತಿ ದೊರೆಯೋದು, ಅವನ ಕೆಚ್ಚು ದೊರೆಯೋದು ಅವನ ಅಧ್ಯಾಪಕನಿಂದ. ಅದನ್ನ ಪ್ರಕಾಶ ಅಲ್ಲಿ ಸಾಧಿಸಿ ತೋರಿಸಿದ್ದಾನೆ. ಅವನಿಗೆ ಅಷ್ಟೊಂದು ಕೆಚ್ಚು ದೊರೆತದ್ದು ಅವನ ಅಧ್ಯಾಪನ ಕ್ರಿಯೆಯಿಂದಲೇ ದೊರೆತದ್ದು. ನನಗೊಂದು ತಕ್ಷಣ ನನ್ನ ವೈಯಕ್ತಿಕ ಸಂಗತಿ ನೆನಪಾಗುತ್ತೆ. ಸೊ ಐ ವಾಸ್ ಮೇಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ಅನಾಥ ಸೇವಾಶ್ರಮ ಟ್ರಸ್ಟ್ ಆಫೀಸರ್. ಸೊ ಆಮೇಲೆ ಅದ್ರ ಸೆಕ್ರೆಟರಿ ನನಗೆ ಹೇಳಿದ್ರು, ನೀವು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದ್ರೆ ವೈ ಶುಡ್ ಯು ಟೇಕ್ ಕ್ಲಾಸ್ ತಗೋಬೇಡ್ರಿ, ನೀವು ಯಾರು ಒಬ್ಬರು ನೀವು ಹೇಳಿ ಕ್ಲಾಸ್ ತಗೋತಾರೆ, ಅವ್ರಿಗೆ ಬೇಕಾದ ಸಂಸ್ಥೆಯಿಂದ ಅವರಿಗೆ ದುಡ್ಡು ಕೊಡೋಣ. ನಾನು ಹೇಳಿದೆ, ಇಲ್ಲ ಸರ್, ನಾನು ಐ ಡಿರೈವ್ ಮೈ ಎನರ್ಜಿ ಫ್ರಾಮ್ ಮೈ ಟೀಚಿಂಗ್. ಸೊ ನಾನು ಇವಾಗ ಇಲ್ಲಿ ನೀವು ನನ್ನನ್ನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿ ನನ್ನ ಕೆಲಸವನ್ನು ನೋಡಿ ನೀವು ನೇಮಕ ಮಾಡಿದಾರಲ್ಲ, ಅದರ ಹಿಂದೆ ಇರೋದು ಆ ವಿದ್ಯಾರ್ಥಿಗಳು ನಾನು ಕಲಿಸೋದ್ರಿಂದ ನಾನು ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ಸೊ ಪ್ರಕಾಶ ಆ ಶಕ್ತಿಯನ್ನು ಪಡ್ಕೊಂಡಿದ್ದಾನೆ, ಬಟ್ ಎಲ್ಲಿಯೋ ಅವನಿಗೆ ಅದರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಹಿ ಆಫನ್ ಹೇಳ್ತಾನೆ, ನನಗೆ ಯಾವ ಆಫೀಸರ್ ಇದನ್ನ ಹುದ್ದೆನೂ ಸಹಿತ ಅಲ್ಲಿ ನನಗೆ ಅವ್ರು ಕೊಡದಂಗೆ ನೋಡ್ಕೋತಾ ಇದ್ರು. ಅದು ಆಕೆ ಮಾಡುವಂಥ ಅನ್ಯಾಯನ ಹೌದು, ಬಟ್ ಪ್ರಕಾಶನು ಸಹಿತ ಗುರುತಿಸ್ಕೊಳ್ತಾ ಇರುವಂತ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಗುರುತಿಸ್ಕೊಳ್ಳುವಂಥದ್ದು. ಅಂತಂದ್ರೆ ಎಲ್ಲಿಯೋ ಅವನಿಗೆ ಅದರ ಬಗ್ಗೆ ಅಭ್ಯಂತರ ಇದೆ. ತಾನು ತನ್ನನ್ನ ಒಬ್ಬ ಆಫೀಸ್ ಬಿಯರರ್ ಆಗಿ, ಯಾವುದೋ ಒಂದು ಕಮಿಟಿಯ ಆಫೀಸ್ ಬಿಯರರ್ ಆಗಿ ಮಾಡದೇ ಇರುವುದರ ಬಗ್ಗೆ ಪ್ರಕಾಶನಿಗೆ ಅಭ್ಯಂತರ ಇದೆ ಅಂತ ಹೇಳಿ. ಸೊ ಈ ಅಭ್ಯಂತರ ಬೇಕಾಗಿರಲಿಲ್ಲ ಅಂತ ಹೇಳಿ ನಾನು. ಆಮೇಲೆ ಪ್ರಕಾಶಿಗೆ ತನ್ನ ಬಗ್ಗೆ ತನಗೆ ಸಂಪೂರ್ಣ ತಿಳುವಳಿಕೆ ಸಿಕ್ಕಿಲ್ಲ. ನಮ್ಮ ಯೂಂಗ್ ಹೇಳ್ತಾನೆ, ಡಿಸ್ಕವರಿಂಗ್ ಒನ್ ಸೆಲ್ಫ್ ಅಂತ ಹೇಳಿ ತನ್ನನ್ನು ತಾನೇ ಡಿಸ್ಕವರ್ ಮಾಡಿಕೊಳ್ಳೋದಕ್ಕೆ ಸಂಬಂಧಪಟ್ಟಂಗೆ. ಸೊ ಅಲ್ಲಿ ಯೂಂಗ್ ಅಂತಾನೆ, ಮ್ಯಾನ್ ಇಸ್ ಅನ್ ಎನಿಗ್ಮಾ ಫಾರ್ ಹಿಮ್ಸೆಲ್ಫ್, ತನ್ನನ್ನು ತಾನೇ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವನಿಗೆ. ಸೊ ಆ ಎನಿಗ್ಮಾದೊಳಗೇನೆ ಪ್ರಕಾಶ್ ಸಹಿತ ಬಾಳ್ತಾ ಇದ್ದ ಅಂತ ಹೇಳಿ ಅನಿಸುತ್ತೆ. ಅಂದ್ರೆ ಅವನ ಉದ್ದೇಶ ಏನು, ಆ ಉದ್ದೇಶಕ್ಕೆ ಬದ್ಧನಾಗಿ ನೋಡಿ, ನನ್ನ ಟೀಚಿಂಗ್, ಪ್ರಕಾಶನ ಟೀಚಿಂಗಿಗೆ ಅವನು ಲಿಮಿಟ್ ಆಗಿ ಅಥವಾ ಅದಕ್ಕೆ ಕಮಿಟ್ ಆಗಿ ಅವನು ಆ ಯೂನಿವರ್ಸಿಟಿ ಒಳಗೆ ಬದುಕಿದ್ರೆ, ಇದು ಯಾವುದು ಆಕೆಯ ವೈಸ್ ಚಾನ್ಸಲರ್ನ ಅನ್ಯಾಯಗಳು ಖಂಡಿತವಾಗಿ ಅನ್ಯಾಯಗಳೇ, ಅದರಾಗೇನು ಸಂಶಯ ಇಲ್ಲ. ಸೊ ಬಟ್ ನಾವು ಅದು ನನ್ನ ವೃತ್ತದ ಆಚೆಗೆ ನಡೀತಾ ಇರುವಂತಹ ಸಂಗತಿಗಳು. ಸೊ ನಾವು ಎಲ್ಲ ವೃತ್ತಗಳನ್ನ ಏಕರಾಗಕ್ಕೆ ಆಕ್ರಮಿಸಿಕೊಂಡು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಸೊ ನನ್ನ ವೃತ್ತದಲ್ಲಿ ನಾನು ಎಷ್ಟು ನಿಸ್ಪೃಹನಾಗಿ ಕೆಲಸ ಮಾಡಬಹುದು. ಸೊ ಆ ಮೂಲಕ ಖಂಡಿತವಾಗಿ ಪ್ರಕಾಶನಿಗೆ ದೊಡ್ಡ ಶಕ್ತಿ ಅವನ ವಿದ್ಯಾರ್ಥಿನಿಯರಿಂದ ದೊರೆತಿದೆ. ಸೊ ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಕಾಶನಿಗೆ ಸಂಪೂರ್ಣ ನಂಬಿಕೆ ಇರಲಿಲ್ಲೇನೋ ಅಂತ ಹೇಳಿ ನನಗೆ ಅನಿಸುತ್ತೆ. ಸೊ ಅದಕ್ಕಾಗಿ ಅವನು ಇದನ್ನ ಅಪೇಕ್ಷೆ ಮಾಡೋದು, ಏನಾದರೂ ಒಂದು ಹುದ್ದೆಯನ್ನ ಯೂನಿವರ್ಸಿಟಿನಲ್ಲಿ ಬೇರೆ ಬೇರೆ ಹುದ್ದೆಗಳಿರ್ತಾವಲ್ಲ, ಆ ಹುದ್ದೆಗಳನ್ನ ಅಪೇಕ್ಷಿಸುವಂಥದ್ದು, ಮತ್ತು ಆ ಹುದ್ದೆ ನನಗೆ ಸಿಗ್ಲಿಲ್ಲ ಅಂತ ಹೇಳಿ ಆ ಫಾತಿಮಾನ ಬಗ್ಗೆ ಇರುವಂತಹ ದ್ವೇಷವನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳುವಂತಹದ್ದು ಇತ್ಯಾದಿ ಅದೆಲ್ಲ ನಡೀತೋ ಏನೋ ಅಂತ ಹೇಳಿ ನನಗನ್ಸುತ್ತೆ. ಆಮೇಲೆ ಜಾತ್ಯತೀತತೆ ಬಗ್ಗೆ ಬಹಳ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇವತ್ತಿನ ಸಮಾಜದಲ್ಲಿ. ನಾವು ಸೆಕ್ಯುಲರ್ ಅಂತ ಏನು ಹೇಳ್ತೀವಿ ಅಥವಾ ಜಾತ್ಯತೀತತೆ ಅನ್ನುವಂಥ ಒಂದು ಈ ಪ್ರಶ್ನೆಯನ್ನು ಹೇಳ್ತೀವಿ ನಾವು. ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟವಾದ ಅರ್ಥ ನಮ್ಗೆ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳಿ ಅನ್ಸುತ್ತೆ. ಸೊ ನಾವು ಜಾತ್ಯತೀತ ಅಂದ ತಕ್ಷಣ ನಾವು ಇವತ್ತಿನ ಜಾತ್ಯತೀತರ ರೀತಿ ಹೆಂಗಿದೆ ಅಂತಂದ್ರೆ,
ನನ್ನ ಜಾತಿ ಬಿಟ್ಟು ಉಳಿದ ಎಲ್ಲ ಜಾತಿಗಳನ್ನು ದ್ವೇಷ ಮಾಡೋದು ಜಾತ್ಯತೀತತೆ ಅಂತ ಒಂದು ಸ್ವರೂಪ ಜಾತ್ಯತೀತತೆಗೆ ಬಂದಿದೆ. ನನ್ನ ಜಾತಿಯವನು ಅವನು ಎಷ್ಟೇ ಕರಪ್ಟ್ ಇರಲಿ ಅವನ ಕರಪ್ಷನ್ ಅನ್ನ ನಾನು ಸಹಿಸಿಕೊಳ್ಳೋದು. ಆದರೆ ಮತ್ತೊಬ್ಬ ಬೇರೆ ಜಾತಿಯವನನ್ನ ದ್ವೇಷ ಮಾಡುವಂಥದ್ದು, ಅವನು ಎಷ್ಟೇ ಒಳ್ಳೆಯವನಿರಲಿ ಅವನನ್ನು ದ್ವೇಷ ಮಾಡುವಂಥದ್ದು, ಇದು ನಮ್ಮ ಜಾತ್ಯತೀತ ಸತ್ಯದ ಸ್ವರೂಪ ಆಗಿದೆ. ಬಸವರಾಜ ಡೋಣೂರವರು ತಮ್ಮ ಕಾದಂಬರಿಯಲ್ಲಿ ಅನೇಕ ಸಂದರ್ಭದೊಳಗೆ ಈ ಪ್ರಶ್ನೆಯನ್ನ ಎತ್ತಿ ಅವ್ರು ಹೇಳ್ತಾರೆ. ಸೊ ಹೀಗೆ ಅನೇಕ ರೆಲೆವೆಂಟ್ ಆಗಿರುವಂಥ ನಮ್ಮ ಸಾಮಾಜಿಕ ಪ್ರಶ್ನೆಗಳನ್ನ ಎತ್ತುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕಾದಂಬರಿ ರೂಪುಗೊಂಡಂಥ ಇದೇನಿದೆ, ರೀತಿ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಪ್ರಶ್ನೆಗಳನ್ನು ಎತ್ತುತ್ತೆ. ಯಾವುದೇ ಒಂದು ಕಾದಂಬರಿ, ಒಂದು ಕೃತಿ ಎಷ್ಟು ಪ್ರಶ್ನೆಗಳನ್ನು ಎತ್ತುತ್ತೋ ಅಷ್ಟು ಅದು ರೆಲೆವೆಂಟ್ ಆಗಿರುವಂಥ ಒಂದು ಕಾದಂಬರಿ, ರೆಲೆವೆಂಟ್ ಆಗಿರುತ್ತದೆ. ಅಂಥ ಒಂದು ರೆಲೆವೆನ್ಸ್ ಅನ್ನ ನಮ್ಮ ಬಸವರಾಜ ಡೋಣೂರವರ ಈ ಉರಿವ ಕೇಂದ್ರದ ಮೇಲೆ ಕಾದಂಬರಿ ಪಡ್ಕೊಂಡಿದೆ. ಇದು ಹೆಚ್ಚು ಹೆಚ್ಚು ಚರ್ಚೆಗೆ ಒದಗಬೇಕದು, ಇದರ ಚರ್ಚೆ ನಡಿಬೇಕು. ಮತ್ತು ಈ ಚರ್ಚೆ ಅದು ನಮ್ಮ ಸಾಮಾಜಿಕ ನೈತಿಕತೆಯ ಸ್ವರೂಪವನ್ನು ಇನ್ನಷ್ಟು ನಮಗೆ ಸ್ಪಷ್ಟಗೊಳಿಸಬೇಕು ಅಂತೇಳಿ ಅನಿಸುತ್ತೆ ನನಗೆ. ನಿಜವಾಗ್ಲೂ ಮತ್ತೆ ನಾನು ಕಟ್ಟಿಮನಿಯವರ ಕಾದಂಬರಿ ಅಲ್ಲದು, ಅದೊಂದು ಮೆಮೊಯರ್ ಅಂತ ಹೇಳ್ಬೋದು. ಆ ಮೆಮೊಯರ್ ಮತ್ತೆ ನನಗೆ ರೆಫರ್ ಮಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ನಾನು ಒಂದು ಯೂನಿವರ್ಸಿಟಿನಲ್ಲಿ ಓದಿ ಬಂದವನು. ಆ ಯೂನಿವರ್ಸಿಟಿ ನೆವರ್ ಇಂಟ್ರಾಕ್ಟೆಡ್ ವಿತ್ ದ ಸೊಸೈಟಿ. ಹೋಗ್ಲಿ, ಅದು ಒಂದು ಟ್ರೆಡಿಷನಲ್ ಯೂನಿವರ್ಸಿಟಿ, ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹದ್ದು, ಆದ್ರಿಂದ ಅದು ಸೊಸೈಟಿ ಜೊತೆಗೆ ಇಂಟ್ರಾಕ್ಟ್ ಮಾಡಲಿಲ್ಲ ಅಂತಾನು ಒಪ್ಪಿಕೊಳ್ಳೋಣ. ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ನಮ್ಮ ಹೆಲ್ತ್ ಯೂನಿವರ್ಸಿಟೀಸು, ಕಟ್ಟಿಮನಿಯವರು ಕಟ್ಟಿದಂಥ ಯೂನಿವರ್ಸಿಟಿ ಎರಡು, ಈ ಮಹಿಳಾ ವಿಶ್ವವಿದ್ಯಾಲಯ ಮತ್ತು ಅಮರಕಂಠದ ವಿಶ್ವವಿದ್ಯಾಲಯ ಎರಡು ಆರಂಭಿಕ ಯೂನಿವರ್ಸಿಟಿಗಳು. ಎರಡು ಆರಂಭಿಕ ಯೂನಿವರ್ಸಿಟಿಗಳ ಇಬ್ಬರು ವೈಸ್ ಚಾನ್ಸಲರ್ ಕಥನವನ್ನು ಇವೆರಡು ಪುಸ್ತಕಗಳು ಹೇಳ್ತಾರೆ. ಸೊ ಅಲ್ಲಿ ಅದೊಂದು ಟ್ರೆಡಿಷನಲ್ ಯೂನಿವರ್ಸಿಟಿ ಆದರೂ ಸಹಿತ ಅದು ತನ್ನ ಎಲ್ಲ ಮಿತಿಯನ್ನ, ಪಾರಂಪರಿಕ ಮಿತಿಗಳನ್ನ ಮೀರಿ ಸೊಸೈಟಿ ಜೊತೆಗೆ ಇಂಟ್ರಾಕ್ಟ್ ಮಾಡಿ ಆ ಸೊಸೈಟಿಯನ್ನ ಮೇಲಕ್ಕೆ ತರುವಂತಹ ಒಂದು ಕೆಲಸ ಅವ್ರು ಮಾಡಿದಾರಲ್ಲ. ಯೂನಿವರ್ಸಿಟಿ ಎಷ್ಟು ಪಾಸಿಬಿಲಿಟಿ ಇದೆ, ಪೊಟೆನ್ಶಿಯಾಲಿಟಿ ಇದೆ ಅಂತ ಹೇಳಿ ಅನ್ಸುತ್ತೆ. ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ನಮ್ಮ ರೈತರ ಜೊತೆಗೆ ಇನ್ನೂವರೆಗೂ ಇಂಟ್ರಾಕ್ಟ್ ಮಾಡೋಕೆ ಸಾಧ್ಯ ಇಲ್ಲ. ರೈತ ಹೋದ್ರೆ ಅಲ್ಲಿ ಏನಾದ್ರು ಕೇಳಕ್ ಹೋದ್ರೆ ಇದು 2 ಗಂಟೆ ಇದು ಊಟದ ಸಮಯ, ಆಮೇಲೆ ನೀವು ಬರ್ರಿ, ಆಮೇಲೆ ಅಲ್ಲಿ ಹೋದ್ರೆ ಸೊ ನಮ್ಗೆ ಅದು ಗೊತ್ತಿಲ್ಲ, ನೀವು ಅಲ್ಲಿ ಹೋಗ್ರಿ ಮತ್ತೊಂದು ಕಡೆಗೆ, ಆ ಸೆಂಟರ್ನಾಗ ಏನಾದ್ರು ನಿಮಗೆ ಸಿಗ್ಬೋದು. ಒಂದು ಸಸಿ ಬೇಕಂದ್ರೂ ಸರಿಯಾಗಿ ಸಿಗದಂತಹ ಒಂದು ಪರಿಸ್ಥಿತಿ ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿನಲ್ಲಿ ಇದೆ. ಅಂದ್ರೆ ಸೊಸೈಟಿ ಜೊತೆಗೆ ಇಂಟ್ರಾಕ್ಟ್ ಮಾಡದೆ ಒಂದು ಅಧಿಕಾರಶಾಹಿ ವ್ಯವಸ್ಥೆಯಾಗಿ ಮಾತ್ರ ನಮ್ಮ ಯೂನಿವರ್ಸಿಟಿಗಳಿದ್ದಾವೆ. ಅಂತ ಸಂದರ್ಭದಲ್ಲಿ ಕಟ್ಟಿಮನಿಯವರು ಅದೇನೋ ಟ್ರೈಬಲ್ ಯೂನಿವರ್ಸಿಟಿ ಕಟ್ಟಿದಾರಲ್ಲ, ಸೊ ಅದರ ಅದ್ಭುತ ಒಂದು ರಮ್ಯ ಇದೊಂದು ನನಗೆ ಸ್ಥಿತಿ ನೋಡಿ ಬಹಳ ಸಂತೋಷ ಆಗುತ್ತೆ. ಮತ್ತೆ ಅದೇ ಸಂದರ್ಭದಲ್ಲಿ ಡೋಣೂರವರು ಈ ಪುಸ್ತಕದಲ್ಲಿ ನಿರೂಪಿತವಾಗಿರುವಂತಹ ವಿಶ್ವವಿದ್ಯಾಲಯ ಎಷ್ಟು ಕಟ್ಟಡ ಆಗಿ ಕೆಲಸ ಮಾಡ್ತಿದ್ರು ಅನ್ನುವಂಥ ಒಂದು ಭಾವನೆ ಹುಟ್ಟುತ್ತೆ. ಸೊ ಈ ಥರ ಒಬ್ಬ ಮನುಷ್ಯನಲ್ಲಿ ಒಂದು ನೈತಿಕ ಪ್ರಶ್ನೆಯನ್ನ ಎತ್ತೋದ್ರ ಮೂಲಕ ನಾವು ಬಹುಶಃ ನಮ್ಮ ಸಮಾಜವನ್ನು ಹಂತ ಹಂತವಾಗಿ ಸುಧಾರಣೆ ಮಾಡ್ಬೋದೇನೋ ಅನಿಸುತ್ತೆ. ಯಾಕಂತಂದ್ರೆ ನನಗೆ ಮ್ಯಾಕ್ರೋ ಎವಲ್ಯೂಷನ್ನಲ್ಲಿ ಹೆಚ್ಚು ನಂಬಿಕೆ ಇಲ್ಲ. ದೊಡ್ಡ ಗುಂಪು ಕೂಡಿಕೊಂಡು ನಾವು ಕ್ರಾಂತಿ ಮಾಡಿಬಿಡ್ತೀವಿ ಅಂತ ಸಾಧ್ಯ ಇಲ್ಲ. ನೀವು ಒಬ್ಬೊಬ್ಬ ಇಂಡಿವಿಜುವಲ್ ಅನ್ನ ಬದಲಾಯಿಸಲಿ. ನೀವು ಗಾಂಧಿ ರೀತಿ ಒಳಗೆ ಒಬ್ಬೊಬ್ಬ ಇಂಡಿವಿಜುವಲ್ ಅನ್ನ ನೀವು ಬದಲಾಯಿಸ್ತಾ ಹೋದ್ರೆ ಅಷ್ಟರ ಮಟ್ಟಿಗೆ ನೀವು ಸಮಾಜದ ಉತ್ತಮಿಕೆಯನ್ನ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ವಿಧಾಯಕ ರೀತಿಯನ್ನ ನಮಗೆ ಡೋಣೂರವರ ಕಾದಂಬರಿ ಕೂಡ ನನ್ನಲ್ಲಿ ಉದ್ದೀಪಿಸಿತು ಅಂತನ್ನುವಂಥ ಮಾತನ್ನು ಹೇಳ್ತಾ ಇಂಥ ಕಾದಂಬರಿಯನ್ನ ಕೊಟ್ಟಿರುವ ಡೋಣೂರವರಿಗೆ ನಾನು ಇನ್ನೊಮ್ಮೆ ಸಾರ್ಥಕವಾಗಿರುವಂತಹ ಅಭಿನಂದನೆಗಳನ್ನು ಹೇಳಿ
ನಾನು ಮಾತನಾಡ್ತೀನಿ. ಶ್ರೀ ರಾಘವೇಂದ್ರ ಪಾಟೀಲರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಮುಖ್ಯ ಅತಿಥಿ ವಿಕ್ರಮ್ ವಿಸಾಜಿ ಅವರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಮನೋಹರ ಗ್ರಂಥಮಾಲೆಯ ಒಂದು ಅಪರೂಪದ ಕಾರ್ಯಕ್ರಮ ಇದು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ 89ನೇ ವರ್ಷದ ಪ್ರಕಟಣೆಯ ಬಿಡುಗಡೆ ಇತ್ತು. ವೇದಿಕೆ ಮೇಲಿರುವಂಥ ಹಿರಿಯರಾದ ಶ್ರೀ ರಮಾಕಾಂತ್ ಜೋಶಿ ಅವರೇ, ಶ್ರೀ ಹಾವನ್ ಕಾಕಣಿಕಿ ಅವರೇ, ಶ್ರೀ ಹರ್ಷ ನಂಬಳ್ ಅವರೇ, ರಾಘವೇಂದ್ರ ಪಾಟೀಲ್ ಸರ್ ಅವರೇ ಮತ್ತು ಮಿತ್ರರಾದಂಥ ಬಸವರಾಜ್ ಡೋಣೂರ್ ಅವರೇ, ಎಲ್ಲ ಹಿರಿಯರೇ ಮತ್ತು ಸಾಹಿತ್ಯಾಸಕ್ತರು. ರಾಘವೇಂದ್ರ ಪಾಟೀಲ್ ಸರ್ ಅವರು ಬಹಳ ಸೂಕ್ಷ್ಮವಾಗಿ ಈ ಕಾದಂಬರಿಯ ಬಗ್ಗೆ ಅನೇಕ ಒಳನೋಟಗಳನ್ನು ಹೇಳಿದರು ಮತ್ತು ಈ ಕಾದಂಬರಿ ನಮ್ಮಲ್ಲಿ ಉಳಿಸುವಂಥ ಅನೇಕ ಪ್ರಶ್ನೆಗಳನ್ನು ಕೂಡ ಅವರು ಎತ್ತಿದರು. ಹೀಗಾಗಿ ಬಹಳ ಒಂದು ಸೂಕ್ಷ್ಮವಾದಂಥ ಚರ್ಚೆ ಅವರು ಮಾಡಿದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ನಾನು ಓದಿದಾಗ ಕೂಡ ಈ ಕಾದಂಬರಿ ಇಂಥ ಅನೇಕ ಪ್ರಶ್ನೆಗಳನ್ನ ವಿಶ್ವವಿದ್ಯಾಲಯದ ಕುರಿತು, ನಮ್ಮ ಶೈಕ್ಷಣಿಕ ವಾತಾವರಣದ ಕುರಿತು ನನ್ನೊಳಗೆ ಹುಟ್ಟಾಕ್ತು ಮತ್ತು ಒಂದು ರೀತಿ ನಮ್ಮ ಎಲ್ಲರಲ್ಲೂ ಕೂಡ ಒಂದು ಆತಂಕವನ್ನು ಉಂಟು ಮಾಡುವಂಥ, ಭಯವನ್ನು ಉಂಟು ಮಾಡುವಂಥ ಒಂದು ವಾತಾವರಣವನ್ನ ಮತ್ತು ಅದರ ಒಂದು ನೈಜ ಮುಖ ಏನಿದೆ ಅದನ್ನು ಈ ಕಾದಂಬರಿ ಬಿಚ್ಚಿಡುವಂಥ ಕೆಲಸ ಮಾಡಿ. ಹೀಗಾಗಿ ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರದ್ದು ಪ್ರಶ್ನೆ. ಯಾವುದು ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾಗಿತ್ತು, ಯಾವುದು ನಮ್ಮ ಸಮಾಜವನ್ನ, ಯುವ ಪೀಳಿಗೆಯನ್ನ ಮುನ್ನಡೆಸಬೇಕಾಗಿತ್ತೋ ಆ ಶೈಕ್ಷಣಿಕ ಸಂಸ್ಥೆಗಳು ಇಂಥ ಒಂದು ದಾರುಣವಾದಂತಹ ವಾತಾವರಣವನ್ನ, ಇಂಥ ಒಂದು ಭಯಾನಕವಾದಂತಹ ವಾತಾವರಣಕ್ಕೆ ಯಾಕೆ ಕಾರಣ ಆಗ್ತಾ ಇದ್ದಾರೆ? ನೀವು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ ಯಾವುದೇ ಪ್ರಾಧ್ಯಾಪಕರ ಆತ್ಮಕಥೆ ಓದ್ರಿ, ಲೇಖಕರ ಆತ್ಮಕಥೆ ಓದ್ರಿ, ನಿಮಗೆಂದೂ ಅಲ್ಲಿ ಬಹಳ ಹಾರ್ದಿಕವಾದಂಥ, ಸಂತೋಷದಾಯಕವಾದಂಥ ಅನುಭವಗಳು ಸಿಗೋದು. ನೀವು ಆಮೂರವರು ಹಾಗೆ ನೋಡಿದ್ರೆ ಸಜ್ಜನಾತಿ ಸಜ್ಜನರ ಆಮೂರ್ ಸರ್ ಅವರ ಆತ್ಮಕಥೆ ಓದಿದ್ರು ಕೂಡ ಅವ್ರು ಯಾಕೆ ವಿಶ್ವವಿದ್ಯಾಲಯವನ್ನು ಬಿಟ್ಟು ಹೋಗುವಂತ ಪ್ರಸಂಗ ಬಂತು ಅನ್ನುವಂಥದ್ದನ್ನು ಬರ್ಬೋದು. ಅಲ್ಲಿ ಅನೇಕ ವಿವರಗಳನ್ನು ಬರೆದಿದ್ದಾರೆ, ನೀವೆಲ್ಲ ಓದೇ ಇರ್ತೀರಿ. ಇಲ್ಲಿ ಕೆಲವು ಅಧ್ಯಾಪಕರಿದ್ರು, ಅವರ ಕೋಣೆಯ ಬಾಗಿಲು ಮುಚ್ಚಿರುವಂತೆಯೇ ಅವರ ಹೃದಯದ ಬಾಗಿಲು ಕೂಡ ಸದಾ ಮುಚ್ಚಿರುತ್ತಿತ್ತು ಅಂತ ಬರೆದಿದ್ರು. ಯಾರ ಜೊತೆ ಸಂವಾದ ಮಾಡಬೇಕು, ಯಾರ ಜೊತೆ ಒಡನಾಟ ಮಾಡಬೇಕು, ಯಾರ ಜೊತೆ ಭೌತಿಕ ಸಂವಾದ ಮಾಡಬೇಕು ಅನ್ನುವಂಥ ಅನೇಕ ಪ್ರಶ್ನೆಗಳು ಅವು ಉಳಿಸೋದಿಲ್ಲ. ಈ ಎಂ ಕಲಬುರ್ಗಿ ಅವರು ಮಾರ್ಗ 8ರ ಸಂಪುಟಕ್ಕೆ ಬರೆದಂತಹ ಆರಂಭದ 40 ಪುಟಗಳು ಓದಿದ್ರು ಕೂಡ ನಿಮಗೆ ಗೊತ್ತಾಗ್ತದೆ. ಅನೇಕ ಜನ ಲೇಖಕರು ಇವರದ್ದು ಸರಿ, ಸ್ವತಃ ಸಿ.ವಿ. ರಾಮನ್ ಅವ್ರ ಬಗ್ಗೆ ಬಿ.ಪಿ. ರಾಧಾಕೃಷ್ಣನ್ ಅವರು ಬರೆದಂಥ ಅವರ ನೆನಪುಗಳ ಒಂದು ಕೃತಿ ನೋಡಿದ್ರೆ ಅಲ್ಲೂ ನಮಗೆ ಗೊತ್ತಾಗ್ತದೆ. ಒಂದು ಸಣ್ಣ ಕಾರಣಕ್ಕಾಗಿ IISc ನಿರ್ದೇಶಕತ್ವದಿಂದ ಅವರು ರಾಜೀನಾಮೆ ಕೊಡ್ತಾರೆ. C.N.R. ರಾವ್ ಅವರು ಮಿತಿ ಇಲ್ಲದ ಏಣಿ ಅವರ ನೆನಪುಗಳ ಸರಮಾಲೆಯಲ್ಲಿ ಒಂದು ಲ್ಯಾಬ್ ಕಟ್ಟಲಿಕ್ಕೂ ಕೂಡ ಎಷ್ಟು ತೊಂದರೆ ಆಗ್ತಾ ಇತ್ತು ಅನ್ನುವಂಥದ್ದು ಅಧಿಕಾರಶಾಹಿ ಬರೆದಿದ್ದಾರೆ. ಅಂದ್ರೆ ಏನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇದೆ. ಎಲ್ಲಿ ಒಂದು ಹೊಸ ಬೌದ್ಧಿಕ ವಾತಾವರಣ ಹುಟ್ಕೊಳ್ಬೇಕಾಗಿತ್ತು, ಒಂದು ಹೊಸ ದೃಷ್ಟಿಕೋನ ಹುಟ್ಕೊಳ್ಬೇಕಾಗಿತ್ತು, ಸೈದ್ಧಾಂತಿಕ ಚರ್ಚೆಗಳಾಗಬೇಕಾಗಿತ್ತು, ಅವೆಲ್ಲ ಏನಾಗ್ತಾ ಇದೆ? ಇಂಥ ಅನೇಕ ಪ್ರಶ್ನೆಗಳನ್ನ ಡೋಣೂರ್ ಕಾದಂಬರಿ ಕೂಡ ನನಗೆ ಓದುವಾಗ ನನ್ನೊಳಗೆ ಬಂದು, ಯಾಕಂದ್ರೆ ನಾನು ಕೂಡ ಅದೇ ವಾತಾವರಣದಲ್ಲಿ ಇರೋದ್ರಿಂದ ಇಷ್ಟೇ ಅವರು ಸ್ವಲ್ಪ ಕುಸ್ತಿಗೆ ಬೀಳ್ತಾರೆ, ನಾನು ಒಂದು ಸ್ವಲ್ಪ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ದೂರಿದ್ಬಿಟ್ಟೆ. ಹೀಗಾಗಿ ಅನೇಕ ಪ್ರಶ್ನೆಗಳು, ಆತಂಕಗಳು ನಾವು ಹಾಯ್ದು ಬಂದಿದ್ದೀವಿ, ಅವರು ಹಾಯ್ದು ಬಂದಿದ್ದಾರೆ. ನೋಡೋ ಕ್ರಮದಲ್ಲಿ ವ್ಯತ್ಯಾಸ ಇರೋದ್ರಿಂದ ಆ ಸಮಸ್ಯೆಗಳು ನಮಗೆ ಬೇರೆಯಾಗಿ ಕಾಣಿಸ್ತೇವೆ ಅಂತ ಹೇಳಿ ಅನಿಸ್ತದೆ. ಆದರೆ ಅವರಿಗೆ ಅಭಿನಂದನೆಗಳನ್ನು ಯಾಕೆ ಹೇಳಬೇಕು ಅಂತಂದ್ರೆ, ಅವ್ರು ಎಷ್ಟು ಹಾರ್ಡ್ ವರ್ಕರು ಅನ್ನುವಂಥದ್ದು ನಾನು ಬಹಳ ಹತ್ತಿರದಿಂದ ಕಳೆದ 10 ವರ್ಷದಲ್ಲಿ ನೋಡಿದ್ದು. ಒಂದ್ ಕಡೆ ಧಾರವಾಡ ಕಟ್ಟೆ
ಮತ್ತೊಂದು ಕಡೆ ಪೇಪರ್ ಟೆಸ್ಟು, ಮತ್ತೆ ಶೈಕ್ಷಣಿಕ ಕೆಲಸಗಳು, ವಿಭಾಗದ ಸೆಮಿನಾರ್ಗಳು, ಮತ್ತು ಇಂಥದ್ರ ನಡುವೆ 630-50 ಸಮೀಪ ಒಂದು ಕಾದಂಬರಿಯನ್ನು ಅವರು ಬರೆದಿದ್ದಾರೆ. ಅಂದ್ರೆ ಈ ಬರವಣಿಗೆ ಬಗ್ಗೆ ಇರುವಂತಹ ಒಂದು ತುಡಿತ, ಬರವಣಿಗೆ ಬಗ್ಗೆ ಇರುವಂತಹ ಒಂದು ಆಸಕ್ತಿ ಏನಿದೆಯಲ್ಲ ಒಬ್ಬ ಲೇಖಕನಿಗೆ, ನನಗೆ ಯಾವಾಗಲೂ ಒಂದು ಬಹಳ ಇಷ್ಟ. ಇಲ್ಲ, ಅದು ಮೌಲ್ಯಮಾಪನ ನಾವು ಆಮೇಲೆ ಮಾಡೋದು. ಆದರೆ ವಿಶ್ವವಿದ್ಯಾಲಯದ ಅಧ್ಯಾಪಕನಿಗೆ ಪಾಠ ಮಾಡುವುದರ ಬಗ್ಗೆ ಮತ್ತು ಬರವಣಿಗೆ ಮಾಡುವುದರ ಬಗ್ಗೆ ಇರುವಂತ ನಂಬಿಕೆ ಏನಿದೆ, ಆ ನಂಬಿಕೆನೇ ವಿಶ್ವವಿದ್ಯಾಲಯ ಕಾಪಾಡಬೇಕೆ ಹೊರತು ಬೇರೆ ಯಾವುದು ಕಾಪಾಡ. ಯಾಕಂದ್ರೆ ಅಂತಹ ನಂಬಿಕೆನೇ ಈಗ ಮಾಯ ಆಗ್ತಾ ಇದೆ. ಹೀಗಾಗಿ ಅವರು 650 ಕೊಡೋದು. ಹಾಗೆ ನೋಡಿದ್ರೆ ಅವರು ಕಥೆಗಳನ್ನ, ಲೇಖನಗಳನ್ನ ಬರಿತಾ ಬಂದಂಥವ್ರು. ಇದು ಅವರ ಮೊದಲ ಕಾದಂಬರಿ, ಮೊದಲ ಪ್ರಯತ್ನ. ಈ ಮೊದಲ ಕಾದಂಬರಿಯಲ್ಲಿ ಅವರು ಬಹುಶಃ ಅವರ ಮನಸ್ಸಿನೊಳಗೆ ಇದ್ದಂತಹ ಒಂದು ಅನುಭವ ಲೋಕ ಏನಿತ್ತು, ಬಹಳ ದೀರ್ಘವಾದಂತಹ ಒಂದು ನೆನಪುಗಳೇನಿತ್ತು, ಅದಕ್ಕೆ ಒಂದು ಕಾದಂಬರಿ ಚೌಕಟ್ಟು ಕೊಡ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ನಾನು ಇದನ್ನ ಏನಂತ ಕರೀಲಿಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ, ಇದು ಒಂದು ರೀತಿ ವಿಶ್ವವಿದ್ಯಾಲಯದ ವ್ಯವಸ್ಥೆಗೆ ಕನ್ನಡಿ ಇಟ್ಟಿದ್ದಂತಹ ಒಂದು ಕಾದಂಬರಿ. ನಮ್ಮ ಸಮಕಾಲೀನ ವಿಶ್ವವಿದ್ಯಾಲಯಗಳ ವ್ಯವಸ್ಥೆಗೆ ಕನ್ನಡಿ ಹಿಡಿದಂತಹ ಒಂದು ಕಾದಂಬರಿ. ಮತ್ತೆ ಇಂತಹ ವ್ಯವಸ್ಥೆಯಲ್ಲಿ ಸೂಕ್ಷ್ಮಜ್ಞರು, ಸಂಭಾವಿತರು, ಸಜ್ಜನರು ನಲುಗಿ ಹೋಗುವಂತಹ ಒಂದು ದಾರುಣ ಸ್ಥಿತಿ ಏನಿದೆ, ಅದನ್ನು ಅವರು ಅನೇಕ ಘಟನಾವಳಿಗಳ ಮೂಲಕ ಅವರು ಕಾದಂಬರಿ ಮಾಡ್ತಾ ಹೋಗಿದ್ದಾರೆ. ಪಾಟೀಲ್ ಸರ್ ಹೇಳಿದ ಹಾಗೆ ಕಥೆಯ ನಾಯಕ, ನಾನು ಕಲ್ಪಿತ ನಾಯಕ ಅಂತ ಹೇಳಿ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕಥೆಯ ನಾಯಕ ಪ್ರಕಾಶ್, ನಾವು ಅಂದ್ಕೊಂಡಷ್ಟು ಅವನು ಏನು ಮುಗ್ಧ ಅಲ್ಲ, ಆದರೆ ವ್ಯವಸ್ಥೆ ಅವನಿಗೆ ಅವನ ಮುಗ್ಧತೆಯನ್ನ ಕಳೆದುಕೊಳ್ಳುವ ಹಾಗೆ ಅವನನ್ನು ಒತ್ತಡ ಟ್ರಾಜಿಡಿ. ಸಜ್ಜನರು ತಮ್ಮ ಸಜ್ಜನಿಕೆಯನ್ನು ಕಳೆದುಕೊಳ್ಳುವ ಹಾಗೆ, ಮುಗ್ಧರು ತಮ್ಮ ಮುಗ್ಧತೆಯನ್ನು ಕಳೆದುಕೊಳ್ಳುವ ಹಾಗೆ, ಒಳ್ಳೆಯವರು ತಮ್ಮ ಒಳ್ಳೆತನವನ್ನು ಕಳೆದುಕೊಳ್ಳುವ ಹಾಗೆ ವ್ಯವಸ್ಥೆ ನಮ್ಮನ್ನು ಮಾಡುವಂತಹ ಒಂದು ಆಕ್ರಮಣ ಏನಿದೆ, ಆ ಆಕ್ರಮಣದ ಅನೇಕ ಚಿತ್ರಗಳು ನಮಗೆ ಈ ಕಾದಂಬರಿಯಲ್ಲಿ ಕಂಡುಬಿಡ್ತವೆ. ಇದು ನನಗೆ ಬಹಳ ಸಂಕಟವನ್ನು ಮಾಡಿದಂತಹ ಪ್ರಶ್ನೆ. ಯಾಕಂದ್ರೆ ಒಳ್ಳೆತನ ಎಲ್ಲ ಬಿಟ್ಟು ಈ ದಾರಿಯಲ್ಲಿ ಬದುಕಿದ್ರೆ ಆಗೋದಿಲ್ಲ ಅಂತ ಹೇಳಿ ಮನುಷ್ಯನಿಗೆ ಅನ್ನಿಸ್ತು ಅಂತಂದ್ರೆ, ಅಷ್ಟರ ಮಟ್ಟಿಗೆ ಎಲ್ಲೋ ಒಳ್ಳೆತನಕ್ಕೆ ಏನೋ ಒಂದು ಅಪಾಯ ಬಂದಿದೆ, ಮುಗ್ಧತೆಗೆ ಏನೋ ಒಂದು ಅಪಾಯ ಬಂದಿದೆ, ಸಜ್ಜನಿಕೆಗೆ ಏನೋ ಒಂದು ಅಪಾಯ ಬಂದಿದೆ. ಮತ್ತು ಅಂತಹ ಒಂದು ಅಪಾಯವನ್ನ ವಾತಾವರಣಗಳು, ಶೈಕ್ಷಣಿಕ ಸಂಸ್ಥೆಗಳು, ವ್ಯವಸ್ಥೆಗಳು ಪೋಷಿಸ್ತಾ ಇದ್ದಾರೆ. ಈಗ ಇಡೀ ಕಾದಂಬರಿ ಓದಿದಾಗ ನನಗೆ ಸಜ್ಜನಿಕೆಗೆ ಒದಗಿದಂತ ಒಂದು ಆತಂಕ ಏನಿತ್ತು, ಅದೇ ಕಣ್ಣೆದುರು ಬರ್ತಾ ಇತ್ತು. ಅದನ್ನು ಅವರು ಎಳೆ ಎಳೆಯಾಗಿ ಬಿಡಿಸ್ತಾ ಹೋಗಿದ್ದಾರೆ. ಹೀಗಾಗಿ ಇದು ಒಂದು ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಕಥೆ, ಒಂದು ವ್ಯವಸ್ಥೆಯ ಕಥೆ ಮತ್ತು ಒಂದು ಕಾಲದ ಕಥೆ. ನಾವು ಬದುಕ್ತಾ ಇರುವಂತಹ ಒಂದು ಕಾಲದ ಕಥೆ ಕೂಡ ಹೌದು. ಹೀಗಾಗಿ ಈ ಕಾಲದ ಸಂಕಟ ಏನಿದೆ, ಈ ಕಾಲದ ಆತಂಕ ಏನಿದೆ, ಶೈಕ್ಷಣಿಕ ಸಂಸ್ಥೆಯ ಆತಂಕ ಏನಿದೆ, ಆ ಆತಂಕನೇ ಇಡೀ ಕಾದಂಬರಿಯ ಉದ್ದಕ್ಕೂ ಒಂದು ಸ್ವರದ ಹಾಗೆ, ಒಂದು ಸಂಗೀತದ ಹಾಗೆ ಅದು ಮಿಡಿತಾ ಹೋಗಿದೆ, ಚಲಿಸ್ತಾ ಹೋಗಿದೆ. ಬಗೆ ಬಗೆಯ ಘಟನೆಗಳನ್ನ ಅವರು ವಿವರಿಸ್ತಾ ಬಂದಿದ್ದಾರೆ. ಆಮೇಲೆ ನಾವು ಈ ಕಾದಂಬರಿಯನ್ನ ನೋಡಿದಾಗ, ಈ ಕಾದಂಬರಿಯಲ್ಲಿ ಒಂದು 2 ಪಾತ್ರಗಳ ನಡುವಿನ ತಿಕ್ಕಾಟನೇ ಬಹಳ ದೊಡ್ಡ ಸಂಗತಿ. ಒಂದು ದಿಕ್ಕಿನಲ್ಲಿ ಪ್ರಕಾಶ್ ಇದ್ದಾನೆ, ಇನ್ನೊಂದು ದಿಕ್ಕಿನಲ್ಲಿ ಫಾತಿಮಾ. ಒಂದು ದಿಕ್ಕಿನಲ್ಲಿ ವ್ಯವಸ್ಥೆ ಇದೆ, ಇನ್ನೊಂದು ದಿಕ್ಕಿನಲ್ಲಿ ನೌಕರ ವರ್ಗ ಇದೆ. ಇವೆರಡರ ನಡುವಿನ ಸಂಘರ್ಷ ಏನಿದೆ, ಇವೆರಡರ ನಡುವಿನ ಟೆನ್ಷನ್ ಏನಿದೆ, ಅದನ್ನೇ ಬೇರೆ ಬೇರೆ ಘಟನಾವಳಿಗಳ ಮೂಲಕ ಡೋಣೂರವರು ಕಾದಂಬರಿಯಲ್ಲಿ ನಿರೂಪಿಸ್ತಾ ಹೋಗಿದ್ದಾರೆ. ಆಮೇಲೆ ಯಾಕೆ ನಾನು ಇಂಥ ಒಂದು ಬೃಹತ್ ಕಾದಂಬರಿಗಳು ಅಗತ್ಯ ಅಂತ ಹೇಳಿ ಭಾವಿಸ್ತೀನಿ ಅಂತಂದ್ರೆ, ಈ ಕಥೆಗಳು ಓದಿದಾಗ ನಮ್ಮ ಜೀವನವನ್ನು ಏನೋ ಒಂದು ಕಿಟಕಿ ಮೂಲಕ ನೋಡಿದಾಗ ಅನಿಸ್ತದೆ. ಆದರೆ ಕಾದಂಬರಿಯನ್ನು ಓದಿದಾಗ ಯಾವುದೋ ಒಂದು ವಿಶಾಲವಾದ ಬಯಲಿಗೆ ನಾವು ಬಂದ ಹಾಗೆ, ಒಂದು ದೊಡ್ಡ ಸಮುದ್ರದ ಎದುರು ಬಂದ ಹಾಗೆ ಆ ಅನುಭವ ನಮ್ಮೊಳಗೆ ಗಾಢಗೊಳ್ತಾ ಹೋಗ್ತದೆ, ಅನುಭವ ನಮ್ಮೊಳಗೆ ದೊಡ್ಡ ಪ್ರಮಾಣದಲ್ಲಿ ರೂಪುಗೊಳ್ತಾ ಹೋಗ್ತದೆ. ಹೀಗಾಗಿ ಬೃಹತ್ ರಚನೆಗಳು ಬಂದಾಗ ಈ ಬದುಕನ್ನು ನೋಡುವ ಕ್ರಮಗಳು, ಈ ಬದುಕನ್ನು ವಿಶ್ಲೇಷಿಸುವ ಕ್ರಮಗಳು, ಈ ಬದುಕಿನ ಬೇರೆ ಬೇರೆ ಆಯಾಮಗಳು ಒಂದು ದೊಡ್ಡ ಪ್ರಮಾಣದಲ್ಲಿ ತೆರೆದುಕೊಳ್ತಾ ಹೋಗ್ತಾರೆ. ಡೋಣೂರವರು ಬಹಳ ಸಣ್ಣ ಸಣ್ಣ ಕಥೆಗಳನ್ನು ಬರೆದು ಈ ತರಹದ ಕೆಲವು ಘಟನಾವಳಿಗಳನ್ನು ಬೇರೆ ಬೇರೆ ಕಥೆಗಳನ್ನು ತಂದಿದ್ದಾರೆ.
ಆದರೆ ಈ ಕಾದಂಬರಿಯಲ್ಲಿ ಮೊದಲನೇ ಸಲ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ದೀರ್ಘವಾದಂತಹ ಚಿತ್ರಣದಲ್ಲಿ ಇಲ್ಲಿನ ಘಟನೆಗಳನ್ನ ಹೀಗಾಗಿ ನೂರಾರು ಪಾತ್ರಗಳು ಈ ಕಾದಂಬರಿಯಲ್ಲಿ ನೂರಾರು ಪಾತ್ರಗಳಿದ್ದವು. ಪ್ರಕಾಶ್ ಹೇಳಿದ್ದು, ಫಾತಿಮಾ ಹೇಳಿದ್ದು, ಅಧ್ಯಾಪಕ ವರ್ಗ, ಪತ್ರಕರ್ತರು, ರಾಜಕಾರಣಿಗಳು, ಶಾಂತನಾಳದ ಗ್ರಾಮದ ಜನರು, ಕುಟುಂಬ ವರ್ಗ, ಹೀಗಾಗಿ ನೂರಾರು ಪಾತ್ರಗಳು ಈ ಕಾದಂಬರಿಗಳಲ್ಲಿ ಬಂದಿದ್ದಾವೆ. ಆದರೆ ಕಾದಂಬರಿಯ ಸಂಘರ್ಷ ಇರೋದು ಮಾತ್ರ ಮುಖ್ಯವಾಗಿ ಕೇವಲ 2 ಪಾತ್ರಗಳು, ಅದು ಪ್ರಕಾಶ್ ಮತ್ತು ಫಾತಿಮಾ. ಹೀಗಾಗಿ ಈ ಕಾದಂಬರಿ ಮುಗಿದ ಮೇಲೂ ನಮಗೆ ನೆನಪಿರೋದು ಹೆಚ್ಚು ಕಡಿಮೆ ಇವೆರಡೇ ಪಾತ್ರ, ಪ್ರಕಾಶ್ ಮತ್ತು ಫಾತಿಮಾ. ಇವೆರಡೇ ಪಾತ್ರಗಳ ಸಂಘರ್ಷ ಮತ್ತು ತಿಕ್ಕಾಟ ನಮಗೆ ನೆನಪಾಗ್ತಾ ಹೋಗ್ತದೆ. ಆಮೇಲೆ ಈ ಕಾದಂಬರಿ ಓದಿದಾಗ ವಿಶ್ವವಿದ್ಯಾಲಯ ಅನ್ನುವಂಥದ್ರ ಬಗ್ಗೆ ನಮಗೆ ಏನು ಕಲ್ಪನೆ ಬರ್ತದೆ ಅಂತಂದ್ರೆ, ಇದೇನೋ ಒಂದು ವಿಚಿತ್ರವಾದಂಥ ಚಕ್ರ ವ್ಯೂಹ ಅನ್ನುವಂಥರ ಕಲ್ಪನೆ ನಮಗೆ ಬರ್ತಾ ಹೋಗ್ತದೆ. ಯಾಕಂದ್ರೆ ಎಷ್ಟು ಜನ ಬಲಿಯಾಗುತ್ತೆ, ಎಷ್ಟು ಜನ ವ್ಯವಸ್ಥೆಗೆ ಬಲಿಯಾಗುತ್ತೆ. ಆದರೆ ಅಲ್ಲಿ ಉಳಿಸ್ಕೊಳ್ಳಿಕ್ಕಂಥ ವ್ಯವಸ್ಥೆಯಲ್ಲಿ ಅವರನ್ನು ಉಳಿಸ್ಕೊಳ್ಳಿಕ್ಕೆ ಯಾರೂ ಇಲ್ಲ ಅನ್ನುವಂಥ ಒಂದು ಅನಾಥ ಭಾವನೆ ಕೂಡ ಆ ಪ್ರಕಾಶನಲ್ಲಿ ಅದು ಬರ್ತಾ ಇದೆ. ಅವನು ಸಹಾಯಕ್ಕಾಗಿ ಯಾರ್ಯಾರ್ದೋ ಹತ್ರ ಅಂಗಲಾಚಿಸ್ತಾ ಇದ್ದ. ಯಾಕಂತಂದ್ರೆ ಅವನಿಗೊಂದು ಇದು ಒಂಥರ ಪ್ರತಿಷ್ಠೆಯ ಪ್ರಶ್ನೆ ಆಗ್ಬಿಟ್ಟಿದೆ. ನಾನು ಸೋಲ್ಬಾರ್ದು, ವ್ಯವಸ್ಥೆ ಇದ್ರೆ ನಾನು ಸೋಲ್ಬಾರ್ದು ಅನ್ನುವಂಥದ್ದು ಅವನಿಗೂ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ ಆಗ್ಬಿಟ್ಟಿದೆ. ಹೀಗಾಗಿ ಅವನು ರಾಜಕಾರಣಿಗಳ ಹತ್ರ ಹೋಗ್ತಾನೆ, ಸಂಘಟನೆಗಳ ಹತ್ರ ಹೋಗ್ತಾನೆ, ಅಧ್ಯಾಪಕರ ಹತ್ರ ಹೋಗ್ತಾನೆ. ಆದ್ರೆ ಬಹಳ ವಿಚಿತ್ರ ಅಂತಂದ್ರೆ, ನಾನು ಒಂದ್ಸಲ ಡೋನರ್ ಸರ್ ಅವರಿಗೂ ಹೇಳಿದ್ದೀನಿ, ಎಲ್ಲೆಲ್ಲ ಅವನು ಆ ಸಮಸ್ಯೆಗಳ ನಿವಾರಣೆಗೆ ಅಂತೇಳಿ ಹೋಗ್ತಾ ಇದ್ದಾನೋ ಅಲ್ಲೆಲ್ಲ ಸಮಸ್ಯೆಗಳು ಮತ್ತು ದ್ವಿಗುಣಗೊಂಡು ವಾಪಸ್ ಬರ್ತದೆ. ಇದು ವ್ಯವಸ್ಥೆಯ ಇನ್ನೊಂದು ಕರಾಳ ಸ್ಥಿತಿ. ನೀವು ಯಾರಾದ್ರೂ ಹತ್ರ ನಿಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಹೋದ್ರೆ ಆ ಸಮಸ್ಯೆ ನಿವಾರಣೆ ಆಗೋದಕ್ಕಿಂತ ಆ ಸಮಸ್ಯೆ 2 ಪಟ್ಟು ಹೆಚ್ಚಾಗಿ ನಾವು ತಿರುಗಿ ವಾಪಸ್ ಬರುವಂತ ಪರಿಸ್ಥಿತಿ ಇದೆ. ಪ್ರಕಾಶನ ಪರಿಸ್ಥಿತಿ ಅದೇ. ಅವನಿಗೆಲ್ಲೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಹೀಗಾಗಿ ಅವನು ಕೂಡ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಫಾತಿಮಾ ಬಳಸುವಂತ ತಂತ್ರಗಳನ್ನೇ ಅವಳ ವಿರುದ್ಧ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದನ್ನ ಚೆನ್ನಿಯವರು ತಮ್ಮ ಮಾತುಗಳಲ್ಲಿ ಗುರುತಿಸ್ತಾ ಇದ್ದಾರೆ. ಯಾಕಂದ್ರೆ ಯುದ್ಧ, ಅವನು ಹೇಳ್ತಾ ಇದ್ದಾನೆ, ಯುದ್ಧ ಶುರು ಆಗಿಬಿಟ್ಟಿದೆ. ಅವಳು ಯಾವ ಅಸ್ತ್ರಗಳನ್ನು ಬಳಸ್ತಾಳೋ ನಾನು ಕೂಡ ಅದೇ ಅಸ್ತ್ರಗಳನ್ನು ಬಳಸಬೇಕು. ಹೀಗಾಗಿ ನನಗೊಂದೊಂದ್ಸಲ ಏನ್ ಅನಿಸ್ತು ಅಂತಂದ್ರೆ, ಪಾಟೀಲ್ ಸರ್ ಕೂಡ ಹೇಳಿದ್ರು, ಏನು ಅಂತಂದ್ರೆ, ಈ ಕಾದಂಬರಿಯ ನಾಯಕನಿಗೆ ಹೊರಗಡೆ ಇರುವಷ್ಟು ಕಣ್ಣು ಒಳಗಡೆ ಇಲ್ಲ. ಅವನು ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ. ಅವನ ಎಲ್ಲಾ ನಿಲುವುಗಳನ್ನ, ನಿರ್ಧಾರಗಳನ್ನ ಹೊರಗಿನ ಸಂಗತಿಗಳು ನಿರ್ಧರಿಸ್ತಾ ಇದ್ದ. ಯಾವುದೋ ಒಂದು ಸಂಘಟನೆ ಆಕ್ಟ್ ಮಾಡಿದ್ರೆ ಇದಕ್ಕೊಂದು ಪ್ರತಿಕ್ರಿಯೆ ತರ ಇರ್ತದೆ. ಕುಲಪತಿ ತಗೊಳ್ಳುವಂತ ಡಿಸಿಷನ್ ಮೂಲಕ ಇವನ್ ಪ್ರತಿಕ್ರಿಯೆ ಅದಕ್ಕೆ ಇರ್ತದೆ. ರಾಜಕಾರಣಿ ತಗೊಳ್ಳುವ ಡಿಸಿಷನ್ ಮೂಲಕ ಇವನ್ ಪ್ರತಿಕ್ರಿಯೆ ಅದಕ್ಕೆ ಇರ್ತದೆ. ಹೀಗಾಗಿ ಅವನ ಬಹುತೇಕ ಜೀವನದ ಆಲೋಚನೆಗಳು, ನಿಲುವುಗಳು ಪ್ರತಿಕ್ರಿಯಾತ್ಮಕವಾಗಿ ಬರ್ತಾ ಇದೆ. ಹೀಗಾಗಿ ಇಲ್ಲಿ ಒಂದು ಸಮಸ್ಯೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅವನಿಗೆ ತನ್ನ ಒಳಗೆ ನೋಡ್ಕೊಳ್ಳಿಕ್ಕೆ ಅಥವಾ ಆಂತರಿಕವಾಗಿ ವಿವೇಚನೆ ಮಾಡಲಿಕ್ಕೆ, ಆಂತರಿಕವಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವನಿಗೆ ಅವನ ಮನಸ್ಥಿತಿ, ಅವನ ಮನೋಭಾವ ಅವಕಾಶ ಮಾಡಿಕೊಡ್ತಾ ಇದೆ. ಇದರಿಂದ ಏನಾಗಿದೆ ಅಂತಂದ್ರೆ ಮತ್ತೆ ಸಫರಿಂಗ್ ಜಾಸ್ತಿ ಆಗಿದೆ. ಹೀಗಾಗಿ ಕಾದಂಬರಿಯ ಕೇಂದ್ರದಲ್ಲಿರುವಂತಹ ಒಂದು ಸ್ಥಿತಿ ಏನು ಅಂತಂದ್ರೆ ಹ್ಯೂಮನ್ ಸಫರಿಂಗ್, ಮನುಷ್ಯನ ಯಾತನೆ. ವಿಶ್ವವಿದ್ಯಾಲಯ ಉಂಟು ಮಾಡಿದಂತಹ ಒಂದು ಯಾತನಾ ಲೋಕ ಏನಿದೆ, ಆ ಯಾತನಾ ಲೋಕದಲ್ಲಿ ಆ ನಾಯಕ ಬೇದನೆ. ಅವನಿಗೆ ಹೊರ ಬರೋ ದಾರಿ ಗೊತ್ತಾಗ್ತಿಲ್ಲ. ಅದಕ್ಕೆ ಹೊರ ಬರ್ಲಿಕ್ಕೆ ಎಷ್ಟೆಷ್ಟು ಪ್ರಯತ್ನ ಮಾಡ್ತಾ ಇದ್ದಾನೆಯೋ ಇನ್ನಷ್ಟು ಅವನು ಯಾತನೆಗೆ ಒಳಗಾಗ್ತಾ ಇದ್ದಾನೆ. ಸರ್ ಅದನ್ನ ಕರೆಕ್ಟ್. ಇದೊಂದು ನವ್ಯದ ಒಂದು ಮೈಂಡ್ ಸೆಟ್ ಏನಿದೆ ಅದು ಕಾದಂಬರಿಯ ನಿರೂಪಣೆಗಳಲ್ಲಿ, ಕಾದಂಬರಿಯ ಅನೇಕ ಭಾಗಗಳಲ್ಲಿ ಬಂದಿದೆ. ಮನುಷ್ಯನ ಒಂದು ಅನಾಥ ಪ್ರಜ್ಞೆ ಅಥವಾ ಮನುಷ್ಯನ ಯಾತನೆ, ಸಂಕಟ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾದಂಬರಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಹ್ಯೂಮನ್ ಸಫರಿಂಗ್, ಎಷ್ಟು ಸಫರ್ ಆಗೋದು ಅಂತ ಹೇಳಿ, ವ್ಯವಸ್ಥೆಯಲ್ಲಿ ಏನ್ ಸಫರ್ ಆಗೋದು, ಅದನ್ನು ಹೆಂಗೆ ಎದುರಿಸೋದು, ಇರುವ ದಾರಿಗಳೇನು, ಎಲ್ಲೂ ಕೂಡ ಅವನಿಗೆ ದಾರಿ ಕಾಣ್ತದೆ. ಹೀಗಾಗಿ ಎಷ್ಟೋ ಸಲ ಅವನೊಂದು ಸ್ವಲ್ಪ ಆಧ್ಯಾತ್ಮಿಕತೆ ಕಡೆಗೆ ತಿರುಗ್ತಾನೆ. ಯಾವುದೋ ಒಂದು ಭವಿಷ್ಯವಾಣಿಯ ಕಡೆಗೋ, ಯಾವುದೋ ಒಂದು ಕಣ್ಣಪ್ಪನ ಭವಿಷ್ಯದ ಕಡೆನೋ, ಅಥವಾ ಒಬ್ಬ ಸಂತನ ನೆನಪಿನ ಕಡೆಗೋ ಅವನ ಮನಸ್ಸು ಜಾಗ್ತಾ ಇದೆ. ಆದ್ರೆ ಈ ವ್ಯವಸ್ಥೆ ಎಷ್ಟು ಬಲಿಷ್ಠವಾಗಿದೆ ಅಂತಂದ್ರೆ ಅವನನ್ನಲ್ಲಿ ಹಿಡ್ಕೊಂಡು ಕೂಡಿಸ್ಬಿಟ್ಟಿದೆ. ನೀನು ಇದೇ ತಂತ್ರಗಳನ್ನೇ ಉಪಯೋಗಿಸಿಕೊಂಡು ಹೋರಾಟ ಮಾಡಬೇಕು, ಇಂಥ ಜಿದ್ದಿನ ರಾಜಕಾರಣವನ್ನೇ ಮಾಡಬೇಕು ಅಂತ ಹೇಳಿ ವ್ಯವಸ್ಥೆ
ಅವನ ಸಾಧ್ಯತೆಗಳನ್ನು ವಿಸ್ತಾರಗೊಳಿಸಲಿಕ್ಕೆ ಬಿಡದೇನೆ ಅದು ಅವನನ್ನು ಹಿಡಿದು ಕೂಡಿಸ್ತಾ ಇದೆ. ಇದು ಈ ವ್ಯವಸ್ಥೆಯ ಕರಾಳತೆ ಈ ಕಾಲದಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ನಮ್ಮ ಕಾಲದ ಅನೇಕ ಪ್ರಶ್ನೆಗಳನ್ನು ಅವರು ತಂದಿದ್ದಾರೆ. ಏನು ಅಂತಂದ್ರೆ, ಒಂದು ವೇಳೆ ನೇರಾನೇರವಾದ ಹೋರಾಟ ಮಾಡುವ ಸ್ಥಿತಿಗಳು ಮುಗಿದು ಹೋದ್ರೆ ವ್ಯವಸ್ಥೆ ಏನ್ ಮಾಡ್ತದೆ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ. ನಾನು ಒಂದೇನೋ ಲೀಗಲ್ ಪಾಯಿಂಟ್ ಎತ್ತಿದೆ, ಅವರು ಒಂದು ಲೀಗಲ್ ಪಾಯಿಂಟ್ ಎತ್ತಿದ್ರು. ಎಲ್ಲ ಅವಕಾಶಗಳು ಮುಗಿದು ಹೋದ್ರು. ನೆಕ್ಸ್ಟ್ ವ್ಯವಸ್ಥೆ ಬಳಸಿಕೊಳ್ಳುವಂತಹ ಅಥವಾ ಯಾವುದೇ ವ್ಯಕ್ತಿ ಬಳಸಿಕೊಳ್ಳುವಂತಹ ಇನ್ನೊಂದು ಸ್ಥಿತಿ ಯಾವುದು ಅಂತಂದ್ರೆ ಚಾರಿತ್ರ್ಯ ವಧೆ. ಮನುಷ್ಯರ ಚಾರಿತ್ರ್ಯದ ಬಗ್ಗೆ ವ್ಯವಸ್ಥೆಯಷ್ಟು ಸುಲಭವಾದಂಥ ತೀರ್ಮಾನವನ್ನು ಬೇರೆ ಯಾರು ಕೊಡೋದಿಲ್ಲ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಚಾರಿತ್ರ್ಯದ ಬಗ್ಗೆ ಬಹಳ ಸುಲಭವಾದಂಥ ತೀರ್ಮಾನಗಳು ತೀರ್ಪುಗಳು ವ್ಯವಸ್ಥೆ ಕೊಟ್ಟುಬಿಡ್ತದೆ. ಮತ್ತೆ ಕಥೆಯ ನಾಯಕ ಅದಕ್ಕೆ ಎದೆಗೊಟ್ಟು ಅವನು ಮತ್ತೆ ಹೋರಾಟ ಮಾಡ್ತಾ ಇರ್ಬೇಕು. ಇನ್ನೇನು ಇದು ಮುಗೀತು ಅನ್ನೋದ್ರೊಳಗೆ ವ್ಯವಸ್ಥೆ ಇನ್ನೊಂದು ದಾಳ ಎಸೆದಿದೆ. ಇನ್ನೇನು ಮುಗೀತು ಅನ್ನೋದ್ರೊಳಗೆ ಮತ್ತೊಂದು ದಾಳ ಅವನೆದುರು ಬಂದಿದೆ. ಹೀಗಾಗಿ ಈ ಯಾತನೆಗೆ, ಮನುಷ್ಯನ ಈ ಸಂಕಟಕ್ಕೆ ನಿಲುಗಡೆಯೇ ಇಲ್ವೇನೋ ಅನ್ನೋ ತರಹದಲ್ಲಿ ಇಡೀ ಕಾದಂಬರಿಯ ಘಟನಾವಳಿಗಳು, ವ್ಯವಸ್ಥೆಯ ವಿಕಾರವಾದಂತಹ ರೂಪಗಳು, ವ್ಯವಸ್ಥೆಯ ಅಧಪತನಗಳು ಇಲ್ಲಿ ಕಾದಂಬರಿಯೊಳಗೆ ತೆರ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಒಂದು ಮಾತು ನನಗೆ ನೆನಪಾಗ್ತಾ ಇತ್ತು. ಅಮರ್ತ್ಯ ಸೇನ್ ಅವರು ಬರೆದಿದ್ದಾರೆ. ಅವರು ಹೊಸದು ಒಂದು ಆಟೋಬಯೋಗ್ರಫಿ ಬಂದಿದೆ, ಹೋಮ್ ಇನ್ ದ ವರ್ಲ್ಡ್ ಅಂತ ಹೇಳಿ. ಅವರು ಕೂಡ 28 ವರ್ಷದಲ್ಲೋ 32 ವರ್ಷದಲ್ಲೋ ಪ್ರಾಧ್ಯಾಪಕರಾದಾಗ ಅವ್ರು ಕಲಿಸಲ್ಪಟ್ಟಂತ ಅಸೂಯೆಯಿಂದಾಗಿ ಅವರು ಇಂಡಿಯಾ ಬಿಟ್ಟು ವಿದೇಶಕ್ಕೆ ಹೋಗುವಂತ ಪರಿಸ್ಥಿತಿ ಬಂತು. ಅದಕ್ಕೆ ಅವ್ರು ಹೇಳಿದ್ರು, ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಪ್ರತಿಭಾವಂತ ಸೇರಿದ ಅಂತಂದ್ರೆ ಅವನ ರಿಸರ್ಚ್ ಎಬಿಲಿಟಿ ಏನಿರ್ತದೆ ಅಥವಾ ಅವನ ಶೈಕ್ಷಣಿಕ ಸಾಮರ್ಥ್ಯ ಏನಿರ್ತದೆ ಅದು ಬರ್ತಾ ಬರ್ತಾ ಕುಸಿದು ಝೀರೋ ಆಗ್ಬಿಡ್ತದೆ. ಅವನು ಸಣ್ಣ ಪುಟ್ಟ ಸಂಶೋಧನೆ ಮಾಡಿಕೊಂಡು ಓದ್ಕೊಂಡು ಬರ್ಕೊಂಡು ಇರೋನು ಕೂಡ ವಿಶ್ವವಿದ್ಯಾಲಯದಲ್ಲಿ ಸೇರಿದಾಗ ಅಲ್ಲಿನ ರಾಜಕಾರಣಕ್ಕೆ ನಲಗಿ ಅದು ಡೌನ್ ಆಗ್ಬಿಡ್ತದೆ. ಅದೇ ವಿದೇಶಕ್ಕೆ ಹೋದಾಗ ಅವನ ಶೈಕ್ಷಣಿಕ ಸಾಮರ್ಥ್ಯ, ಅವನ ರಿಸರ್ಚ್ ಸಾಮರ್ಥ್ಯ ಅದು ತನ್ನ ಪೀಕ್ ಸ್ಥಿತಿಗೆ ಹೋಗ್ತದೆ. ಇಂಡಿಯಾದೊಳಗೆ ಯಾಕೆ ಹೀಗಾಗ್ತದೆ, ಅಲ್ಲಿ ಯಾಕೆ ಆ ಥರ ಆಗ್ತದೆ? ಸೇಮ್ ಪ್ರತಿಭಾವಂತ, ಒಬ್ಬ ಪ್ರತಿಭಾವಂತ ಇಲ್ಲಿ ನಿಷ್ಕ್ರಿಯ ಆಗಿರ್ತಾನೆ, ಒಬ್ಬ ಪ್ರತಿಭಾವಂತ ತನ್ನ ಸಾಮರ್ಥ್ಯವನ್ನ 2-3 ಪಟ್ಟು ಹೆಚ್ಚು ಮಾಡ್ತಾರೆ. ಏನ್ ಕಾರಣ? ಜಿ.ಎನ್. ದೇವಿಯವರು ಕೂಡ ಇಲ್ಲೇ ಇದ್ದಾರೆ. ನಮ್ಮ ಚಂದ್ರಕಾಂತ್ ಪೋಖಳೆಯವರು ಅವ್ರ ಕೃತಿ ಅನುವಾದ ಮಾಡಿದ್ದು ನೀವು ನೋಡಿದ್ರೆ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ. ಕೊನೆಗೆ ಅವರು ವಿಶ್ವವಿದ್ಯಾಲಯದ ಕುಲಪತಿ ವಿರುದ್ಧ ಕೋರ್ಟ್ ಮೆಟ್ಟಿನೇರಿ ಕೇಸ್ ಗೆದ್ದು ಆಮೇಲೆ VRS ಬಂದರು. ಅವ್ರು ಹೇಳಿದ್ರು, ನಾನು ಈ ಆಫ್ಟರ್ ಅಮ್ನೇಷಿಯಾ, ಈ ವಿಸ್ಮೃತಿಯ ನಂತರ ಕೃತಿ ಏನಿದೆ ಇದರ ಹೆಚ್ಚಿನ ಭಾಗಗಳನ್ನು ನಾನು ಬರೆದಿದ್ದು ಕೋರ್ಟ್ ಆವರಣದಲ್ಲಿ. ನಾನು ಹಿಯರಿಂಗಿಗೆ ಹೋದಾಗ ಅದು ಬೆಳಿಗ್ಗೆ ಬರ್ತಿತ್ತು, ಸಂಜೆ ಯಾವಾಗೋ ಬರ್ತಿತ್ತು, ಅಲ್ಲಿವರೆಗೆ ಕೂತು ನಾನು ಅದನ್ನೇ ಬರಿತಾ ಇದ್ದೆ. ಜಿ.ಎನ್. ದೇವಿ ಅನುಭವ ಬೇರೆ ಅಲ್ಲ, ಸಿ.ವಿ. ರಾಮನ್ ಅನುಭವ ಬೇರೆ ಇಲ್ಲ, ಸಿ.ಎನ್. ರಾವ್ ಅನುಭವ ಬೇರೆ ಇಲ್ಲ, ಆಮೂರ್ ಅನುಭವ ಬೇರೆ ಇಲ್ಲ, ಅಮರ್ತ್ಯ ಸೇನ್ ಅನುಭವ ಬೇರೆ ಇಲ್ಲ. ಹೀಗಾಗಿ ನನಗಿದು ಓದಿದಾಗ ಯಾವುದೋ ಓದಿದ್ದು ನೆನಪಾಗ್ತಾ ಇತ್ತು. ಆ ಎಲ್ಲ ದುರಂತಕ್ಕೆ ಇನ್ನೊಂದು ಕನ್ನಡಿಯನ್ನ ಹಿಡಿಯುವಂತ ಕೆಲಸ, ಆ ಚಕ್ರವ್ಯೂಹದ ಕರಾಳತೆಯನ್ನು ತೋರಿಸುವಂತ ಒಂದು ಕೆಲಸ ಬಸವರಾಜ ಡೋಣರವರು ಈ ಕಾದಂಬರಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ನನ್ನ ಅನೇಕ ಮಿತ್ರರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರೋರೇ ಈ ಕಾದಂಬರಿಯನ್ನ ಅವರು ಪರ್ಚೇಸ್ ಮಾಡಿದಾಗ ಈ ಕ್ಯಾಂಪಸ್ ನಾವೆಲ್ ಅಂತ ಇತ್ತಲ್ಲ, ಎಲ್ಲರೂ ಬಹಳ ಸಂತೋಷದಿಂದ ತಗೊಂಡಿದ್ರು. ಕ್ಯಾಂಪಸ್ ನಾವೆಲ್ ಅಂದ್ರೆ ಏನೋ ಹುಡುಗ ಹುಡುಗಿಯರು ಏನೋ ಒಂದು ಲವ್ ಸ್ಟೋರಿ ಇರ್ಬೋದು ಅಂತ ಹೇಳಿ, ಅಥವಾ ಹುಡುಗ ಹುಡುಗಿಯರದಿದ್ದೇ ಇದ್ರದ್ದು ಅಧ್ಯಾಪಕರ ಪ್ರೇಮ ಪ್ರಕರಣಗಳಾದ್ರೆ ಇರ್ಬೋದು ಅಂತ ಹೇಳಿ. ಆದ್ರೆ ಇದನ್ನು ಓದಿದ ಮೇಲೆ ಅವರಿಗೆ ಬಹಳ ಭಯಾನಕವಾದಂತಹ ಒಂದು ಅನಿಸಿಕೆ ಅವರ ಮನಸ್ಸಿನಲ್ಲಿ ಸೃಷ್ಟಿ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಸಣ್ಣ ಶಾಂತನಾಡದಂತ ಬಂದಂಥ, ತಲೆ ತುಂಬ ಕನಸುಗಳನ್ನು ಇಟ್ಕೊಂಡಂಥ, ಆದರ್ಶಗಳನ್ನು ಇಟ್ಕೊಂಡಂಥ, ನಾನು ವಿಶ್ವವಿದ್ಯಾಲಯಕ್ಕೆ ಹೋಗಿ ಹಾರ್ಡಿ ಕಲಿಸ್ಬೇಕು, ಜೆ.ಬಿ. ಶಾ ಕಲಿಸ್ಬೇಕು, ಎಲಿಯಟ್ ಕಲಿಸ್ಬೇಕು, ಟಾಲ್ಸ್ಟಾಯ್ ಕಲಿಸ್ಬೇಕು, ಶೇಕ್ಸ್ಪಿಯರ್ ಕಲಿಸ್ಬೇಕು ಅಂತ ಹೇಳಿ ಬಂದಂಥವನು ಇಲ್ಲಿನ ವಿಚಿತ್ರವಾದಂಥ ಚಕ್ರವ್ಯೂಹದಲ್ಲಿ ಸಿಲುಕಿ ಅವನು ತನ್ನ ಆಸಕ್ತಿ,
ತನ್ನ ಪ್ರತಿಭೆ, ತನ್ನ ಉತ್ಸಾಹ ಎಲ್ಲ ಪತ್ತಿಸ್ಕೊಳ್ತಾನೆ ಹೋಗುವಂತ ಒಂದು ವಾತಾವರಣ ಅವರು ಬಿಚ್ಚಿ ತೋರಿಸಿದ್ರು. ಹೀಗಾಗಿ ನಾನು ಕ್ಯಾಂಪಸ್ನ ಅನೇಕ ಕೃತಿಗಳನ್ನ ಓದಿದ್ದೀನಿ. ಒಂದೇ ಒಂದು ಪ್ರೇಮ ಪ್ರಕರಣವಿಲ್ಲದಂತಹ ಒಂದು ಕಾದಂಬರಿ ಇದೆ ಕ್ಯಾಂಪಸ್ ಬಗ್ಗೆ. ಯಾಕೆ ಅಂತಂದ್ರೆ ಆ ಕರಾಳತೆನೆ ಅವರಿಗಷ್ಟು ಹಿಡಿದು ಜಡ್ಬಿಟ್ಟು. ಆಮೇಲೆ ಇನ್ನೊಂದು ಈ ಕಾದಂಬರಿಯ ಬಗ್ಗೆ ನಾನು ಹೇಳೋದೇನು ಅಂತಂದ್ರೆ, ಈ ಕಾದಂಬರಿಗಳು ಎಲ್ಲಿ ನೋಡಿದ್ರು ಕೂಡ ನಿಮಗೆ ಒಂದು ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಈ ಕುದಿ ಬಿಂದುಗಳು ಅಂತ ಹೇಳಂತೀವಲ್ಲ, ನಮ್ಮ ಆತಂಕಕ್ಕೆ, ನಮ್ಮ ಆಘಾತಕ್ಕೆ ಕಾರಣವಾಗುವಂತ ಈ ಬಾಯ್ಲಿಂಗ್ ಪಾಯಿಂಟ್ ಏನಿದ್ದಾವೆ, ಆ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಎಲ್ಲರೂ ನಿಂತಿದ್ದಾರೆ, ಇನ್ಕ್ಲೂಡಿಂಗ್ ಫಾತಿಮಾ. ಎಲ್ಲರೂ, ಅಲ್ಲಿನ ಅಧ್ಯಾಪಕ ವರ್ಗ, ಆಡಳಿತ ವರ್ಗ, ಶೈಕ್ಷಣಿಕ ವರ್ಗ, ಸಂಘಟನೆಗಳು, ಪ್ರತಿಯೊಬ್ಬರು ಕೂಡ ತಮಗೆ ಗೊತ್ತಿರಲಾರ್ದೇನೆ ಆ ಕುದಿ ಬಿಂದುವಿನ ಮೇಲೆ ನಿಂತಿದ್ದಾರೆ. ಅದರಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಒಂದು ದೊಡ್ಡ ಲೋಕವನ್ನ ಅವರು ನಿರ್ಮಾಣ ಮಾಡಿಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ನಾನು ಹೇಳಿದೆ, ಅಧಿಕಾರ ವ್ಯವಸ್ಥೆಯನ್ನು ಬಹಳ ಎಳೆಯಾಗಿ ಅದು ಮಾಡುವಂತ ಪಾಲಿಟಿಕ್ಸ್ ಏನಿದೆ, ರಾಜಕಾರಣ ಏನಿದೆ, ಅದನ್ನ ಬಹಳ ವಿವರವಾಗಿ ಗೂಢನೂರು ಈ ಕಾದಂಬರಿಯಲ್ಲಿ ತಂದ್ಬಿಟ್ಟಿದ್ದಾರೆ. ಇದೆಲ್ಲ ಓದ್ತಾ ಇದ್ರೆ ನಮಗೆ ಗಾಬರಿ ಆಗ್ತದೆ. ನಲಂದಾ ವಿಶ್ವವಿದ್ಯಾಲಯ ಇಲ್ಲೇ ಇತ್ತ ಅಂತ ಹೇಳಿ. ಅಥವಾ ಶಾಂತಿನಿಕೇತನ್ ಟ್ಯಾಗೋರ್ ಅವರು ಕಲ್ಕತ್ತಾದಿಂದ 140 ಕಿಲೋಮೀಟರ್ ಒಂದು ಬೋಲ್ಪುರಿನ ಒಂದು ಸಣ್ಣ ಹಳ್ಳಿಯಲ್ಲಿ ಇಡೀ ಜಗತ್ತಿನ ಜನರನ್ನು ಆಕರ್ಷಿಸಿದಂಥ ವಿಶ್ವವಿದ್ಯಾಲಯ ಅಲ್ಲೇ ಇತ್ತ ಅಂತ. 1472ರಲ್ಲಿ ಮೆಹಮೂದ್ ಗವಾನ್ ಇಡೀ ಮಿಡ್ಲ್ ಈಸ್ಟಿನ ಸ್ಕಾಲರ್ಸ್ ಅನ್ನು ಕರೆಸಿ ಕಟ್ಟಿದ ವಿಶ್ವವಿದ್ಯಾಲಯ ನಮ್ಮ ದೇಶದಲ್ಲಿ ಇತ್ತ. ನಮಗೊಂಥರ ಭಯ ಆಗುತ್ತೆ. ಯಾಕಂದ್ರೆ ಚರಿತ್ರೆ ಅಷ್ಟು ದೊಡ್ಡದಿತ್ತು. ಆದ್ರೆ ವರ್ತಮಾನ ನೋಡಿದ್ರೆ ಅದು ಒಂದು ರೀತಿ ತೀವ್ರವಾದಂತಹ ರೋಗದಿಂದ ನರಳುತ್ತೆ. ಹೀಗಾಗಿ ಇನ್ನೊಂದು ನಮಗೆ ಅನಿಸೋದು ಏನು ಅಂತಂದ್ರೆ, ಈ ಕಾದಂಬರಿ ಸಂದರ್ಭದಲ್ಲಿ ನಮ್ಮ ಚರಿತ್ರೆ ಎಷ್ಟೇ ಎತ್ತರದಲ್ಲಿ ಇರಲಿ, ಅದನ್ನ ಅರ್ಥ ಮಾಡಿಕೊಳ್ಳುವಂತ ಜನ ಇಲ್ಲದೆ ಇದ್ರೆ ಸರಿಯಾದಂತಹ ವರ್ತಮಾನವನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಇಂಗ್ಲಿಷ್ ವಿಭಾಗ ಅಷ್ಟು ಚೆನ್ನಾಗಿತ್ತು, ನಮ್ಮ ಕನ್ನಡ ವಿಭಾಗ ಅಷ್ಟು ಚೆನ್ನಾಗಿತ್ತು, ಮೈಸೂರು ಯೂನಿವರ್ಸಿಟಿಯಲ್ಲಿ DLN ಇದ್ರು, ಕುವೆಂಪು ಇದ್ರು, ಹೌದು, ನಮ್ಮ ಪರಂಪರೆ, ನಮ್ಮ ಚರಿತ್ರೆ ಬಹಳ ವೈಭವಯುತವಾಗಿರ್ಬೋದು. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತ ಪೀಳಿಗೆ ಬಂದ್ರೆ, ಅದು ಏನು ಅನ್ನುವಂಥದ್ದನ್ನು ಸರಿಯಾಗಿ ಅಸೆಸ್ ಮಾಡದೇ ಇರುವಂತಹ ವರ್ಗ ಬಂದ್ರೆ, ಚರಿತ್ರೆಯ ಎಂಥ ಭವ್ಯತೆಗಳು, ಎಂಥ ಚರಿತ್ರೆಯ ಸಾಧನೆಗಳೆಲ್ಲ ಕುಸಿದು ಹೋಗ್ತವೆ ಅನ್ನುವಂಥದ್ದಕ್ಕೆ ಗೂಢನೂರು ಈ ಕಾದಂಬರಿನೇ ಒಂದು ನಿದರ್ಶನ. ಹೀಗಾಗಿ ಇಡೀ ಕಾದಂಬರಿ ಏನು ಅಂತಂದ್ರೆ, ಇದು ಮನುಷ್ಯರಿಗಾಗಿ ನಡೆಸಿದಂತಹ ಒಂದು ಬೇಟೆ, ಹಂಟಿಂಗ್, ನಥಿಂಗ್ ಬಟ್ ಹಂಟಿಂಗ್. ಇದೇನು ಯಾವ ಸೈದ್ಧಾಂತಿಕ ಚರ್ಚೆ ಅಲ್ಲ, ಯಾವುದು ತಾತ್ವಿಕ ಭಿನ್ನಾಭಿಪ್ರಾಯ ಅಲ್ಲ, ಯಾವುದೋ ಬೇರೆ ಉದ್ದೇಶಕ್ಕಾಗಲ್ಲ. ಇದು ಮನುಷ್ಯರ ವಿರುದ್ಧ ನಡೆಸಿದಂತಹ ಒಂದು ಭೇಟಿ. ಆ ಭೇಟಿಯಲ್ಲಿ ಎಲ್ಲರೂ ಕೂಡ ಒಂದೊಂದು ದಿಕ್ಕಿನಿಂದ ಹತರಾಗ್ತಾ ಹೋಗ್ತಾ ಇದ್ದಾರೆ. ಕೆಲವರು ಬೇಗ ಹತ ಆಗ್ತಾ ಇದ್ದಾರೆ, ಕೆಲವರು ಹೀಗಾಗಿ ಒಂದು ವಿಶ್ವವಿದ್ಯಾಲಯ ಒಂದು ಬೇಟೆಯ ವಾತಾವರಣ, ಪರಸ್ಪರ ಬೇಟೆಯಾಡುವಂತಹ ಒಂದು ಆ ವಾತಾವರಣ ಹೇಗೆ ಸೃಷ್ಟಿ ಆಗ್ತಾ ಇದೆ ನಮ್ಮ ಸಮಕಾಲೀನ ಲೋಕದಲ್ಲಿ, ನಮ್ಮ ವರ್ತಮಾನದಲ್ಲಿ ಅನ್ನುವಂಥದ್ದನ್ನ ಅವರು ಕಟ್ಟಿದ್ದಾರೆ. ಹೀಗಾಗಿ ಒಂಥರದ ದಿಗಿಲು, ಒಂಥರದ ಆತಂಕ ಮತ್ತು ಅನೇಕ ಪ್ರಶ್ನೆಗಳನ್ನ ಈ ಕಾದಂಬರಿ ನಮ್ಮೆದುರು ಇಡ್ತಾ ಇದೆ, ನಮ್ಮ ಹುಟ್ಟಿಸ್ತಾ ಇದೆ. ಹೀಗಾಗಿ ಈ ದಿಗಿಲು, ಈ ಆತಂಕ ಪ್ರಶ್ನೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದೇ ಈ ಕಾದಂಬರಿಯ ಯಶಸ್ಸಿಗೆ ಒಂದು ಕಾರಣ ಅಂತ ಹೇಳಬೇಕು. ಯಾಕಂದ್ರೆ ಪರಿಹಾರಗಳು ಗೊತ್ತಿಲ್ಲ, ಅದು ಕಾದಂಬರಿಕಾರನಿಗೂ ಗೊತ್ತಿರಲ್ಲ, ಪಾತ್ರಗಳಿಗೂ ಗೊತ್ತಿರಲ್ಲ. ಆದ್ರೆ ಇಂಥ ಸಮಸ್ಯೆಗಳು ಇದ್ದಾವೆ ಅನ್ನುವಂಥದ್ದನ್ನ ಅದು ತೀವ್ರವಾಗಿ ನಮ್ಮ ಗಮನಕ್ಕೆ ತರ್ತಾ ಇದೆ, ನಮ್ಮ ಮನಸ್ಸಿಗೆ ತಂದು ತಲುಪಿಸ್ತಾ ಇದೆ. ಹೀಗಾಗಿ ಬರವಣಿಗೆ ಈ ಕ್ರಮ ಏನಿದೆ, ಈ ಆತಂಕಗಳನ್ನು ದಾಟಿಸುವುದು, ಅದು ನನಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ. ಬಿಡುಗಡೆ ಎಲ್ಲಿದೆ ಅಥವಾ ಬಿಡುಗಡೆ ಅಂತಂದ್ರೆ ಯಾವುದು, ಅದು ಯಾರಿಗೂ ಗೊತ್ತಿಲ್ಲ, ಅಲ್ಲಿನ ಪಾತ್ರಗಳಿಗೂ ಗೊತ್ತಿಲ್ಲ, ಮತ್ತು ಈ ಲೋಕದಲ್ಲಿ ಗೊತ್ತಿರೋದು ಇನ್ನೂ ಕಷ್ಟ. ಆಮೇಲೆ ಅಲ್ಲಿ ಬರುವಂತಹ 3 ನೀವು ವಲಯಗಳನ್ನು ನೋಡಿದ್ರೆ, ಆ 3 ವಲಯಗಳು ಕೂಡ ಹೆಂಗೆ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತದೆ. ಒಂದು ವಿಶ್ವವಿದ್ಯಾಲಯದ ಒಳಗಿನ ಶೈಕ್ಷಣಿಕ ವ್ಯವಸ್ಥೆ, ಒಂದು ರಾಜಕಾರಣದ ವ್ಯವಸ್ಥೆ, ಇನ್ನೊಂದು ಮಾಧ್ಯಮ ವ್ಯವಸ್ಥೆ. ಇವು 3 ಕೂಡ ಆ ಭೇಟಿಯ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚೆ ಮಾಡ್ತಾ ಇದೆ. ಆ 3 ಕೂಡ ಪರಿಸ್ಥಿತಿಯ ಲಾಭವನ್ನು ತಮ್ಮದೇ ಆದ ರೀತಿಯಲ್ಲಿ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರಾಜಕಾರಣಕ್ಕೆ ಇದು ಯಾವುದು ನಮಗೆ ವೋಟ್ ಬ್ಯಾಂಕ್ ಆಗಬಹುದು ಅನ್ನುವಂಥದ್ದು ರಾಜಕಾರಣದ ಆಸೆ.
ಯಾವ ಸುದ್ದಿ ಹೈಲೈಟ್ ಮಾಡಿದ್ರೆ ನಮ್ಮ TRP ಇರ್ಬೋದು, ಅದು ಮಾಧ್ಯಮದ ಪ್ರಶ್ನೆ. ಈ ಜಗಳದಲ್ಲಿ ಇನ್ನಷ್ಟು ಬೆಂಕಿ ಹೇಗೆ ಹಚ್ಚಿಸಬಹುದು, ಅದು ವಿಶ್ವವಿದ್ಯಾಲಯದ ಶೈಕ್ಷಣಿಕ ವಾತಾವರಣದ ಒಳಗಿನ ವ್ಯವಸ್ಥೆಯ ಅಪೇಕ್ಷೆ. ಅಂದ್ರೆ ಅದು ಯಾವ ವ್ಯವಸ್ಥೆ ಆಗಿದ್ರು ಕೂಡ ಅವು ಈ ವಾತಾವರಣದಿಂದ ದುರುಪಯೋಗ ಪಡ್ಕೊಳ್ಳಿಕ್ಕೆ ಅಥವಾ ಈ ವಾತಾವರಣವನ್ನ ಇನ್ನಷ್ಟು ಕೆಟ್ಟದ್ದಾಗಿ ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಎಲ್ಲರೂ ಬಳಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆ ಮಾಧ್ಯಮಗಳು ಇವರನ್ನು ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ದಾವೆ, ಇವರು ಆ ಮಾಧ್ಯಮಗಳನ್ನು ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಒಂದು ಅಸಹನೀಯವಾದಂತಹ ಸ್ಪರ್ಧೆ, ಒಂದು ಅನೈತಿಕವಾದಂತಹ ಸ್ಪರ್ಧೆ ಇಡೀ ವಿಶ್ವವಿದ್ಯಾಲಯದ ವಾತಾವರಣದಲ್ಲಿ, ಶೈಕ್ಷಣಿಕ ವಾತಾವರಣದಲ್ಲಿ ಬಂದಿದೆ. ಹೀಗಾಗಿ ಅವಮಾನ, ಸೋಲು ಮತ್ತು ಏನೋ ಒಂದು ಗೆಲುವಿನ ನಿರೀಕ್ಷೆ, ಅದು ಸಫಲವಾಗದ ನಿರೀಕ್ಷೆ, ಅವುಗಳ ಮೂಲಕನೇ ಇಡೀ ಕಾದಂಬರಿ ಹೋಗ್ತಾ ಇದೆ. ಕೊನೆಗೆ ಪ್ರಕಾಶ್ ವಿಶ್ವವಿದ್ಯಾಲಯದೊಳಗೆ ಇಷ್ಟೆಲ್ಲ ಗುದ್ದಾಟ ಮಾಡಿ ಅವನ ಕೊನೆಗೆ ತಿರುಗಿ ತನ್ನ ಮೂಲ ಕಾಲೇಜ್ ಏನಿದೆ ಆ ಕಾಲೇಜ್ಗೆ ಹೋಗ್ಬಿಟ್ಟು ಮತ್ತೆ ಏನೇನು ನಡೀತಾ ಇದೆ ಅನ್ನುವಂಥದ್ದು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಹೀಗಾಗಿ ಅದು ಪ್ರಕಾಶನ ಗೆಲುವು ಅಂತ ನೋಡಿ, ಯಾಕಂದ್ರೆ ವ್ಯವಸ್ಥೆ ಗೆಲ್ಲಿಕ್ಕೆ ಬಿಡ್ತಾ ಇಲ್ಲ. ವ್ಯವಸ್ಥೆಗೇನು ಇದು ಬೇಟೆ ಕಂಟಿನ್ಯೂ ಆಗಿರ್ಬೇಕು, ಇದೊಂದು ನಿರಂತರವಾಗಿರ್ಬೇಕು ಅನ್ನುವಂಥದ್ದೇ ಈ ಕಾದಂಬರಿಗಳಿಗೆ ಎಲ್ಲ ಕಡೆ ಧ್ವನಿಸ್ತಾ ಇದೆ. ಆಮೇಲೆ ನಂದು ಅಭಿಪ್ರಾಯ ಅದೇ ಇದೆ, ನಮ್ಮ ರಾಘವೇಂದ್ರ ಪಾಟೀಲ್ ಸರ್ ಹೇಳಿದ್ದು ಏನು ಅಂತಂದ್ರೆ ಒಂದು ವಾಸ್ತವವಾದಿ ಕ್ರಮದಲ್ಲಿ ಈ ಕಾದಂಬರಿಯನ್ನ ನಿರೂಪಿಸಲಿಕ್ಕೆ ಡೋಣೂರವರು ಪ್ರಯತ್ನ ಪಟ್ಟಿದ್ದಾರೆ. ತಮ್ಮ ಕಣ್ಣೆದುರು ಏನೇನು ನಡೀತಾ ಇದೆ, ನಡೆದಿದೆ ಅಥವಾ ನಡೀಬಹುದು ಅನ್ನುವಂಥದ್ದೆಲ್ಲ ಕಾದಂಬರಿಕಾರನ ಸ್ವಾತಂತ್ರ್ಯದಲ್ಲಿ ಅವು ಬೆಳವಣಿಗೆಗೊಳ್ತಾ ಇರ್ತವೆ. ನಾವು ಎಷ್ಟೇ ವಾಸ್ತವವಾದಿ ಕಥೆ ತಗೊಂಡ್ರು ಕೂಡ ಕಾದಂಬರಿಕಾರ ತನ್ನ ಸ್ವಾತಂತ್ರ್ಯವನ್ನು ಕೂಡ ಬಳಸ್ಕೊಳ್ತಾರೆ. ಯಾವ್ಯಾವ ಘಟನೆಗಳನ್ನು ಎಷ್ಟು ಹಿಗ್ಗಿಸಬೇಕು, ಎಲ್ಲಿ ಕುಗ್ಗಿಸಬೇಕು, ಎಲ್ಲಿ ಹೊಸ ಘಟನೆಗಳನ್ನು ತರಬೇಕು, ಅವನದೇ ಆದಂತಹ ಒಂದು ಲಿಬರ್ಟಿ ಏನಿರ್ತದೆ ಅದನ್ನ ಬಳಕೆ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಈ ವಾಸ್ತವವಾದಿ ಕಾದಂಬರಿಗಳ ಸಂದರ್ಭದಲ್ಲಿ ನಾವು ನೆನ್ಪಿಡ್ಬೇಕಾಗಿದ್ದು ಏನು ಅಂತಂದ್ರೆ, ಸಂಪೂರ್ಣ ವಾಸ್ತವವನ್ನ ಯಾರಿಗೂ ಹಿಡ್ಲಿಕ್ಕಾಗುತ್ತೆ. ಆ ವಾಸ್ತವ ಕೂಡ ಲೇಖಕನೇ ಕಟ್ಟಿಕೊಂಡಿರುವಂತಹ ಒಂದು ಸ್ಥಿತಿಯಾಗಿದೆ. ಲೇಖಕ ತನ್ನ ಮನಸ್ಸೊಳಗೆ ಕಟ್ಟಿಕೊಂಡಂತಹ ಒಂದು ಸ್ಥಿತಿಯನ್ನೇ ಅವನು ವಾಸ್ತವವಾದಿ ನೆಲೆಯಲ್ಲಿ ನಿರೂಪಿಸ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ಏನಾಗ್ತಾ ಇರ್ತದೆ ಅಂತಂದ್ರೆ, ಅಲ್ಲೇನು ವಾಸ್ತವವಾಗಿ ನಿರೂಪಣೆಗೊಂಡಿದೆ ಅದನ್ನು ನಾವು ಆ ಲೇಖಕನ ಕಥನದ ಮೂಲಕ ನೋಡ್ತಾ ಇರ್ತೀವಿ. ಲೇಖಕನ ಕಾದಂಬರಿಯ ಮೂಲಕ ನಾವು ಆ ವಾಸ್ತವವನ್ನ ಗ್ರಹಿಸ್ತಾ ಇರ್ತೀವಿ. ಆದ್ರೆ ಅಲ್ಲಿ ಕೇಳಿಕೊಳ್ಬೇಕಾದಂತ ಪ್ರಶ್ನೆ ಏನು ಅಂತಂದ್ರೆ, ಹಾಗೆ ಬಂದಂತಹ ವಾಸ್ತವ ಅದು ನಮ್ಮನ್ನ ಅಲುಗಾಡಿಸ್ತಾ ಇದೆಯನ್ನ ಇಲ್ವಾ? ಹಾಗೆ ಬಂದಂತ ವಾಸ್ತವ ನಮಗೆ ಕೆಲವು ನೈತಿಕ ಪ್ರಶ್ನೆಗಳನ್ನ ಕೇಳಿಕೊಳ್ಳಿಕ್ಕೆ ಒತ್ತಾಯಿಸ್ತಾ ಇದೆಯೋ ಅಥವಾ ಇಲ್ಲ? ಅಥವಾ ಹಾಗೆ ಬಂದಂತ ವಾಸ್ತವ ನಮ್ಮ ಮನಸ್ಸಿನ ಒಳಗಿರುವಂತಹ ವಾಸ್ತವಕ್ಕೆ ಧಕ್ಕೆ ತರ್ತಾ ಇದೆಯೋ ಇಲ್ಲ ಅನ್ನುವಂಥದ್ದೇ ನಾವು ಕೇಳ್ಕೊಳ್ಬೇಕಾದಂತ ಪ್ರಶ್ನೆ. ಬಟ್ ಆ ಕೆಲಸವನ್ನ ಡೋಣೂರವರು ಕಾದಂಬರಿ ಮಾಡ್ತಾರೆ. ಅದು ನಮ್ಮೊಳಗಿನ ಲೋಕವನ್ನ ಕಾಡ್ತಾ ಇದೆ, ನಮ್ಮೊಳಗಿನ ವಾಸ್ತವವನ್ನು ಕದಲಿಸ್ತಾ ಇದೆ, ಮತ್ತು ನಮ್ಮ ಒಳಗೆ ಒಂದು ತೀವ್ರವಾದಂತಹ ಪರಿಣಾಮವನ್ನ ಅದು ಉಂಟು ಮಾಡ್ತಾ ಇದೆ. ಹೀಗಾಗಿ ನಾವು ಯಾವುದೇ ವಾಸ್ತವವನ್ನು ಹೇಳಬೇಕಾದ್ರೂ ಕೂಡ ಈ ಕೆಲಸ ಆ ಕಾದಂಬರಿ ಮಾಡ್ತಾ ಇದೆನೋ ಇಲ್ವೋ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಆಮೇಲೆ ಈ ಕಾದಂಬರಿ ಓದಿದಾಗ ಬಹಳಷ್ಟು ಜನ ತಾಳಿದಂತ ಇನ್ನೊಂದು ಅಭಿಪ್ರಾಯ ಏನು ಅಂತಂದ್ರೆ, ಇದು ಡೋಣೂರವರ ಆತ್ಮಕಥನಾತ್ಮಕ ಕಾದಂಬರಿ, ಆಟೋಬಯೋಗ್ರಫಿಕಲ್ ನಾವೆಲ್ ಅಂತ ಹೇಳಿ ಬಹಳ ಜನ ಹೇಳ್ತಾರೆ. ಅದು ಇರಬಹುದು, ಆದ್ರೆ ನನಗದು ಅಷ್ಟು ಮುಖ್ಯ ಅಲ್ಲ. ಆಟೋಬಯೋಗ್ರಫಿಕಲ್ ಇರ್ಬೋದು, ಆದ್ರೆ ನನಗದು ಅಷ್ಟು ಮುಖ್ಯ ಅಲ್ಲ. ನನಗೇನು ಅಂತಂದ್ರೆ, ಅದು ಆ ಕಾದಂಬರಿಯ ಒಳಗೆ ಸೃಷ್ಟಿಯಾದಂತಹ ಒಂದು ಲೋಕ, ಅದು ಒಂದು ರಚನೆ, ಅದೊಂದು ಲೋಕದೃಷ್ಟಿ ಅಷ್ಟೇ. ಯಾಕಂದ್ರೆ ಬಹಳಷ್ಟು ಸಲ ಅದನ್ನ ಲೇಖಕರಿಗೆ ಅನ್ವಯಿಸಿ ಓದ್ಕೊಂಡ್ವಿ ಅಂತಂದ್ರೆ ನಮ್ಗೆ ಓದುವ ಕ್ರಮಗಳು ಸ್ವಲ್ಪ ಕುಗ್ಗು ಬಿಡ್ತವೆ, ಸೀಮಿತ ಆಗ್ತವೆ. ಕನ್ನಡದಲ್ಲಿ ಇಂಥದ್ದು ಬಹಳಷ್ಟು ಸಲ ಈ ತಪ್ಪು ನಾವು ಮಾಡಿದ್ವಿ. ಹೂವಯ್ಯ ಅಂದ ತಕ್ಷಣ ಕುವೆಂಪು ಅಂತ ಬಿಡೋದು, ಪ್ರಾಣೇಶಾಚಾರ್ಯ ಅಂದ್ರೆ ಬೇರೆ ಯಾರೋ ಅಲ್ಲ, ಅದು ಸ್ವತಃ ಅನಂತಮೂರ್ತಿ ಅಂತ ಬಿಡೋದು. ಈ ತರ ಓದೋದ್ರಿಂದ ಏನಾಗ್ತದೆ ಅಂತಂದ್ರೆ ಓದಿನ ಕ್ರಮಗಳು ಬಹಳ ಕುಗ್ಗು ಬಿಡ್ತವೆ. ಇದು ಒಬ್ಬ ವ್ಯಕ್ತಿ, ಒಬ್ಬ ಕಲ್ಪಿತ ನಾಯಕ. ಈಗ ನಾನು ಒಂದು ಕವಿತೆ ಬರದೆ ಅಂತಂದ್ರೆ ಅದರೊಳಗೆ ನಾನು ಎಲ್ಲೋ ಇದ್ಬಿಡ್ತೀನಿ. ಪಾಟೀಲ್ ಸರ್ ಒಂದು ದೇಶಗತಿ ಬರೆದ್ರೆ ಅದರೊಳಗೆ ಅವರು ಎಲ್ಲೋ ಒಂದ್ ಕಡೆ ಇರ್ತಾರೆ. ಆದ್ರೂ ಅದೊಂದು ರಚನೆ. ಆ ರಚನೆ ಅದು ಹೇಗೆ ಓದಿಸ್ಕೊಂಡು ಹೋಗ್ತದೆ, ನಮ್ಮ ಕಾಲದಲ್ಲಿ ಯಾವ ನೈತಿಕ ಪ್ರಶ್ನೆಗಳನ್ನು ತರ್ತಾ ಇದೆ, ಅದು ನಮಗೆ ಎಂಥ ಬಿಕ್ಕಟ್ಟುಗಳನ್ನು ಕಾಣಿಸ್ತಾ ಇದೆ,
ಅದರ ಭಾಷೆಗೆ ಕ್ರಮ ಎಂಥದ್ದು ಅನ್ನೋದ್ರ ಮೇಲೆ ಆ ಕಾದಂಬರಿಯನ್ನು ಅಳಿಬೇಕೆ ಹೊರತು ಆ ಕಾದಂಬರಿಕಾರ ಎಷ್ಟದ್ರೊಳಗಿದ್ದಾನೆ ಎಷ್ಟಿಲ್ಲ ಅನ್ನುವಂಥದ್ದು ಹೆಚ್ಚು ನಾವು ಅಳಿತಾ ಹೋಗ್ಬಾರ್ದು ಅಂತ ಹೇಳಿ ಅನಿಸ್ತದೆ. ಒಂದ್ಸಲ ಸಾಹಿತ್ಯ ಸಂಭ್ರಮದಲ್ಲಿನೇ ಶಶಿಕಲಾ ವೀರಯ್ಯ ಸ್ವಾಮಿ ಅವರು ಹೇಳಿದರು, ಅವರೊಂದು ಕವಿತೆ ಬರೆದಿದ್ರಂತೆ, ನನ್ನ ಮತ್ತು ನನ್ನ ಪ್ರಿಯಕರನ ನಡುವಿನ ಅಂತರ ಕೇವಲ 40 ಕಿಲೋಮೀಟರ್ ಅಂತ ಹೇಳಿ. ಅವಾಗ 40 ಕಿಲೋಮೀಟರ್ ಸುತ್ತ ಎಳೆದಿದ್ದಾರೆ ಅಂತ ಹೇಳಿ ಕೆಲವು ಜನ ಲಿಸ್ಟ್ ಮಾಡಿ ಶುರು ಮಾಡಿದ್ರು. ಅಗತ್ಯ ಇಲ್ಲ, ಅದು ಯಾರೂ ಆಗಿರ್ಬೋದು, ಒಬ್ಬ ಕಲ್ಪಿತ ಪಾತ್ರನೇ ಆಗಿರ್ಬೋದು. ಹೀಗಾಗಿ ನನಗನ್ನಿಸ್ತದೆ ಇದನ್ನ ಒಂದು ಆಟೋಬಯೋಗ್ರಫಿಕಲ್ ನಾವೆಲ್ ಅಂತ ಹೇಳಿ ಓದಬಾರ್ದು. ಇದು ನಮ್ಮ ಕಾಲದ ಒಂದು ರಚನೆ, ಕಾದಂಬರಿಕಾರ ಭಾಷೆಯನ್ನು ಮೂಡಿಸಿದಂತಹ ಒಂದು ರಚನೆ, ನಮ್ಮ ಕಾಲದ ಒಂದು ಲೋಕದೃಷ್ಟಿ, ನಮ್ಮ ಕಾಲದ ಒಂದು ವ್ಯವಸ್ಥೆಯ ಚಿತ್ರಣ ಅಂತ ಹೇಳಿನೇ ಆ ಕಾದಂಬರಿಯನ್ನು ಓದಬೇಕು ಅಂತ ಹೇಳಿ ನನಗೆ ಅನಿಸ್ತದೆ. ಆದರೆ ಈ ಕಾದಂಬರಿಯ ಬಗ್ಗೆ ನನಗಿರುವಂತಹ ಒಂದೆರಡು ಅಸಮಾಧಾನಗಳನ್ನು ನಾನು ಹೇಳಿದ್ದೀನಿ, ಅದನ್ನು ಇನ್ನೊಂದ್ಸಲ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಏನು ಒಂದು ಸಮಸ್ಯೆ ಈ ಕಾದಂಬರಿಯಲ್ಲಿ ಕಾಣಿಸ್ತು ಅಂತಂದ್ರೆ, ಈ ಕಾದಂಬರಿಯ ಪಾತ್ರಗಳಿಗೆ ಒಂದು ಆಂತರಿಕ ವಿಕಾಸ ಸಾಧ್ಯ ಆಗ್ತದೆ. ಅದು ದೊಡ್ಡ ಪ್ರಾಬ್ಲಮ್. ಅದು ಪ್ರಕಾಶನಿಗೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಆಂತರಿಕ ವಿಕಾಸ ಸಾಧ್ಯ. ಆಂತರಿಕ ವಿಕಾಸ ಅಂದ್ರೆ ಏನು ಅಂತ ಹೇಳಿದ್ರೆ ನನಗೆ ಕಷ್ಟ ಆಗ್ತದೆ. ನೀವು ಟಾಲ್ಸ್ಟಾಯ್ ಕಾದಂಬರಿ ಓದಿದ್ರೆ, ಟಾಲ್ಸ್ಟಾಯ್ ಕಥೆಗಳನ್ನು ಓದಿದ್ರೆ, ಕನ್ನಡದ ನೀವು ಗುಣಮುಖ ಓದಿದ್ರೆ, ತುಘಲಕ್ ಓದಿದ್ರೆ ನಿಮಗೆ ಆಂತರಿಕ ವಿಕಾಸ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಾಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಅಥವಾ ನೀವು ಪೂರ್ಣಚಂದ್ ತೇಜಸ್ವಿ ಅವರ ಅವನತಿ ಕಥೆಯ ಸೂರಾಚಾರ್ಯನ್ನು ಓದಿದ್ರೆ ಏನದ ಆಂತರಿಕ ವಿಕಾಸ. ಈ ಪಾತ್ರಗಳಿಗೆ ಅದು ಅವರ ಮನಸ್ಸಿನೊಳಗೆ ಒಂದು ಸ್ಫೋಟ, ಒಂದು ವಿಕಾಸ ಸಾಧ್ಯ ಆಗ್ತದೆ, ಆಂತರಿಕ ವಿಕಾಸ. ಅವರ ಪ್ರತಿಯೊಬ್ಬರ ನಡವಳಿಕೆ ಕೂಡ ಒಂದು ಪ್ರತಿಕ್ರಿಯಾತ್ಮಕ ತರಹದಲ್ಲಿನೇ ಇದೆ, ಒಂದು ಜಿದ್ದಿನ ತರಹದಲ್ಲಿನೇ ಇದೆ, ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿನೇ ಇದೆ. ಹೀಗಾಗಿ ಅದು ಏನಾದ್ರೂ ಒಂದು ಸ್ವಲ್ಪ ಆಂತರಿಕ ವಿಕಾಸವಾಗಿ ಬಂದಿದ್ರೆ ಬಹುಶಃ ಕಾದಂಬರಿಯ ಚಲನೆ ಪಲ್ಲಟ ಬೇರೆ ಆಗ್ಬಿಡ್ತಿತ್ತು. ಬಹುಶಃ ನಾನು ಊಹಿದ ತಪ್ಪಿರಬಹುದು, ಇನ್ನು ಕೆಲವರು ಓದಿದವರಿಗೆ ಅದರೊಳಗೆ ಆಂತರಿಕ ವಿಕಾಸ ಕಾಣಿಸ್ಬೋದು. ಆದ್ರೆ ನನಗನ್ಸಿದ್ದು ಅದೊಂದು ಪ್ರಶ್ನೆ, ಪಾತ್ರಗಳಿಗೆ ಸ್ವಲ್ಪ ಆಂತರಿಕ ವಿಕಾಸ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಬಹಳ ಎಲ್ಲಿಂದ ಓಡಿ ಬಂದಿದ್ದಾವೆಯೋ ತಿರುಗಿ ಓಡ ಅಲ್ಲೇ ಹೋಗಿ ನಿಂತಿದ್ದ, ಅವೆಲ್ಲೋ ಬೇರೆ ದಿಕ್ಕಿಗೆ ಚಲಿಸಿ ಒಂದು ಬೇರೆ ಬಹಳ ದೊಡ್ಡ ದರ್ಶನ ನಮಗೆ ಕೊಡ್ತಾ ಇದ್ದಾವೆ ಅಂತ ಹೇಳಿ ನನಗೆ ಕೆಲವೊಂದು ಕಡೆ ಅನಿಸ್ತು. ಆಮೇಲೆ ಇನ್ನೊಂದು ನನ್ನ ಪಾತ್ರಗಳ ಬಗ್ಗೆ ಏನ್ ಅನ್ಸಿತ್ತು ಅಂತಂದ್ರೆ, ಈ ಪಾತ್ರದ ಸಂಬಂಧಗಳು ಮೊದಲೇ ಪೂರ್ವ ನಿರ್ಧಾರಿತ ಆಗಿದ್ದಾವೇನೋ. ಅಂದ್ರೆ ಫಾತಿಮಾ ಈ ತರ, ಪ್ರಕಾಶ್ ಈ ತರ, ಇವ್ರು ಈ ತರ, ಇವ್ರು ಈ ತರ, ಈ ಸಂಘಟನೆಗಳು ಈ ತರ, ಹೀಗೆ ಮೊದಲೇ ಕೆಲವು ಪೂರ್ವ ನಿರ್ಧಾರಗಳು ಅಲ್ಲಿ ಅಲ್ಲಿ ಆಗಿದ್ದವೇನೋ ಅನ್ನೋ ತರನು ಕಾದಂಬರಿಯ ಚಲನೆಯಲ್ಲಿ ಕೆಲವು ಸಂಗತಿಗಳು ನನಗೆ ಕಂಡು ಬರ್ತಾ ಇತ್ತು. ಆಮೇಲೆ ಇನ್ನೊಂದು ನನಗನ್ಸಿದ್ದೇನು ಅಂತಂದ್ರೆ, ಈ ಕಾದಂಬರಿಯ ಪಾತ್ರಗಳು ಮತ್ತೆ ಶೈಲಿಗಳಲ್ಲಿ ಅವ್ರು ಮಾಡಿದಂತ ಒಂದು ವಿನೂತನವಾದ ಪ್ರಯೋಗ ನೋಡ್ರಿ. ಬಹುಶಃ ಇಷ್ಟೆಲ್ಲಾ ಕ್ರಮಗಳು ಒಂದೇ ಕಾದಂಬರಿಯಲ್ಲಿ ನಾನಂತೂ ಕನ್ನಡದಲ್ಲಿ ಕಂಡಿಲ್ಲ. ಇಲ್ಲಿ ಪತ್ರಿಕಾ ವರದಿಗಳಿದ್ದಾವೆ, ಕನಸುಗಳಿದ್ದಾವೆ, ಸ್ವಗತಗಳಿದ್ದಾವೆ, ನ್ಯಾಯಾಲಯದ ವಿಚಾರಣೆಗಳಿದ್ದಾವೆ, ಆಮೇಲೆ ಪತ್ರಗಳಿದ್ದಾವೆ, ಅನಾಮಧೇಯ ಪತ್ರಗಳಿದ್ದಾವೆ. ಈ ತರದ ಎಲ್ಲಾ ಬರವಣಿಗೆಯ ತಂತ್ರಗಳನ್ನು ಬಳಸಿಕೊಂಡು ಅವರು ಅಲ್ಲಿ ಏನು ನಮಗೆ ಸಂಶಯ ಬರದ ಹಾಗೆ ಆ ಕಥಾವಸ್ತುವನ್ನು ನಿರ್ವಹಿಸಿದ್ದಾರೆ. ಇದು ಬರವಣಿಗೆ ಬಗ್ಗೆ ಅವರಿಗಿರುವಂತಹ ಒಂದು ಹಿಡಿತ ಇದೆ. ಯಾಕಂದ್ರೆ ಅನೇಕ ಇಂಗ್ಲಿಷ್ ಕಾದಂಬರಿಗಳು, ಕನ್ನಡ ಕಾದಂಬರಿಗಳನ್ನು ಬಹಳ ಹತ್ತಿರದಿಂದ ಓದಿರೋದ್ರಿಂದ ಬರವಣಿಗೆಯ ಬೇರೆ ಬೇರೆ ವಿಧಾನಗಳನ್ನು, ಬೇರೆ ಬೇರೆ ಕ್ರಮಗಳನ್ನು ಬಳಸಿಕೊಂಡು ಒಂದು ಕಾದಂಬರಿಯನ್ನು ಹೇಗೆ ನಿರೂಪಿಸಬೇಕು, ಒಂದು ಕಾದಂಬರಿಯನ್ನು ಹೇಗೆ ರಚಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗಿರುವಂತಹ ಒಂದು ಕಲ್ಪನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ ಅಂತ. ಆಮೇಲೆ ಇನ್ನೊಂದು ನಾನು ಡೊನಾಲ್ಡ್ ಸರ್ಗೆ ಹೇಳಿದೆ, ನಾನು ಏನು ಅಂತಂದ್ರೆ, ಕಾದಂಬರಿಕಾರ ಅಥವಾ ನಿರೂಪಕ ಈ ಪಾತ್ರಗಳನ್ನ ತಮ್ಮ ನಿಯಂತ್ರಣಕ್ಕೆ ಜಾಸ್ತಿ ತಗೊಂಡು, ಬಹುಶಃ ನನಗನ್ಸೋದೇನು ಅಂತಂದ್ರೆ, ಕಾದಂಬರಿಕಾರ ಪಾತ್ರಗಳ ಮೇಲೆ ಹೆಚ್ಚು ಸವಾರಿ ಮಾಡೋದ್ಕಿಂತ ಪಾತ್ರಗಳೇ ಕಾದಂಬರಿಕಾರರ ಮೇಲೆ ಹೆಚ್ಚು ಸವಾರಿ ಮಾಡೋದು. ಕಾದಂಬರಿಕಾರ ಪಾತ್ರಗಳನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದ್ಕಿಂತ ಪಾತ್ರಗಳೇ ಕಾದಂಬರಿಕಾರನನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು, ಆವಾಗ ಕಾದಂಬರಿಯ ಚಲನೆ ಬೇರೆ. ಕನಸುಗಳು ಬಂದಾಗ ಹಾಗಾಗಿದೆ. ಕನಸುಗಳು ಬಂದಾಗ ನಮಗೆ ಅಚ್ಚರಿ ಆಗುವ ಹಾಗೆ ಬೇರೆ ಬೇರೆ ತರಹದ ಮೆಟಾಫಿಸಿಕಲ್ ಆದಂತಹ ವರ್ಣನೆಗಳು
ಬಂದು ಕಾದಂಬರಿ ನಮಗೆ ಯಾವ್ಯಾವುದೋ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತದೆ. ಅದ್ರ ಕನಸನ್ನು ಬಿಟ್ಟು ಮತ್ತು ವಾಸ್ತವಕ್ಕೆ ಬಂದಾಗ ಮತ್ತು ಸ್ವಲ್ಪ ಕಂಟ್ರೋಲ್ ಆಗ್ತಾ ಇದೆ. ಕಾದಂಬರಿಕಾರನ ಅಥವಾ ನಿರೂಪಕನ ಕಂಟ್ರೋಲ್ ಕಾದಂಬರಿಯ ಮೇಲೆ ಹೆಚ್ಚು ಆಗ್ತಾ ಇದೆ ಅನ್ನುವಂತಹ ಒಂದು ಅನಿಸಿಕೆ ನನಗೆ ಉಂಟಾಯಿತು. ಒಟ್ಟಾರೆ ಈ ಕಾದಂಬರಿ ನನಗೆ ಅನಿಸಿದ ಮಟ್ಟಿಗೆ ಏನಂದ್ರೆ ಕನ್ನಡದಲ್ಲಿ ಬಹುಶಃ ವಿಶ್ವವಿದ್ಯಾಲಯದ ಈ ವಾತಾವರಣವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡು ಬಂದಿದೆ. ಆಮೇಲೆ ನಮಗೆ ಗೊತ್ತಿದ್ದಂತಹ ಒಂದು ಪರಿಚಿತ ಲೋಕವನ್ನೇ ಅದು ವಿವರವಾಗಿ ನಮ್ಮೆದುರು ಬಿಡಿಸಿಡುವಂತ ಪ್ರಶ್ನೆ ಕೆಲಸ ಮಾಡಿದೆ. ಇಷ್ಟಾಗಿನೂ ಅದರ ಬಹಳ ಮುಖ್ಯ ಕೆಲಸ ಏನು ಅಂತಂದ್ರೆ, ನಮ್ಮ ಪಾಟೀಲ್ ಸರ್ ಹೇಳಿದ ಹಾಗೆ ನನಗೂ ಅದು ಅನೇಕ ದಿನಗಳಿಂದ ಅನಿಸ್ತಾ ಇತ್ತು. ಏನಂತಂದ್ರೆ, ಇಂಥ ಒಂದು ಬಿಕ್ಕಟ್ಟು, ಇಂಥ ಒಂದು ನೈತಿಕ ಪ್ರಶ್ನೆಯನ್ನು ನಮ್ಮೊಳಗೆ ದೂಡಿ ನಮ್ಮನ್ನು ಒಂದು ಸ್ವಲ್ಪ ಸ್ತಂಭೀಭೂತರನ್ನಾಗಿ ಮಾಡಿ ನಮ್ಮನ್ನ ಆತಂಕಕ್ಕೆ ಒಳಗೆ ಮಾಡಿದೆ. ಮತ್ತು ಒಂದು ಕಾದಂಬರಿ ಒಬ್ಬ ಓದುಗರ ಒಳಗೆ ಇಂಥ ಆತಂಕವನ್ನು ಹುಟ್ಟು ಹಾಕದೇ ಇದ್ರೆ ಆ ಬರವಣಿಗೆಗಳಿಗೆ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಅರ್ಥ. ಯಾವುದೇ ಕಾದಂಬರಿ ಅದನ್ನು ನಮ್ಮನ್ನು ಡಿಸ್ಟರ್ಬ್ ಮಾಡದೇ ಇದ್ರೆ, ನಮ್ಮನ್ನು ಆತಂಕಕ್ಕೆ ದೂಡದೇ ಇದ್ರೆ ಆ ಕಾದಂಬರಿಯ ಬರವಣಿಗೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಆದ್ರೆ ಡೂನೋರವರು ನಮ್ಮನ್ನ ತಮ್ಮ ಕಾದಂಬರಿಯ ಮೂಲಕ ಆತಂಕಕ್ಕೆ ದೂಡಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ ಎತ್ತಿದ್ದಾರೆ. ಏನು ಅಂತಂದ್ರೆ, ಇಂಥ ವಿಶ್ವವಿದ್ಯಾಲಯಗಳು, ಇಂಥ ಒಂದು ಶೈಕ್ಷಣಿಕ ವಾತಾವರಣದ ಉತ್ತರದಾಯಿತ್ವದ ಪ್ರಶ್ನೆಗಳು ಎಲ್ಲಿ ಹೋದವು? ಅಕೌಂಟಬಿಲಿಟಿಯ ಪ್ರಶ್ನೆ, ಹೊಣೆಗಾರಿಕೆಯ ಪ್ರಶ್ನೆ ಎಲ್ಲಿ ಮಾಯ? ನೋಡಿ, ಇಡೀ ಕಾದಂಬರಿಯ ಸಂಘರ್ಷದಲ್ಲಿ, ಇಡೀ ಕಾದಂಬರಿಯ ಜಗಳದಲ್ಲಿ ವಿಶ್ವವಿದ್ಯಾಲಯದ ಉತ್ತರದಾಯಿತ್ವದ ಪ್ರಶ್ನೆಗಳು, ಹೊಣೆಗಾರಿಕೆಯ ಪ್ರಶ್ನೆಗಳೇ ಮತ್ತು ಅದರ ಉತ್ತರದಾಯಿತ್ವ ಏನು, ಅದರ ಅಕೌಂಟಬಿಲಿಟಿ ಏನು ಅನ್ನುವಂಥದ್ದು ಮರೆಯಾಗ್ತಾ ಇರುವಂತಹ ಒಂದು ವಾತಾವರಣದಲ್ಲಿ ಕೂಡ ನಾವು ನಿಂತಿದ್ದೇವೆ ಅನ್ನುವಂಥದ್ದು ಕಾದಂಬರಿ ಇಂಡೈರೆಕ್ಟ್ ಆಗಿ ನಮ್ಮ ಗಮನಕ್ಕೆ ತರ್ತಾ ಇದೆ. ಹೀಗಾಗಿ ಇಂತಹ ಒಂದು ವಿಶಿಷ್ಟವಾದಂತಹ ಕಾದಂಬರಿಯನ್ನು ಬರೆದಂತ ಮತ್ತು ಬಹಳ ಹಾರ್ಡ್ ವರ್ಕಿಂಗ್ ಫ್ರೆಂಡ್, ಅವರು ಸಂಜೆ 6 ಗಂಟೆ ತನಕ ಆಫೀಸ್ ಕೆಲಸ ಮಾಡಿದ್ರೆ 6 ರಿಂದ 12 ತಮ್ಮ ಬರವಣಿಗೆ ಮಾಡ್ತಾ ಕೂತಿರ್ತಾರೆ. ಹೀಗಾಗಿ ನನಗೆ ಯಾವಾಗಲೂ ಅವ್ರದ್ದು ಬಹಳ ಇಷ್ಟ ಆಗೋದು ಏನು ಅಂತಂದ್ರೆ ಕ್ರಿಯಾಶೀಲತೆ. ನೀವು ಅವರಿಗೆ ಎಲ್ಲೇ ಕೂಡಿಸ್ರಿ, ಅವರು ಸುಮಾರು ದಿನದಿಂದ ಕಾಲ ಕಳೆಯೋದಿಲ್ಲ. ಹೀಗಾಗಿ ಇಂಥ ಒಂದು ಕಾದಂಬರಿಯನ್ನು ಬರೀಲಿಕ್ಕೆ ಮತ್ತು ಸುಮಾರು 10 ವರ್ಷಗಳ ಕಾಲ ಈ ಕಾದಂಬರಿಯನ್ನು ಅವರು ಬದುಕಿದ್ದಾರೆ. ಇದೇನು ಬರೀ ಕರೋನಾ ಟೈಮಿಗೆ ಬರೆದ ಕಾದಂಬರಿ ಅಲ್ಲ, ವರ್ಷ ಟೈಮ್ ಸ್ವಲ್ಪ ಜಾಸ್ತಿ ಸಿಗ್ತೇನೋ ಅವರಿಗೆ, ಆದ್ರೆ ಒಂದು 10 ವರ್ಷದಿಂದ ಆ ಕಾದಂಬರಿಗಳನ್ನ ಅವರು ಬರಿತಾನೆ ಇದ್ದಾರೆ. ನಾನು ಒಂದ್ಸಲ ಹೇಳಿದ್ದೇವೆ ಸರ್, ಓರಾನ್ ಮಾಮೂಕ್ ಹೇಳ್ತಾನೆ, 1 ಸಲ ಬರೀಬೇಕು, 10 ಸಲ ತಿದ್ದಬೇಕು ಅಂತ ಹೇಳ್ತೀನಿ. ಅದು ಒಳ್ಳೆ ಕಾದಂಬರಿಯ ಲಕ್ಷಣ. 1 ಸಲ ಬರೀಬೇಕು, 10 ಸಲ ತಿದ್ದಬೇಕು. ಅವರು ನನಗೆ ಉಲ್ಟಾ ಹೊಡೆದ್ಬಿಟ್ರು. 10 ಸಲ ಎಲ್ರಿ ಮಿಸಾಜಿ ಅವ್ರಿಗೆ 30 ಸಲ ತಿದ್ದೀನಿ ಅಂತಂದ್ರೆ, ಬಹುಶಃ ಅವ್ರ ಕಾದಂಬರಿಯ ಪಾತ್ರಗಳು ಹೇಳಿರ್ಬೇಕು, ಸಾಕು ಬಿಡ್ರಿ ಸರ್ ಹಿಂಗ್ ಪ್ರಕಟ ಮಾಡ್ರಿ ನಮ್ಗೆ. ಹೀಗಾಗಿ ಬಹಳ ಪರಿಶ್ರಮ ಜೀವಿ, ಬಹಳ ಇದರ ಹಿಂದೆ ಪರಿಶ್ರಮನೂ ಇದೆ, ಅವರ ಸಂಕಟನೂ ಇದೆ, ಮತ್ತು ಅವರ ಸೃಜನಶೀಲವಾದಂತಹ ಎಲ್ಲ ಕಲೆಗಾರಿಕೆಯನ್ನು ಕೂಡ ಬಳಸ್ಕೊಂಡಿದ್ದಾರೆ. ಇಂಥ ಒಂದು ಅಪರೂಪದ ಕಾದಂಬರಿಯನ್ನು ಪ್ರಕಟಿಸಿದ್ದಕ್ಕಾಗಿ ಮನೋಹರ ಗ್ರಂಥಮಾಲೆಗೂ ಕೂಡ ನಾನು ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಒಂದು ಅತ್ಯುತ್ತಮವಾದಂತಹ ವಿವರಣಾತ್ಮಕ ಉಪನ್ಯಾಸ ನೀಡಿದ ವಿಕ್ರಮ್ ವಿಸಾಜ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ಲೇಖಕರ ಅನಿಸಿಕೆ ಡಾಕ್ಟರ್ ಬಸವರಾಜ್ ರೋಣು. ಎಲ್ಲರಿಗೂ ನಮಸ್ಕಾರ. ಉರಿವ ಕೆಂಡದ ಮೇಲೆ ಕಾದಂಬರಿಯನ್ನ ಬಿಡುಗಡೆ ಮಾಡಿ ಅತ್ಯಂತ ಮಹತ್ವದ ಮಾತುಗಳನ್ನು ಆಡಿದ ನನ್ನ ಪ್ರೀತಿಯ ಕಾದಂಬರಿಕಾರರು, ಹಿರಿಯರು, ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಸರ್ ಅವರು ನನ್ನ ಕಾದಂಬರಿಯ ಕುರಿತು ಅನೇಕ ಮಾತುಗಳನ್ನು ಮಾಡಿದ, ಕೆಲವು ಸಲಹೆಗಳನ್ನು ನೀಡಿದ ನನ್ನ ಆತ್ಮೀಯ ಸ್ನೇಹಿತರು, ಕವಿಗಳು, ನಾಟಕಕಾರರು ಮತ್ತು ವಿಮರ್ಶಕರಾದ ವಿಕ್ರಮ್ ವಿಸಾಜಿ ಅವರೇ,
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ಹಿತೈಷಿಗಳಾದ ಚಿಂತಕರಾದ ಹರ್ಷ ಕಂಬಳ ಸರ್ ಅವರೇ, ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮನೋಪ್ರಕೃತ ಮಾನದ ಸಂಪಾದಕ ಪ್ರಕಾಶಕರಾದ ಹಿರಿಯರಾದ ರಮಾಕಾಂತ್ ಜೋಶಿ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾದ ರಾವಣ್ ಕಾಕಣಿಕೆ ಅವರೇ, ಈ ಸಭಾಂಗಣದಲ್ಲಿ ಉಪಸ್ಥಿತರಿರುವ ತಲ್ಲೂರ್ ಸಾಹೇಬ್ರೆ, ಡಾಕ್ಟರ್ ದುಷ್ಯಂತ್ ನಾಡ್ಕೋಡ್ ಸರ್ ಅವರೇ, ಪ್ರಕಾಶ್ ಗರುಡ ಅವರೇ, ಅರವಿಂದ್ ಯಾಗಿ ಅವರೇ, ಡಿ ಎನ್ ಹಿರೇಮಠ ಅವರೇ, ಆರ್ ವಿ ಜಾಡ ಸರ್ ಅವರೇ, ನನ್ನ ಪ್ರಿಯ ವಿದ್ಯಾರ್ಥಿ ಸದಾನಂದ ಕಮ್ಮರ್ ಅವರೇ, ಮೃತ್ಯುಂಜಯ ಹಿರೇಮಠ ಅವರೇ, ಮಂಜುನಾಥ್ ಹಿರೇಮಠ ಅವರೇ ಮತ್ತು ಎಲ್ಲ ಹಿರಿಯರು, ಕರಡೋಡಿ ಅವರು ಇದ್ದಾರೆ, ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರು, ನಾನು ಶಂಕರ ಲಗತ್ತಿ ಸರ್ ಇದ್ದಾರೆ, ಅನೇಕ ಜನ ಹಿರಿಯರು ನೀವು ಇಲ್ಲಿ ಇದ್ದೀರಿ. ನಿಮ್ಮನ್ನೆಲ್ಲ ನೋಡೋದು ಮತ್ತು ಇಂಥ ಹಿರಿಯರ ಮಾತುಗಳನ್ನು ಕೇಳೋದು ಒಂದು ಸೌಭಾಗ್ಯ. ಆ ಕಾರಣಕ್ಕಾಗಿ ನಾನು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಹಿರಿಯರಿಗೆ ಮತ್ತು ಸ್ನೇಹಿತರಿಗೆ ನಿಮಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಒಬ್ಬ ಲೇಖಕನಾಗಿ ಭಾಷಣ ಅಂತೂ ಮಾಡೋದೇ ಇಲ್ಲ. ಬಹಳ ಗಮನವಿಟ್ಟು ನಾನು ರಾಘವೇಂದ್ರ ಪಾಟೀಲ್ ಸರ್ ಮಾತುಗಳನ್ನು ಮತ್ತು ವಿಕ್ರಮ್ ಸಾಜಿ ಅವರ ಮಾತುಗಳನ್ನು ಕೇಳಿದ್ದೇನೆ. ಹರ್ಷ ಕಂಬಳ ಸರ್ ಅವರ ಮಾತುಗಳನ್ನು ಕೇಳಿದ್ದೇನೆ. ಒಬ್ಬ ಲೇಖಕನಾಗಿ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇಷ್ಟು ಮಾತ್ರ ಅನಿಸುತ್ತೆ, ನನ್ನ ವೃತ್ತಿ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳನ್ನು ನಾನು ಪಡೆದದ್ದು ಕರ್ನಾಟಕ ಕಾಲೇಜಿನಲ್ಲಿ. ಕರ್ನಾಟಕ ಕಾಲೇಜನ್ನು ಬಿಟ್ಟು ಒಂದು 2 ವರ್ಷ ಒಂದು ರಾಜ್ಯದ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ. ಅಲ್ಲಿಂದ ಬಂದ ಮೇಲೆ ಒಂದು ತೀರ್ಮಾನ ಮಾಡ್ಕೊಂಡಿದ್ದೆ, ಮತ್ತೆ ವಿಶ್ವವಿದ್ಯಾಲಯಕ್ಕೆ ಹೋಗಬಾರ್ದು ಅಂತ. ಅದು ವಿಶ್ವವಿದ್ಯಾಲಯಗಳನ್ನು ಬಿಡಲಿಲ್ಲ ಅಥವಾ ನಾನು ಅವುಗಳನ್ನು ಬಿಡಲಿಲ್ಲ. ಮತ್ತೆ ನಾನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಹೋಗಿ 10 ವರ್ಷದಿಂದ ನಾನು ಕೆಲಸ ಮಾಡಿದ್ದೇನೆ. ಪ್ರಾಧ್ಯಾಪಕನಾಗಿ, ವಿಭಾಗದ ಮುಖ್ಯಸ್ಥನಾಗಿ, ಡೀನ್ ಆಗಿ, ಈಗ ಕುಲಸಚಿವನಾಗಿ, ಮೌಲ್ಯಮಾಪನ ಕುಲಸಚಿವನಾಗಿ ಕೆಲಸ ಮಾಡಿದ್ದೇನೆ. ಅಮರಕಂಟಕದಲ್ಲೂ ಒಂದು 3 ವರ್ಷ ನಾನು ಇದ್ದೆ. ಇದು ಆಟೋಬಯೋಗ್ರಫಿಕಲ್ ನಾವೆಲ್ ಅಂತ ಓದಬಾರ್ದು ಅಂತ ವಿಕ್ರಮ್ ಹೇಳಿದ್ದು ಬಹಳ ಒಳ್ಳೆಯ ಮಾತು. ಇದು ನನ್ನ ಆಟೋಬಯೋಗ್ರಫಿಕಲ್ ನಾವೆಲ್ ಇಲ್ಲೇ ಆಗಿದ್ರೆ ಒಬ್ಬ ಲೇಖಕನಾಗಿ ಅದು ನನ್ನ ಸೋಲು ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದ್ರೆ ನನ್ನ ಅನುಭವಗಳು ನಿಮ್ಮ ಅನುಭವಗಳಾಗಬೇಕು. ವಾಟ್ ಈಸ್ ಪರ್ಸನಲ್ ಶುಡ್ ಬಿಕಮ್ ಇಂಪರ್ಸನಲ್ ಇನ್ ರೈಟಿಂಗ್ ಅಂತ ನಾನು ಅನ್ಕೊಂಡಿದ್ದೇನೆ. ನನ್ನ ಕಾವ್ಯ ನಿಮ್ಮ ಕಾವ್ಯ ಆಗಬೇಕು, ಅಥವಾ ನನ್ನ ಕಾವ್ಯದಲ್ಲಿರ್ತಕ್ಕಂಥ ಸಂಕಟ ನಿಮ್ಮ ಸಂಕಟ ಆಗಬೇಕು. ನನ್ನ ಕಾದಂಬರಿಲಿರ್ತಕ್ಕಂಥ ಎಲ್ಲ ಕನ್ನಡ ವಿಪ್ಲವ, ಹೋರಾಟ, ಎಲ್ಲ ಸಂಘರ್ಷ, ನೋವು, ಸಂಕಟ, ಯಾತನೆ ಅದು ನಿಮಗೂ ಕೂಡ ಆಗಬೇಕು. ಆವಾಗ ಅದೊಂದು ಕಲಾಕೃತಿ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟರ ಮಟ್ಟಿಗೆ ಈ ಕಾದಂಬರಿ ಕಲಾಕೃತಿ ಆಗಿದೆ ಅನ್ನೋದನ್ನ ನೀವೆಲ್ಲ ಹೇಳಬೇಕು. ಇನ್ನೊಂದು ವಿಷಯ, ಒಬ್ಬ ಲೇಖಕ ತನ್ನ ಕೃತಿಯ ಮೇಲೆ ಹಕ್ಕನ್ನು ಸ್ಥಾಪನೆ ಮಾಡಬಾರದು. ಹೀಗಾಗಿ ನಾನು ನನ್ನ ಕೃತಿ ಬಗೆಗೆ ಯಾರು ಏನೇ ಹೇಳಿ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಏನನ್ನು ತಿಳಿಲಿಕ್ಕೆ ಸಾಧ್ಯ ಇದೆ, ಏನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ನಾನು ತಿಳ್ಕೊಳ್ತೇನೆ. ಯಾಕೆಂದ್ರೆ ಈಗ ನಿಮ್ಮ ಸ್ವಂತ ಈ ಕಾದಂಬರಿ ನಿಮ್ದು. ಒಂದು ಸಲ ಬರೆದಾದ್ಮೇಲೆ ಅದರ ಪ್ರಕಟಣೆ ಆದ ಮೇಲೆ ಅದ್ರ ಬಗ್ಗೆ ಬಹಳ ಇಮೋಷನಲ್ ಆದಂತ ಒಂದು ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಒಬ್ಬ ಲೇಖಕ. ಯಾವುದೊಂದು ಮಾತು ಬಂತಂದ್ರೆ ಇಲ್ಲ ಅದು ನನಗೆ ಹೀಗೆ ಅನ್ಬಾರ್ದಾಗಿತ್ತು, ಹೀಗೆ ಬಿಡಬಾರ್ದಾಗಿತ್ತು, ಹಾಗೆಲ್ಲ ತಿಳ್ಕೊಬಾರ್ದು. ಇದೆಲ್ಲ ಯಾರೋ ಒಬ್ರು ಹಾಗೆ ಮಾತಾಡೋದು, ಒಬ್ರು ಹೀಗೆ ಮಾತಾಡೋದು, ಅದೆಲ್ಲ ಆಗ್ಬೇಕಾದದ್ದು, ಹಾಗೆ ನಡ್ಕೊಂಡು ಹೋಗ್ಲಿ ಅಂತ. ಹೀಗಾಗಿ ನಾನು ಒಂದು ಕಾಲಕ್ಕೆ ಯಾರಾದರೂ ನನ್ನ ಕೃತಿಗಳಿಗೆ ವಿಮರ್ಶೆ ಬಂದರೆ ಬಹಳ ಬೇಸರ ಆಗ್ತಿತ್ತು ಮತ್ತು ನಾನು ಪ್ರತಿಕ್ರಿಯೆ ಕೊಡ್ತಿದ್ದೆ. ಅವ್ರಿಗೆ ನಾನು ಜಗಳ ತೆಗಿತಿದ್ದೆ, ಹಾಗೆಲ್ಲ ಅದೊಂದು ಘಟ್ಟ ಇತ್ತು. ಈಗ ಅಂಥದ್ದೇನಿಲ್ಲ. ಎಲ್ಲರ ಮಾತುಗಳನ್ನ ಎಲ್ಲ ಮಾತುಗಳನ್ನ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಸ್ವೀಕರಿಸ್ತೇನೆ.
ವಿಕ್ರಮ್ ಅವ್ರ ಮಾತು ಕೇಳ್ತಿರ್ಬೇಕಾದ್ರೆ ನನಗೆ ಅನಿಸ್ತು, ಮನಸ್ಸಿನ ವಿಕಾಸದ ಬಗ್ಗೆ ನನಗೆ ಇರಲಿ, ಎರಡನೇ ಕಾದಂಬರಿಯಲ್ಲಿ ಮನಸ್ಸಿನ ವಿಕಾಸದ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಅಂದ್ಕೊಂಡೆ ಆಲೋಚನೆ. ಇನ್ನೊಂದು ವಿಶ್ವವಿದ್ಯಾಲಯದ ಒಂದು ಜಗತ್ತಿದೆಯಲ್ಲ, ವಿಶ್ವವಿದ್ಯಾಲಯದ ಜಗತ್ತು ಬಹಳ ಆತಂಕಕಾರಿಯಾದಂಥ ಜಗತ್ತು. ಎಲ್ಲಿವರೆಗೆ ನೀವು ಕಾಲೇಜಿನಲ್ಲಿ ಇರ್ತೀರಿ ಅಲ್ಲಿವರೆಗೆ ಸಂತೋಷದಿಂದ ಇರ್ತೀರಿ. ದುಷ್ಯಂತ ನಾಡ್ಕೊಟ್ರು, ಜಾಡರ್ ಸರ್ ಅಲ್ಲೇ ಇದ್ಕೊಂಡೆ ಅವ್ರು ರಿಟೈರ್ ಆದ್ರಲ್ಲ, ಅವರು ಸುದೈವರು, ಬಹಳ ಸುದೈವರು. ವಿಶ್ವವಿದ್ಯಾಲಯ ಪ್ರವೇಶ ಮಾಡ್ತಾ ಇದ್ದ ಹಾಗೆಯೇ ನೀವು ಒಂದು ನೀವೇ ಸ್ವತಃ ರಾಜಕಾರಣ ಮಾಡ್ತೀರಿ ಅಥವಾ ಯಾರೋ ಮಾಡಿದ ರಾಜಕಾರಣಕ್ಕೆ ನೀವು ಬಲಿ ಆಗ್ತೀರಿ. ಎರಡು ಪಾಸಿಬಿಲಿಟೀಸ್ ಅದ. ಸುಮ್ಮನೆ ಕೂತ್ಕೊಳ್ಳೋದು ಆಗೋದೇ ಅಲ್ಲ. ನನ್ನ ರೂಮ್ನಲ್ಲಿ ನಾನು ಕೂತ್ಕೊಳ್ತೀನಿ ಅಂದ್ರೂ ಕೂಡ ಅವರು ಬಿಡೋದಿಲ್ಲ, ಎಲ್ಲ ಒಂದು ಕಡೆ ಸೇರಿಸ್ಬಿಡ್ತಾರೆ. ಆಮೇಲೆ ಬಹಳ ಕ್ರೂರವಾಗಿದೆ ಸರ್. ಈಗೆಲ್ಲ ನಾವೆಲ್ಲ 4 ಜನ ಕೂತ್ಕೊಂಡು ಕರ್ನಾಟಕ ಕಾಲೇಜಲ್ಲಿ ಪ್ರತಿ ವರ್ಷ ನಾವು ಪಿಕ್ನಿಕ್ ಹೋಗ್ತಿದ್ದೇವೆ. ಚಾಟ್ರ ಸರ್ ನಾವೆಲ್ಲ 3 ದಿವಸ 4 ದಿವಸ 2 ದಿವಸ ಕರ್ಕೊಂಡು ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಕನ್ನಡ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಚಾ ಕುಡಿತಾ ಇದ್ದೀವಿ. ಸ್ಟಾಫಲ್ಲಿ ಕೂತ್ಕೊಂಡು 1 ಗಂಟೆ 2 ಗಂಟೆ ಆಟ ಆಡ್ತಾ ಇದ್ದೀವಿ. ಇದನ್ನು ವಿಶ್ವವಿದ್ಯಾಲಯದಲ್ಲಿ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಒಬ್ರು ಬಂದು ನಿಮ್ಮ ಜೊತೆ 1 ತಾಸು ಕೂತ್ಕೊಂಡು ಮಾತಾಡ್ತಾರೆ ಅಂತಂದ್ರೆ ಹೊರಗೆ ಹೋದ ತಕ್ಷಣ ಅವರು ನಿಮ್ಮ ವಿರುದ್ಧ ಏನಾದ್ರು ಒಂದು ಕಿಗುರಿ ಮಾಡ್ತಾರೆ. ಯಾವ ಶೈಕ್ಷಣಿಕ ವಾತಾವರಣ ಇಲ್ಲ, ಯಾವ ಸಂಶೋಧನೆ ಇಲ್ಲ. ಇದ್ರ ಮಧ್ಯೆಯೂ ವಿಕ್ರಮ್ ಅಂತ ಇದ್ದಾರೆ. ನಾವೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೇವೆ ಇಲ್ಲಂತಲ್ಲ. ಒಂದು 20-30% ಚೆನ್ನಾಗಿದೆ, 60-70% ಚೆನ್ನಾಗಿಲ್ಲ, ಮಾಡಕ್ಕೆ ಚೆನ್ನಾಗಿಲ್ಲ. ಆಮೇಲೆ ಎಲ್ಲಾ ತರ ರಾಜಕಾರಣ ಅಲ್ಲಿ ಆಗ್ತದೆ. ಈ ನಮ್ಮ ರಾಜಕಾರಣಿಗಳು, ವೃತ್ತಿಪರ ರಾಜಕಾರಣಿಗಳು ಏನು ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಅವ್ರು ನನಗಿಂತ ಒಂದು 100 ಪಟ್ಟು ಒಳ್ಳೆಯವರು. ನಾನು ಇದ್ರ ಮೇಲೆ ಸರ್ ನಿರ್ಧಾರ ಮಾಡಿದ್ದೇನೆ, ಯಾವ ರಾಜಕಾರಣಕ್ಕೂ ಬೈಯೋದಿಲ್ಲ ನಾನು. ಯಾಕಂದ್ರೆ ನಾವೊಂದು ಶಿಕ್ಷಕರು ಅಷ್ಟು ಕ್ರೂರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅಧಿಕಾರಿಗಳು ಬಿಟ್ಬಿಡಿ, ಶಿಕ್ಷಕರು. ನಾವು ವಿದ್ಯಾರ್ಥಿಗಳನ್ನ ನೋಡ್ತಿರ್ತಕ್ಕಂಥ ಕ್ರಮ, ನಮ್ಮ PhD ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಾತಾವರಣ ಇಷ್ಟು ಕೆಟ್ಟಿಲ್ಲ. ಅಲ್ಲೂ ಬಟ್ ಅಕ್ರೂರತನ ಇದೆ, ಕ್ರೌರ್ಯ ಇದೆ, ಮೋಸ, ವಂಚನೆ, ಇದೆಲ್ಲ ಇದೆ, ಚಕ್ರವ್ಯೂಹ ಇದೆ. ಈಗ ನಾನು ಅಲ್ಲಿ ಕುಲಸಚಿವ ರಿಜಿಸ್ಟ್ರಾರ್ ಕೆಲಸ ಮಾಡ್ತಾ ಇದ್ದೆ. ನನ್ನ ಆಫೀಸಿಗೆ ಹೋದೆ 9 ಗಂಟೆಗೆ, ಸಂಜೆ 6 ಗಂಟೆವರೆಗೆ ನನ್ನ ಮನಸ್ಸಿನಲ್ಲಿ ಸುಮಾರು 10 ಕಥೆಗಳ ವಸ್ತುಗಳು ಸಿಕ್ಬಿಡ್ತಾರೆ. ಅದು ಖುಷಿ ಇದೆ ನನಗೆ. ಸಂಕಟ ಏನೇ ಇರಲಿ, ಯಾತನೆ ಏನೇ ಇರಲಿ, ಮತ್ತು ಒಬ್ಬ ಲೇಖಕನಿಗೆ ಈ ರೀತಿಯ ಯಾತನೆ ಆಗ್ತಾ ಇರಬೇಕು, ಮೋಸ ಆಗ್ತಾ ಇರಬೇಕು. ಮೋಸ ಆಗಿದ್ರಿಂದ ಲೇಖಕನಾದವನು ಬಹಳ ಚಿಂತೆ ಮಾಡಬಾರ್ದು. ಅಷ್ಟು ಮಟ್ಟಿಗೆ ಅವನು ಸದೃಢ ಆಗ್ತಾನೆ. ಒಂದು ವಿಚಿತ್ರವಾದ ಅನುಭವ ಅವನಿಗೆ ತೆಗೆದುಬಿಡ್ತದೆ. ಯಾಕೆ ನಮ್ಮ ಜೊತೆ ಇರ್ತಕ್ಕಂಥ ಸ್ನೇಹಿತರು ನಮಗೆ ಮೋಸ ಮಾಡ್ತಾರೆ. ಒಂದು ಕಾಲಕ್ಕೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟ ಆಡ್ತಕ್ಕಂಥ ಶಿಕ್ಷಕರು ಒಂದು ಕಾಲಕ್ಕೆ ಯಾರಿಗೂ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅನೇಕ ಜನ ಶಿಕ್ಷಕರು ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟ ಆಡ್ತಾರೆ. ಹಾಗೆಯೇ ಈ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರ ಜೀವನದೊಂದಿಗೆ ಆಟ ಆಡ್ತಿರ್ತಾರೆ. ಈ ಗುರು ಶಿಷ್ಯ ಸಂಬಂಧ ಅದು ಕೂಡ ಬಹಳಷ್ಟು ಕಡಿಮೆ ಐತಿ. ಹೀಗಾಗಿ ನಮ್ಮ ಮಕ್ಕಳನ್ನ ನಾವು ವಿಶ್ವವಿದ್ಯಾಲಯದಲ್ಲಿ ಕಳಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಭಯ ಬಾಲಕರಲ್ಲಿ ಈಗ ಬಂದಿದೆ. ದೇ ಆರ್ ನಾಟ್ ಸೇಫ್ ಪ್ಲೇಸಸ್. ನೋಡಿ, ಒಂದು ವಿಶ್ವವಿದ್ಯಾಲಯ ಸೇಫ್ ಇಲ್ಲ ಅಂತಂದ್ರೆ ಹೇಗೆ ಸಮಾಜವನ್ನು ಕಟ್ಟೋದು, ಹೇಗೆ ನಾಡನ್ನು ಕಟ್ಟೋದು, ಹೇಗೆಲ್ಲ ಮಾಡೋದು. ಏನೇ ಮಾತಾಡಿದ್ರೆ ನೀವು ನಿಮ್ಮ ಹಾಗೆ ಒಂದು ರೈಟು ಲೆಫ್ಟು ಅದು ಸಾಕಾಗ್ಬಿಡುತ್ತೆ. ಒಂದು ಮಾತು ಹೀಗಂದ್ರೆ ಅವನು ರೈಟ್ ಲೆಫ್ಟ್, ಮತ್ತೊಂದು ಮಾತಂದ್ರೆ ಅವನು ರೈಟ್. ಅಲ್ಲಿ ರೈಟ್ದವರು ಅಟ್ಯಾಕ್ ಮಾಡ್ತಾರೆ, ಲೆಫ್ಟ್ದವರು ಅಟ್ಯಾಕ್ ಮಾಡ್ತಾರೆ, ಹೆಣ್ಮಕ್ಳು ಅಟ್ಯಾಕ್ ಮಾಡ್ತಾರೆ, ಮಕ್ಕಳು ಅಟ್ಯಾಕ್ ಮಾಡ್ತಾರೆ. ಎಲ್ಲರ ಕೈಯಿಂದ ಅಸ್ತ್ರಗಳು, ಎಲ್ಲಾ ರೀತಿಯ ಅಸ್ತ್ರಗಳು. ಒಬ್ಬ ನಿಷ್ಠಾವಂತ ಪ್ರಾಧ್ಯಾಪಕರ ಮೇಲೆ ಅಧಿಕಾರಿಗಳಿಗೆ ಎಲ್ಲಾ ರೀತಿಯ ಅಸ್ತ್ರಗಳು. ಪುರುಷರು ಅಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ, ಧರ್ಮ ಇದೆ, ಜಾತಿ ಇದೆ. ಹೆಣ್ಮಕ್ಳು ಅಸ್ತ್ರಗಳು ಇಟ್ಕೊಂಡಿದ್ದಾರೆ, ಲೈಂಗಿಕ ಏನಾದ್ರೂ ಕೂಡ ನೀನು 4 ಕ್ಲಾಸ್ ನೋಡೇ ಹೋಗ್ಬೇಕು ಅಂತ ಅನ್ನೋದಾದ್ರೆ ಅವ್ರು ಹೇಳ್ತಾರೆ, ಸರ್ ದಿಸ್ ಇಸ್ ಹರಾಸ್ಮೆಂಟ್ ಅಂತ. ಹೇಗೆ ಕೆಲಸ ಮಾಡೋದು ವಿಚಿತ್ರ ಅನ್ಸ್ಬಿಟ್ಟು. ನೀನು ನಿಯಮ ಪ್ರಕಾರ ನಡಿಬೇಕು, ಸರ್ ಇಟ್ ಇಸ್ ಹರಾಸ್ಮೆಂಟ್. 9 ಗಂಟೆಗೆ ನಿಮ್ಮ ವಿಶ್ವವಿದ್ಯಾಲಯ 9 ಗಂಟೆಗೆ ಬರಬೇಕು, 5 ಗಂಟೆಗೆ ಕೆಲಸ ಮಾಡಬೇಕು, ಮಧ್ಯಾಹ್ನದಾಗ ಅರ್ಧ ಗಂಟೆ ನಿಮ್ಗೆ ಲಂಚ್ ಟೈಮ್ ಇರುತ್ತೆ. ನೋ, ಇಟ್ ಇಸ್ ಹರಾಸ್ಮೆಂಟ್. ಡಿಕ್ಟೇಟ್ ಆಗ್ತಾ ಇದೆ. ಕಾನೂನು ರೀತಿಯಲ್ಲಿ ಕೆಲಸ ಮಾಡ್ರಿ ಅಂದ್ರೆ ಡಿಕ್ಟೇಟರ್. ಹೀಗೆಲ್ಲ ವಿಚಿತ್ರವಾದಂಥ
ವಾತಾವರಣ ಅಲ್ಲ, ಅದು ಕಾಲೇಜ್ನಾಗೂ ಬಂದಿದೆ ನಾನು ಬಿಟ್ಟು ಮೇಲೆ ಬಂದಿದ್ದೇನೆ. ಬಟ್ ಅಲ್ಲಿವರೆಗೆ ಬಹಳ ಅದ್ಭುತವಾದಂಥದ್ದು. ನಾನು ಹೇಳಿದಿಲ್ಲ, ನನ್ನ ಅತ್ಯಂತ ಸುಂದರ ಕ್ಷಣಗಳನ್ನು, ವೃತ್ತಿಸಿರುವಂಥ ಕ್ಷಣಗಳನ್ನು, ಸಮಯವನ್ನು ನಾನು ಕರ್ನಾಟಕ ಕಾಲೇಜಿನಲ್ಲಿ ನಾನು ಕಳೆದೆ. ಧಾರವಾಡ ಅನ್ನೋದು ಅದ್ಭುತವಾದಂಥ ನಗರ. ನಾನು ಗುಲ್ಬರ್ಗದಲ್ಲಿ ಕೂತ್ಕೊಂಡು ಕೇವಲ ಧಾರವಾಡದ ಧ್ಯಾನ ಮಾಡ್ತಾ ಇರ್ತೀನಿ. ಇದೆಲ್ಲ ಬೈದಿರ್ತಾರೆ, ಅಲ್ಲಿ ಇಲ್ಲಿ ಕೂತ್ಕೊಂಡು ಧಾರವಾಡ ಕಟ್ಟಿ ಅಂದ್ರೆ ನಿಮಗೆ ಯಾಕೆ ಗುಲ್ಬರ್ಗ ಕಟ್ಟಿ ಇಲ್ಲ ಅನ್ನೋದು ಹೇಳ್ತಾ ಇರ್ತಾರೆ. ನಾನು ಗುಲ್ಬರ್ಗದವನ್ನ ಆಗ್ಲಿಕ್ಕೆ ಪ್ರಯತ್ನ ಮಾಡಿದೆ, ಈಗಲೂ ಮಾಡ್ತಾನೆ ಇದ್ದೀನಿ. ಆದ್ರೆ ಧಾರವಾಡದಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಧಾರವಾಡ ಅನ್ನೋದು ಒಂದು ಮನೆ. ಎಷ್ಟು ಜನ ಹಿರಿಯರು, ಈ ಪ್ರೀತಿ, ಈ ವಿಶ್ವಾಸ, ಈ ಆತ್ಮೀಯತೆ, ಇದು ಜಗತ್ತಿನಲ್ಲಿ ಯಾವ ಪಟ್ಟಣದಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಲಂಡನ್ನಲ್ಲೂ ಒಂದು 15-20 ದಿವಸ ತಿರುಗಾಡಿ ನೋಡಿದೆ ನಾನು. ಲಂಡನ್ಗಿಂತಲೂ ಧಾರವಾಡ ಇಸ್ ಬೆಟರ್. ಲಂಡನ್ ಇಲ್ಲಿ ಮತ್ತೆ ಈ ಕ್ಯಾಂಪಸ್ದಿಂದ ಅಥವಾ ಕ್ಯಾಂಪಸ್ ಅನುಭವಗಳಿಂದ ಇಲ್ಲ ಅಂತ ಅನಿಸ್ತದೆ. ಒಂದು ಟ್ರಯಲಜಿ ಬರೆಯುವ ವಿಚಾರ ಬರೆಯುವ ಮೇಲೆ ಇದು ಮೊದಲನೇ ಕಾದಂಬರಿ. ಇನ್ನೆರಡು ಕ್ಯಾಂಪಸ್ ನಾವೆಲ್ಗಳನ್ನು, ಎರಡನೇ ಕ್ಯಾಂಪಸ್ ನಾವೆಲ್ ಆಗಲೇ ನಾನು ಬರಹ ಶುರು ಮಾಡಿದ್ದೇನೆ. ನಿಮಗೆಲ್ಲರಿಗೂ ವಂದಿಸ್ತೇನೆ ಮತ್ತು ಮನೋಹರ ಗ್ರಂಥಮಾಲೆಗೆ ನಾನು ಋಣಿಯಾಗ್ತೇನೆ. ಕರ್ನಾಟಕದ, ಭಾರತದ ಅತ್ಯಂತ ಮಹತ್ವದ ಪ್ರಕಟಣಾ ಸಂಸ್ಥೆಗಳಲ್ಲಿ ಒಂದು. ನನ್ನ ವಿದ್ಯಾರ್ಥಿಗಳು ಕೀರ್ತಿನಾಥ್ ಕುರ್ತಕೋಟಿಯವರು. ನಾನು ಇಬ್ಬರನ್ನ ನಾನು ನೆನಪು ಮಾಡ್ಕೋಬೇಕು. ನನಗೆ ಜಿ.ವಿ. ಸಜ್ಜನರು ನನಗೆ ಈ ಲೇಖಕ ಅಂತಕ್ಕಂಥ ಲೇಖಕನ ದೇಹವನ್ನ ದಾನ ಮಾಡಿದವರು. ಕುರ್ತಕೋಟಿಯವರು ಆ ಲೇಖಕನಲ್ಲಿ ಜೀವವನ್ನು ತುಂಬಿದವರು, ಚೇತನವನ್ನು ತುಂಬಿದವರು. ಇಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ. ಒಂದು ಗುರುಗಳಾದ ಜಿ.ವಿ. ಸಜ್ಜನರು, ಇನ್ನೊಂದು ಕೀರ್ತಿನಾಥ ಕುರ್ತಕೋಟಿಯವರು. ಅವರಿಬ್ಬರು ನನ್ನ ಒಳಗಡೆ ಇದ್ದಾರೆ. ಅವ್ರ ಮೂಲಕ ನನಗೆ ಮನೋಹರ ಗ್ರಂಥಮಾಲದ ಪರಿಚಯ. ಅವರು ಇರೋವರೆಗೆ ನಾನು ಕರ್ನಾಟಕ ಕಾಲೇಜಿನಲ್ಲಿ ಇರುವವರೆಗೆ ನಾನು ಮನೋಹರ ಗ್ರಂಥಮಾಲಕ್ಕೆ ಹೋಗ್ತಾ ಇದ್ದೆ. ಕುರ್ತಕೋಟಿ ಅವರ ನಿಧನ ನಂತರ ಕೆಲವು ದಿವಸ ನನಗೆ ಹೋಗ್ಲಿಕ್ಕೆ ಮನಸ್ಸೇ ಆಗಲಿಲ್ಲ. ಆಮೇಲೆ ಗಿರಡಿ ಸರ್ ಅವರು ನನ್ನ ವಿದ್ಯಾರ್ಥಿಗಳು, ಅವರು ಗ್ರಂಥಮಾಲಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ನಾನು ಅವ್ರಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಜೋಶಿ ಸರ್ ನನ್ನ ದೇಶಿಗಳು, ನಾವು ನಮ್ಮಿಬ್ಬರಿಗೂ ಒಬ್ಬರಿಬ್ಬರು ಕೀರ್ತನ ಕುರ್ತಕೋಟಿಯವರು. ಸಮೀರ್ ಪ್ರೀತಿಯ ಗೆಳೆಯ, ಅವರು ನನ್ನ ಮೇಲಿನ ಒಂದು ವಿಶ್ವಾಸ ಭರವಸೆಯಿಂದ ಕಾದಂಬರಿಯನ್ನು ಪ್ರಕಟಿಸಿದ್ದಾರೆ, ಒಂದು ಕಥಾ ಸಂಕಲನವನ್ನು ಪ್ರಕಟಿಸಿದ್ದಾರೆ. ನಾನು ಸಮೀರ್ ಅವರಿಗೆ ಹೇಳಿದೆ, ಯಾವುದೇ ಒಂದು ಹೊಸ ಪುಸ್ತಕ ಬರೆದ್ರೆ ಮೊದಲ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನೀವೇ ಮಾಡೋದಾದ್ರೆ ಬಹಳ ಖುಷಿ, ನೀವಿಲ್ಲ ಅಂದ್ರೆ ನಾನು ಮತ್ತೆ ಬೇರೆ ಸಂಪರ್ಕ ವಿಚಾರ ಮಾಡ್ತೀನಿ ಅಂತಂದ್ರೆ, ನೀವು ಏನು ಚಿಂತೆ ಮಾಡಬೇಡ್ರಿ, ನೀವು ಎಷ್ಟು ಬರ್ತೀರಿ ಬರೀರಿ, ನೀವು ಬರ್ದು ಕೊಡ್ರಿ, ಆಮೇಲೆ ವಿಚಾರ ಮಾಡೋಣ ಹೀಗೆ ಅಂತಂದ್ರು. ಹೀಗಾಗಿ ಈ ಕಾದಂಬರಿಯ ಯಶಸ್ವಿಗೆ ಚರ್ಚೆ ಎಲ್ಲ ಇರೋದಕ್ಕೆ ಮನೋಹರ ಗ್ರಂಥಮಾಲೆ ಕೂಡ ಕಾರಣ. ಜೋಶಿ ಸರ್ ಹೇಳಿದ್ರು, ಬಹಳ ಚಿಕ್ಕ ಪಾತ್ರ ನಿರ್ವಹಿಸಿದೆ ಮನೋಹರ ಗ್ರಂಥಮಾಲೆ ಅಂತ ಅವರು ಹೇಳಿದ್ರು. ಇಟ್ ಹ್ಯಾಸ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲಿಟರರಿ ಕರಿಯರ್. ನನ್ನ ಲೇಖಕನ ವೃತ್ತಿ ಜೀವನದಲ್ಲಿ ಮನೋಹರ ಗ್ರಂಥಮಾಲೆ ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿದೆ. ನಾನು ಯಾವತ್ತೂ ಆ ಸಂಸ್ಥೆಗೆ ಮತ್ತು ಅದರ ಮಾಲೀಕರಿಗೆ ಋಣಿಯಾಗಿರ್ತೇನೆ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಲೇಖಕ ಬಸವರಾಜ್ ಅವರು ಆತ್ಮೀಯವಾಗಿ ಮಾತನಾಡಿದರು. ಆದರೆ ಅವರು ಇಲ್ಲಿವರೆಗೆ ಮಾತನಾಡಿದ್ದು ಯಾವುದು ಇನ್ನೂ ಪುಸ್ತಕ ಬಂದಿಲ್ಲ ಅಂದರೆ ಇನ್ನೂ ಬರೋದಿಲ್ಲ, ಇನ್ನೂ ಬರೆಯೋದಿಲ್ಲ ಅವರು ಅಂತ ಅನ್ನಿಸ್ತದೆ. ಹೇಳ್ತೇವೆ. ನಿಜವಾಗ್ಲೂ ಧನ್ಯವಾದಗಳು. ಈಗ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ಹರ್ಷಿಕಮ್ಮ ಅವರು ಅಧ್ಯಕ್ಷರಿಗೆ ಮಾಡಿ. ವೇದಿಕೆಯ ಮೇಲಿರುವ ಎಲ್ಲ ಬುದ್ಧಿಜೀವಿಗಳಿಗೆ ನನ್ನ ಪ್ರಣಾಮ. ವೇದಿಕೆಯ ಮುಂದೆ ಇರುವ ಎಲ್ಲ ಹಿರಿಯರು, ಆತ್ಮೀಯರು, ಬೌದ್ಧಿಕ ಮಟ್ಟದಲ್ಲಿ ಧಾರವಾಡದ ನೆಲೆಯನ್ನು ಪ್ರಸ್ತಾಪಿಸಿದಂಥ ಎಲ್ಲ ಕಿರಿಯರು ಅವರೆಲ್ಲರಿಗೂ ನನ್ನ ಅಭಿನಂದನೆ.
ಸಾಮಾನ್ಯವಾಗಿ ನಾನು ವೇದಿಕೆಯಲ್ಲಿ ಇರೋದು ಒಂದು ಪುಸ್ತಕದ ಪರಿಚಯವನ್ನು ಮಾಡಿಕೊಡುವ ದೃಷ್ಟಿಯಿಂದ ವೇದಿಕೆಯ ಮೇಲೆ ಬರ್ತಾ ಇದ್ದೇನೆ. ಈ ಅಧ್ಯಕ್ಷತೆ ಅನ್ನುವಂಥ ಕುರ್ಚೆ ಏನದ ಅದು ನನಗೆ ಸೂಕ್ತವಾದದ್ದು ಅಂತ ನನಗೆ ಎಂದೂ ಅನಿಸಿಲ್ಲ, ಅದು ಇವತ್ತು ಅನಿಸಿಲ್ಲ. ಪುಸ್ತಕ ಪರಿಚಯ ಮಾಡಿಕೊಟ್ರೆ ಮಾಡ್ಲಿಕ್ಕೆ ಕೊಟ್ರೆ ತಾಸು ಮಾತಾಡ್ತಾನಿವ, ಅದಕ್ಕೆ ಬೇಡ, ಅದಕ್ಕೆ ಇವನು ಅಧ್ಯಕ್ಷ ಸ್ಥಾನ ಕೂಡಿಸ್ಬಿಟ್ರೆ ಅದು ಮಾತು ಕಡಿಮೆ ಆಗ್ತಾವ ಅಂತ ತಿಳ್ಕೊಂಡು ಆ ಜಾಗ ಕೂಡಿಸಬಹುದು. ಅದು ಇದಕ್ಕಿಂತ ಮೊದಲ ಉರಿಯುವ ಕೆಂಡದ ಮೇಲೆ ಒಂದು ವೇದಿಕೆಯ ಮೇಲೆ, ವರ್ಚುವಲ್ ವೇದಿಕೆ ಮೇಲೆ ಚರ್ಚಾಕ್ಕೆ ಬಂದಿದ್ದೆ. ಅವತ್ತಿಗೆ ಆ ಕಾದಂಬರಿ ಮೇಲೆ ಬರೆದ ನೋಟ್ಸ್, ಆ ನೋಟ್ಸನ್ನು ಇವತ್ತೇನು ಬಳಸೋದಿಲ್ಲ. ಮತ್ತೆ ಈ ಕಾದಂಬರಿ ಮೇಲೆ ನನಗೆ ಏನಾದ್ರು ಹೇಳೋದಿದ್ರೆ ಇನ್ನೊಂದು ದಿವಸ ಯಾವುದೇ ಒಂದು ಪ್ರಸಂಗವನ್ನು ಹುಡುಕಿಕೊಂಡು ಆ ಪ್ರಸಂಗದೊಳಗೆ ತಾಸು 2 ತಾಸು ಈ ಇಡೀ ಕಾದಂಬರಿ ಬಗ್ಗೆ ಮತ್ತೊಮ್ಮೆ ಮಾತಾಡ್ತೀನಿ. ಇವತ್ತ ಈ ಬೆಳ್ಳದೊಳಗೆ ಆ ಕಾದಂಬರಿ ಬಗ್ಗೆ ಬಹಳಷ್ಟು ಮಾತುಗಳನ್ನು ನಾನು ಆಡ್ಲಿಕ್ಕೆ ಹೋಗ್ತೀನಿ. ರಾಘವೇಂದ್ರ ಪಾಟೀಲರು ಮತ್ತು ವಿಕ್ರಮ್ ಬಿಸಾಜಿಯವರು ಕಾದಂಬರಿಯ ಎಲ್ಲ ಮಗ್ಗಲುಗಳನ್ನು ಅತ್ಯಂತ ವಿಸ್ತೃತವಾಗಿ ವಿಮರ್ಶಾತ್ಮಕವಾದಂತಹ ನೆಲೆಯ ಮೇಲೆ ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದನ್ನ ನೀವು ಗಮನಿಸಿದ್ರಿ, ನಾನು ಗಮನಿಸಿದೆ. ಪಾತ್ರಗಳು ಕಾದಂಬರಿಕಾರನನ್ನ ನಿಯಂತ್ರಣದೊಳಗೆ ತಗೋಬೇಕು, ಕಾದಂಬರಿಕಾರ ಪಾತ್ರಗಳನ್ನು ನಿಯಂತ್ರಣದಲ್ಲಿ ತೆಗೆದುಕೊಳ್ಳಬಾರದು. ಅದು ಉತ್ತಮ ಕಾದಂಬರಿಯ ಲಕ್ಷಣ ಅನ್ನುವ ಮಾತು ಕೂಡ ಕಾದಂಬರಿಯ ವಿಚಾರಕ್ಕೆ ಬಂದಾಗ ಬರ್ತದೆ. ಪಾತ್ರಗಳು ಕಾದಂಬರಿಕಾರನನ್ನು ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಕಾದಂಬರಿಕಾರನು ಪಾತ್ರಗಳನ್ನು ತನ್ನ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ಒಂದು ಕ್ರಿಯೆ, ಸೃಷ್ಟಿ ಕ್ರಿಯೆ. ಈ ಕ್ರಿಯೆಯೊಳಗೆ ಮನಸ್ಸಿನೊಳಗೆ ನಡೆಯುವಂತಹ ಎಲ್ಲಾ ತುಮುಲಗಳು ಕೂಡ ಆ ಪಾತ್ರಗಳ ಮುಖಾಂತರವಾಗಿ ಆ ಬರವಣಿಗೆಯೊಳಗೆ ರೂಪುಗೊಳ್ತಾ ಇರ್ತಾವೆ. ಆ ರೂಪುಗೊಳ್ಳುವ ಕಾಲಕ್ಕೆ ಪಾತ್ರಗಳು ತಾವೇ ತಾವಾಗಿ ತಮ್ಮ ವಿಚಾರಗಳಲ್ಲಿ ವ್ಯಕ್ತ. ನಾ ಕನಸುಗಳನ್ನು ಓದಬೇಕಾದ್ರೆ ಫ್ರಾಯ್ಡನ್ ಡ್ರೀಮ್ ಅನಾಲಿಸಿಸ್ ಅನ್ನು ತೆಗೆದು ಮತ್ತೆ ಇಟ್ಕೊಂಡು ನೋಡಿದೆ. ಯಾಕಂದ್ರೆ ಡ್ರೀಮ್ ಅನಾಲಿಸಿಸ್ ಮೇಲೆ ಈ ಕಾದಂಬರಿಯ ಪಾತ್ರಗಳು ಅಥವಾ ಕನಸುಗಳು ಒಂದಕ್ಕೊಂದು ಏನಾದರೂ ಬರ್ತಾವೆ ಅಂತ ತಿಳ್ಕೊಂಡಂತೆ. ಆದ್ರೆ ಒಂದೇ ಒಂದು ಫ್ರಾಯ್ಡ್ ಥಿಯರಿ ಒಳಗೆ ಮನಸ್ಸಿನೊಳಗೆ ಏನು ನಿಮಗೆ ವ್ಯಕ್ತ ಮಾಡಲಿಕ್ಕೆ ಅವಕಾಶ ಇರಲಾರ್ದಂತ ಸಂಗತಿ ಇರ್ತದ, ಅದು ಎಲ್ಲಾನು ಸ್ವಪ್ನದೊಳಗೆ ಬರ್ತದ ಅನ್ನೋದೇನು ಹೇಳೋಣ. ಅದು ಒಂದು ಮಾತು ಮಾತ್ರ ಈ ಎಲ್ಲ ಕನಸಿನೊಳಗೆ ಸ್ಪಷ್ಟ ಆಗ್ತದೆ. ಆದ್ರೆ ಎಲ್ಲಾ ಕನಸುಗಳು ಲೈಂಗಿಕತೆಯನ್ನು ಆಧಾರಿತವಾಗಿಯೇ ಕನಸುಗಳನ್ನು ವಿಶ್ಲೇಷಣೆ ಮಾಡಬೇಕು ಅನ್ನುವಂಥ ಫ್ರಾಯ್ಡನ್ ಥಿಯರಿಯನ್ನ ಇದರೊಳಗೆ ಪ್ರತಿಪಾದಿಸಿ. ಎರಡನೇ ಮಾತಾಗಿ ಈ ಕಾದಂಬರಿ ಒಳಗೆ ಬರುವಂತಹ ಪಾತ್ರಗಳು ಅನೇಕ ಪಾತ್ರಗಳು ಬಂದ. ಆ ಅನೇಕ ಪಾತ್ರಗಳಲ್ಲಿ 2 ಪ್ರಮುಖ ಪಾತ್ರದ ಸುತ್ತ ಎಲ್ಲ ಪಾತ್ರಗಳು ಉಳಿದ. ಒಂದು ಪರ, ಒಂದು ವಿರೋಧ. ಒಂದು 2 ಪಾತ್ರಗಳು ಮಾತ್ರ ನ್ಯೂಟ್ರಲ್ ಪಾತ್ರಗಳು. ಆ ಪಾತ್ರಗಳು ಯಾರ ಪರವಾಗಿಯೂ ಇಲ್ಲ. ಆದ್ರೆ ಆ ಡಾಕ್ಟರ್ ಪ್ರಕಾಶ್ಗೆ ಇದು ಬೇಡ ಅನ್ನುವ ರೀತಿ ಒಳಗೂ ಮತ್ತು ಪ್ರಕಾಶ್ನಿಂದ ನಿಲುವು ಸರಿ ಇದ್ರೂ ಕೂಡ ಇದರಿಂದ ನೀವು ಹೊರಗೆ ಬೀಳು ಅನ್ನುವಂಥ ಮಾತನ್ನು ಹೇಳುವಂತ ಒಬ್ಬ ಅವನ ಹಿತೈಷಿಯ ಮಾತುಗಳು ಕೂಡ ಇದೆ. ನನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ಆರಿಸೋ ಮುಂದೆ ಅವ್ರಿಗೆ ಯಾವ ದೃಷ್ಟಿ ಇಟ್ಕೊಂಡು ನನಗೆ ಅಧ್ಯಕ್ಷ ಆಗು ಅಂತ ಹೇಳಿದ್ರು ಗೊತ್ತಿಲ್ಲ. ಅದು ಒಂದು ಮಾತ್ರ ಕರೆ. ಈ ಕ್ಯಾಂಪಸ್ ನಾವೆಲ್ ಓದೋಕ್ಕಿಂತ ಮೊದಲ ನಾನು ಧಾರವಾಡದೊಳಗೆ ಪಾವಟೆ ಅವರಿಂದ ಈ ಮನಿ ತನಕ ಎಲ್ಲ ವೈಸ್ ಚಾನ್ಸಲರ್ಸ್ ಕಾಲದೊಳಗೂ ನಾನು ಧಾರವಾಡದಾಗನೇ ಇದ್ದು ಯೂನಿವರ್ಸಿಟಿ ನೋಡಿದ್ದೆ. ಪಾವಟೆ ಅವರು ಇದ್ದಾಗನು ಯೂನಿವರ್ಸಿಟಿ ನೋಡಿದ್ದೆ. ಮುಂದೆ ಹಿಂದಾಗಡೆ ರಾಮೇಗೌಡರಿದ್ದಾಗ, ನಂಜುಂಡಪ್ಪ ಇದ್ದಾಗ ಮತ್ತು ಇತ್ತೀಚಿನ
ಕೇಳ್ಕೊಳ್ಕ ವೈಸ್ ಚಾನ್ಸಲರ್ಸ್ ಬಂದದ್ದನ್ನ ನೋಡಿ. ಕಾಲ ಹೆಂಗ ಬದಲಾಕೋತ ಹೊಂಟದ ಹಂಗಂಗ ಈ ವೈಸ್ ಚಾನ್ಸಲರ್ ಅಂತ ಬರೋರು ಆ ಕ್ಯಾಂಪಸ್ಸಿನ ಮೇಲೆ ಅಧಿಕಾರ ನಡೆಸಲಿಕ್ಕೆ ಬರ್ತಾರೋ ಅಥವಾ ಕ್ಯಾಂಪಸ್ ಅನ್ನು ಸುಧಾರಿಸೋದ್ರ ಸಲುವಾಗಿ ಬರ್ತಾರೋ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಎದುರಿಗೆ ನಿಂತು. ಕಾದಂಬರಿ ಒಳಗೆ ಡಿಸ್ಕಸ್ ಮಾಡಿದಂಥ ಅನೇಕ ಸಂಗತಿಗಳು ಎಲ್ಲ ಕ್ಯಾಂಪಸ್ ಒಳಗೆ ಎಲ್ಲ ಕಾಲಕ್ಕೆ ನಡೆದಾವ. ಆದರೆ ಯಾವ ಪ್ರಮಾಣದೊಳಗೆ ನಡೆದಾವ ಅಂತ ಅನ್ನೋದೊಂದು ಪ್ರಶ್ನೆ. ಪಾವಟೆ ಅವರ ಕಾಲಕ್ಕೆ ನಾನು ಓದಿ, ಪಾವಟೆ ಅವರ ಕಾಲಕ್ಕೆ ಎಲ್ಲಿ ಯಾವ ಶಾಣ್ಯ ಮನುಷ್ಯ ಇದ್ದಾನೆ ಅವ ಕರ್ನಾಟಕ ಯೂನಿವರ್ಸಿಟಿಗೆ ಬಂದು ಇಲ್ಲಿ ಇರಬೇಕು ಅನ್ನುವಂಥ ಒಂದು ಹಠ ಇತ್ತು. ಅವರು ಅದಕ್ಕೆ ತಮ್ಮ 100% ಡಿಸಿಷನ್ಸ್ ಒಳಗೆ 20% ಮುರುಘಾ ಮಠಕ್ಕೆ ಬಿಟ್ಟಿದ್ರು, 80% ಸ್ವಂತ ನಿರ್ಣಯ ತಗೋತಿದ್ರು. ಎಲ್ಲ ಅಪಾರ್ಟ್ಮೆಂಟ್ಸು ಅದು ಆಗಿನ ಕಾಲಕ್ಕೆ ನಾವು ಹುಡುಕತ್ ಬಂದಿವಿ. 80% ಪಾವಟೆ ಸ್ವತಃ ತಮ್ಮ ನಿರ್ಣಯಗಳು ತಗೋತಿದ್ರು. ಇದ್ರೊಳಗೆ ಒಬ್ಬ ವಿತ್ತ ಅಧಿಕಾರಿಯ ಬಗ್ಗೆ ಬರ್ತದೆ, ಯಾರೋ ಒಬ್ರು ಅವ್ರು ಇದ್ದಾಗ ಬಿಟ್ಟು ಹೋಗ್ಬಿಡ್ತಾರಲ್ಲ, ಹಂಗ ಬಾಂಬೆಗೆ ಹೋಗಿ ಪಾವಟೆ ಪಾಂಡ್ರಂಗಿ ಅನ್ನುವಂಥವ್ರನ್ನ ಅಲ್ಲಿ AG ಆಫೀಸ್ನಾಗ ಇದ್ದವ್ರನ್ನ ಬಿಡಿಸ್ಕೊಂಡು ಕರ್ಕೊಂಡು ಬಂದು ನನಗೆ ನಿಲ್ಲಬೇಕು. ಅದರ ಪರಿಣಾಮ ಏನಾಯ್ತು ಅಂದ್ರೆ ಈಗ ಆಗಿನ ಕಾಲಕ್ಕೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬೇರೆ ಆಗಿದ್ದಿಲ್ಲ. ಪಾವಟೆ ಅವರು ಮತ್ತು ಮೆಣಸಿನಕಾಯಿ ಅವರು ಪ್ರಿನ್ಸಿಪಾಲ್. ಒಂದು ಪಾರ್ಟಿ ಆಗಿತ್ತು ಯೂನಿವರ್ಸಿಟಿ ಒಳಗೆ, ಎರಡೂ ಕೂಡಿದ್ದಾಗ ಆ ವೇಳೆ 100 ಮಂದಿ ಊಟ ಮಾಡಿ, 100 ಮಂದಿ ಊಟದ ಬಿಲ್ ಇತ್ತು, 101 ಮಂದಿ ಎಲೆ ಅಡಿಕೆ ತಿಂದದ ಬಿಲ್ ಇತ್ತು. ಈ 101 ಎಲೆ ಅಡಿಕೆ ತಿಂದಾವ ಯಾವ ಇದ್ರದ 4 ಕಡೆದ ಲೆಕ್ಕ ಆಗ್ಯದ ಅಂತ ತಿಳ್ಕೊಂಡು ಬಂದು ಪ್ರಶ್ನೆ. ಸಿನೆಟ್ನಾಗ 4 ಸೆಷನ್ಸು ಆ 4 ಕಡೆದ ಬಗ್ಗೆ ಚರ್ಚೆ ಆಗಿತ್ತು. ಕಡೆ ಪಾವಟೆ ಅವರು ಆ 4 ಯಾಕಪ್ಪ 400 ರೂಪಾಯಿ ಕೊಡ್ತೀರಿ, ಅದ್ರ ಚರ್ಚೆ ಮುಗಿಸ್ರಿ ಅಂತ ತಿಳ್ಕೊಳ್ತಾರೆ. ಆದ್ರೆ ಅಕೌಂಟ್ಸ್ ಆಫೀಸರು ನೀವು ರೊಕ್ಕ ಕೊಡೋದ್ರ ಬಗ್ಗೆ ಪ್ರಶ್ನೆ ಬಂದಿಲ್ಲ, ಆ 4 ಎಲ್ಲಿ ಖರ್ಚಾಗುವ ಅನ್ನೋದ್ರ ಬಗ್ಗೆ ನನಗೆ ಬೇಕಾಗಿದೆ. ಇದು ಆ ಕಾಲಕ್ಕೆ ಜವಾಬ್ದಾರಿ ಇದ್ದವರು ನಡ್ಕೊಳ್ಳುವಂಥ ರೀತಿ. ಅಂಥವ್ರನ್ನ ವೈಸ್ ಚಾನ್ಸಲರ್ ಅಂತ ತಂದು ಕೊಡುವಂತ ಸರ್ಕಾರದ ಜವಾಬ್ದಾರಿ. ಇವತ್ತು ಸರ್ಕಾರದ ಜವಾಬ್ದಾರಿ ಇಲ್ಲಿ ಈ ನಾವೆಲ್ ನೋಡಬರುವಂತಹದ್ದು. ಒಂದು ರಾಜಕೀಯ ಪಕ್ಷ ತನ್ನ ಅಸ್ತಿತ್ವವನ್ನು ಪ್ರಸ್ತಾಪಿಸುವಾಗ ತನ್ನ ರಾಜಕೀಯ ಪಕ್ಷಕ್ಕೆ ಯಾರು ಉಪಯೋಗ ಬೀಳ್ತಾರ, ಯಾವ ಅಲ್ಪಸಂಖ್ಯಾತ ಜಮಾತ ಉಪಯೋಗ ಬೀಳ್ತದ, ಅದರೊಳಗಿಂದ ಒಬ್ಬ ಅಂತಂದ್ರೆ ಆ ಅಲ್ಪಸಂಖ್ಯಾತರು ನನಗೆ ಬರ್ತಾರೆ, ನನ್ನ ಜೊತೆಗೆ ಇರ್ತಾರ ಅಂತ ಅನ್ನುವಂಥದ್ದು. ಅಲ್ಪಸಂಖ್ಯಾತರು ಇದ್ರು ಬಿಟ್ರು ಆ ಮಾತು ಬೇರೆ, ಆದ್ರೆ ಅದರ ಪರಿಣಾಮ ಕ್ಯಾಂಪಸ್ಸಿನ ಮೇಲೆ ಏನಾಗ್ತದ ಅಂತ. ಅದಕ್ಕೆ ಈಗ ಏನಾಗಿದೆ ಅಂದ್ರೆ ಶಾಣ್ಯರು ಯಾರು ವೈಸ್ ಚಾನ್ಸಲರ್ ಆಗ್ಲಿಕ್ಕೆ ವಾಲ್ಯ. 3 ಸಲ ಕೇಳಿದ್ರು ಸಹಿತ ವೈಸ್ ಚಾನ್ಸಲರ್ ಸಿಲೆಕ್ಟ್ ಮಾಡುವಂತ ಪ್ಯಾನೆಲ್ ಮೇಲೆ ಇರ್ತೀನ ಹೊರತು ವೈಸ್ ಚಾನ್ಸಲರ್ ಆಗ್ಲಿಕ್ಕೆ ನಾವು ವಾಲ್ಯ ಅಂತ ಗುರುರಾಜ್ ಕರ್ಜಿಗೆ ಅವರು ಮನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವು ವೈಸ್ ಚಾನ್ಸಲರ್ ಪ್ರಶ್ನೆ ಬೇಡ ನನಗೆ, ಇನ್ನು ನೀವು ಈ ವೈಸ್ ಚಾನ್ಸಲರ್ ಸೆಲೆಕ್ಷನ್ ಪ್ಯಾನೆಲ್ ಮೇಲೆ ನಾನು ಇಡ್ರಿ, ನಾನು ಸೆಲೆಕ್ಷನ್ ಪ್ಯಾನೆಲ್ ಮೇಲೆ ಇರ್ತೀನಿ. ಯಾಕೆ ಹಿಂಗಾಗ್ತದೆ? ಆಕಾಂಕ್ಷೆ. ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮ ಮೇಲೆ ಬರಬೇಕು ಅಂತ ತಿಳ್ಕೊಂಡು ಭಯಂಕರ ಆಕಾಂಕ್ಷೆ. ಆ ಆಕಾಂಕ್ಷೆಗೆ ತಕ್ಕಂತ ಬೌದ್ಧಿಕ ತಯಾರಿ ಹೊಂದದೇನು, ಮಾನಸಿಕ ತಯಾರಿ ಹೊಂದದೇನು, ಇಡೀ ಆ ಕ್ಯಾಂಪಸ್ ಅನ್ನ ನಡೆಸಿಕೊಂಡು ಹೋಗುವಂತ ಜವಾಬ್ದಾರಿಯುತವಾದಂತ ವ್ಯಕ್ತಿತ್ವವನ್ನು ನಿರ್ಮಾಣ ಆಗಿದೇನು ಅನ್ನೋದನ್ನ ನಾವು ಪಡೆದಿದ್ದೀವಿ. ಇಲ್ಲಿ ಮಹತ್ವಾಕಾಂಕ್ಷೆನೇ ಈ ಎಲ್ಲಾ ಕ್ಯಾಂಪಸ್ ಒಳಗಿನ ಸಮಸ್ಯೆಗಳಿಗೆ ಕಾರಣ ಆಗಿರುವಂತಹದ್ದು ಅಂತ ತಿಳ್ಕೊಂಡ್ರೆ ಮಹತ್ವಾಕಾಂಕ್ಷೆ. ಆ ಮಹತ್ವಾಕಾಂಕ್ಷೆ ಮತ್ತು ರಾಜಕೀಯಕ್ಕೆ ಬೇಕಾಗುವಂತ ಗುಂಪುಗಾರಿಕೆ. ಈ ಗುಂಪುಗಾರಿಕೆ ಮತ್ತು ಸತ್ವ ಇಲ್ಲದ ಮಹತ್ವಾಕಾಂಕ್ಷೆ ಇರದ ಆ ಮಹತ್ವಾಕಾಂಕ್ಷೆ ಇವುಗಳಿಂದ ಈ ತರಹದ ಕ್ಯಾಂಪಸ್ಸಿನ ವಾತಾವರಣ ಅದರ ಪರಿಣಾಮ ಏನಾಗಲಿಕ್ಕೆ ಅಂದ್ರೆ ನಮಗೆ ಇವತ್ತು ಈ ಕಾದಂಬರಿ ಓದಿದಾಗ ಮತ್ತು ಸುತ್ತಲಿನ ಪ್ರಪಂಚವನ್ನು ನೋಡಿದಾಗ ನಮ್ಮ ಮುಂದಿನ ಯುವ ಜನಾಂಗದ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಂಥ ವ್ಯವಸ್ಥೆ ಒಳಗೆ ನಮ್ಮ ಹುಡುಗರು ಏನು ಕಲಿತು ಹೋಗ್ತಾರೆ? ನಾವು ಅಂತೀವಿ ಬ್ರೈನ್ ಡ್ರೈನ್ ಅಂತೀವಿ, ಬೇರೆ ಕಡೆ ಯಾಕೆ ನಮ್ಮ ಹುಡುಗರನ್ನ ಕಳಿಸ್ಬೇಕು ಅಂತಂತೀವಿ. ಬೇರೆ ಕಡೆ ಯೂನಿವರ್ಸಿಟಿ ಒಳಗೆ ಅಟಾನಮಿ ಏನು ಒಂದು ಅದ, ಆ ಅಟಾನಮಿ ನಾವು ಎಲ್ಲಿ ತನಕ ಪ್ರಾಕ್ಟೀಸ್ ಮಾಡೋದಿಲ್ಲ. ರಾಜಕೀಯದ ಸಂಪೂರ್ಣ ಒತ್ತಡದಿಂದ ವಿಶ್ವವಿದ್ಯಾಲಯಗಳನ್ನು ಮುಕ್ತ ಮಾಡಲಾರ್ದು ವಿಶ್ವವಿದ್ಯಾಲಯಗಳಿಗೆ ಯಾವುದೇ ಮಹತ್ವಪೂರ್ಣವಾದಂತಹ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಇಲ್ಲಿ ಅದ್ರ ಸಂಘರ್ಷನು ಇದ್ರ ಸಂಘರ್ಷನು ಹಿಂದೂ ಮುಸ್ಲಿಂ ಸಂಘರ್ಷನು ನಾವೆಲ್ನೊಳಗೆ ಇಲ್ಲ. ಹಿಂದೂ ಮುಸ್ಲಿಂ ಸಂಘರ್ಷ ನಾವೆಲ್ನೊಳಗೆ ಎಲ್ಲೂ ಬರುವುದಿಲ್ಲ. ಅದು ಅವರು ಅಲ್ಪಸಂಖ್ಯಾತರಿಂದ ಒಬ್ಬರನ್ನ ಆರಿಸಿ ಕಳಿಸ್ತಾರೆ. ಆ ಆರಿಸಿ ಕಳಿಸಿದಂಥ ಹೆಣ್ಮಗಳಿಗೆ ಅಕಸ್ಮಾತ್ತಾಗಿ ತನ್ನ ಬೌದ್ಧಿಕ ಮಟ್ಟ ಔನ್ನತ ಆಗಿದ್ರೆ ಇಂಥ ಒಂದು ಸಣ್ಣ ವ್ಯಕ್ತಿ ಮತ್ತೊಬ್ಬ ಪ್ರಾಧ್ಯಾಪಕರ ಜೊತೆಗೆ ಈ ರೀತಿಯಾದಂತಹ ಬಡದಾಟಕ್ಕೆ ನಿಲ್ಲುವಂಥ ಪ್ರಸಂಗಗಳೇ ಬರ್ತಿದೆ. ಇಲ್ಲಿ ಏನಾಗಿದೆ ಅಂತ ತಿಳ್ಕೊಂಡ್ರೆ ಎಲ್ಲರನ್ನೂ ಮೀಡಿಯಾಕರ್ಸ್ ಟ್ರೈಂಗ್ ಟು ಕಮ್ ಟು ದಿ ಹೈಯೆಸ್ಟ್ ಲೆವೆಲ್. ಅದರೊಳಗೆ ಏನು ಒಂದು ಸಂಘರ್ಷ ಬರ್ತದೆ, ಆ ಸಂಘರ್ಷದಿಂದ ಸಮಾಜದ ಮೇಲೆ ಆಗುವಂಥ ದುಷ್ಪರಿಣಾಮ, ಕ್ಯಾಂಪಸ್ ಮೇಲೆ ಆಗುವಂಥ ದುಷ್ಪರಿಣಾಮ, ಇದು ನಾವೆಲ್ನೊಳಗೆ ಸಂಪೂರ್ಣವಾಗಿ ಬಹಳ ಮಾತಾಡೋದಿಲ್ಲ ಅಂತ ತಿಳ್ಕೊಂಡು ಇದರೊಳಗೆ ರಾಘವೇಂದ್ರ ಪಾಟೀಲರು ಎಟಮಾಲಜಿಕಲ್ ಇದರಿಂದ ದೃಷ್ಟಿಯಿಂದ ತಮ್ಮ ಈ ನಾವೆಲಿನ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಅವರು ಮಾತಾಡಿದ್ರಿಂದ ನಾನು ಆ ಮಾತುಗಳಿಗಿಲ್ಲ. ನನಗೊಂದು ಮಾತು ನೆನಪಾಗ್ತದೆ. ನಾಗಿನ್ನು ಬಿ ಎಚ್ಚಿದ್ದೆ. ಬಿ ಎಚ್ಚಿದ್ದಾಗ ಕಲಬುರ್ಗಿ ಸರ್ ಕರ್ನಾಟಕ ಕಾಲೇಜಿನಲ್ಲಿ ಆಗ ಅವ್ರಿಗೆ ಯೂನಿವರ್ಸಿಟಿಗೆ ಹೋಗ್ಬೇಕು ಅಂತ ಮಹತ್ವಾಕಾಂಕ್ಷೆ. ನಾ ಈ ನಾವೆಲ್ ಕೈಗೆ ಎತ್ಕೊಂಡ್ಲಿ ಪ್ರಕಾಶ ನಾನು ಅಲ್ಲಿ ಹೋಗ್ಬೇಕು ಯೂನಿವರ್ಸಿಟಿಗೆ ಅಂತ ತಿಳ್ಕೊಂಡು ಅನ್ನುವಂಥ ಭಾಗ ಬರ್ತದೆ. ಅಲ್ಲಿ ನನ್ನ ಎದುರಿಗೆ ಬಂದು ತಂದ್ರೆ ಕಲಬುರ್ಗಿ ಸರ್ ಎಷ್ಟು ತಾಸು ಬಿಟ್ಟರೆ ನಾವು ಚರ್ಚೆ ಮಾಡಿ ಹೋಗ್ಬೇಕು. ಯೂನಿವರ್ಸಿಟಿಗೆ ಸರ್ ಹೋಗ್ಬೇಕು ಬೇಡ ಅಂತ ತಿಳ್ಕೊಂಡು, ಕರ್ನಾಟಕ ಕಾಲೇಜಿನಾಗ ಸರ್ ಇರಬೇಕು ಅಂತ ತಿಳ್ಕೊಂಡು ನಮಗೆಲ್ಲ ಇಚ್ಛೆ ಆಯಿತು. ಆದರೆ ಕಲಬುರ್ಗಿ ಸರ್ಗೆ ಮತ್ತು ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರಿಗೆ, ಗಿರಟಿ ಅವರಿಗೆ ಎಲ್ಲರಿಗೂ ಯೂನಿವರ್ಸಿಟಿಗೆ ಹೋಗ್ಬೇಕು ಅನ್ನುವಂಥ ಆಕಾಂಕ್ಷೆ ಇತ್ತು. ಆದರೆ ಅವರಿಗೆ ಕರ್ನಾಟಕ ಕಾಲೇಜಿನೊಳಗೆ ಅವ್ರಿಗೆ ಇದ್ರು ತಿಳ್ಕೊಂಡಂತಂದ್ರೆ ಕಲಬುರ್ಗಿ ಸರ್ ಯೂನಿವರ್ಸಿಟಿಗೆ ಹೋದ ಮೇಲೆ ಅನುಭವಿಸಿದ ಏನಿತ್ತು ಅದನ್ನು ಕಣ್ಣಾರೆ ನೋಡಿದ ನಾನು ಆ ಮಾರ್ಗದ ಪುಟಗಳನ್ನು ಬಿಟ್ಬಿಡ್ರಿ. ಆ ಮಾರ್ಗದ ಸಂಪುಟದಾಗ ಅವ್ರೇನು ಬರ್ದಾರ ಅನ್ನೋದನ್ನ ಅಲ್ಲಿ ಇಲ್ಲಿ ಕಲಬುರ್ಗಿ ಸರ್ಗೆ ಯೂನಿವರ್ಸಿಟಿ ಕ್ಯಾಂಪಸ್ನೊಳಗೆ ಕೊಟ್ಟದ್ದು ಒಂದೊಂದು ದಾರುಣವಾದಂಥ ಚಿತ್ರಣ ಏನದಲ್ಲ ಅದು ನೋಡಿದ್ರೆ ಸರ್ ಯಾಕೆ ಬೇಕ್ರಿ ನಿಮಗೆ ಇದು ಬಂದ್ಬಿಡ್ರಿ. ಸರಿಗೆ ಹಾರ್ಟ್ ಅಟ್ಯಾಕ್ ಅದ ಅಂತ ತಿಳ್ಕೊಂಡು ಒಂದ್ಸಲ ಕಾರ್ಡಿಯಾಲಜಿಸ್ಟ್ ಕಡೆ ಕರ್ಕೊಂಡು ಏನು ಹೇಳಿದೆ ಗೊತ್ತಾ? ಕಾರ್ಡಿಯಾಲಜಿಸ್ಟ್ ಓವರ್ ವರ್ಕ್ ಆಗಿದೆ, 3 ತಿಂಗಳು ರಜಾ ತಗೊಂಡು ಮನ್ಯಾಗ ಮಲಗ್ರಿ, ಅದ್ರ ನೀವು ಆರಾಮಾಗ್ತೀರಿ, ನಿಮ್ಮ ಕಾರ್ಡಿಯಾಲಜಿ ಸಮಸ್ಯೆ ಇಲ್ಲ. ಈ ಥರ ಈ ಕ್ಯಾಂಪಸ್ನೊಳಗೆ ಮನುಷ್ಯನ ನಿಜವಾದಂತಹ ಬೌದ್ಧಿಕ ಮಟ್ಟಕ್ಕೊಂದು ಅವಕಾಶ ಸಿಗುತ್ತೆ. ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಗೆ ಮಹತ್ವ ಇಲ್ಲ. ಸಂಶೋಧನೆಯಿಂದ ಮನುಷ್ಯ ಮೇಲೆ ಬರುವುದಿಲ್ಲ. ಸಂಶೋಧನೆಯ ಕೂಡಲೇ PhD ಯಾರ ಕಡೆಯಿಂದ ಬರೆಸ್ಕೊಂಡು ಬರಬೇಕು, ಎಷ್ಟು ರೊಕ್ಕ ಕೊಟ್ಟು ಬರ್ಕೊಂಡು ಈ ಬೆಂಗಳೂರೊಳಗಂತ ನಾವು ಈ ಟೆಕ್ನಿಕಲ್ ಯೂನಿವರ್ಸಿಟಿ ಒಳಗಿನ PhDಗೂ ಸಹಿತ PhD ಬರೆದು ಕೊಡುವಂಥ ಆರ್ಗನೈಸೇಷನ್ಸ್. ನಾನು ಸುಶೀಲ MTech ಮುಗಿಸ್ ಕೂಡಲೇ ನಿಮ್ಮದು PhD ಬರೆದು ಕೊಡ್ತೀವಿ. ನಾನು ಯಾಕೆ ಟೆಕ್ನಿಕಲ್ PhD ಎಲ್ಲರ ಪ್ರೊಫೆಸರ್ ಆಗೋದು ಸಾಕಾಗ್ತದೆ. ಯೂನಿವರ್ಸಿಟಿ ಒಳಗೆ ನಡೀಬೇಕಾದ ಕೆಲಸ ಏನು? ಸಂಶೋಧನೆ. ಆ ಯಾವ್ಯಾವ ಸಂಸ್ಥೆಗಳು ಸಂಶೋಧನೆಗೆ ಅಗ್ರಸ್ಥಾನವನ್ನು ಕೊಡ್ತಾವೆ ಆ ಕ್ಯಾಂಪಸ್ ಮುಂದುವರ್ತಾವೆ. ಮುಖ್ಯವಾಗಿ ನಾವು ಇದರೊಳಗೆ ಒಂದು ಪ್ರಶ್ನೆ ಬಂದು ವಿಕ್ರಮ್ ಬಿಸಾಜಿ ಮಾತಾಡ್ತಾ ಪ್ರೇಮ ಪ್ರಕರಣಗಳಿಲ್ಲ ಅಂತ. ಪ್ರೇಮ ಪ್ರಕರಣ ಬಿಡ್ರಿ, ಅವರ ಸ್ವಂತ ಕೌಟುಂಬಿಕವಾದಂತಹ ವಿಚಾರಗಳು ಇಲ್ಲ. ಅವ ಡಾಕ್ಟರ್ ಪ್ರಕಾಶ ಮದುವೆ ಮಾಡ್ಕೊಂಡಂತ ಸಣ್ಣ ಮಗು ಹುಟ್ಟಿರ್ತದೆ, ಅದನ್ನ ಅಲ್ಲೇ ಹೆಂಡತಿ ಮತ್ತು ಮಗುವಿನ ಬಿಟ್ಟು ಬಂದಿರ್ತಾನೆ. ಅವಾಗ ಇಲ್ಲಿ ಈ ಹೊಡೆದಾಟದೊಳಗೆ, ಈ ಪರಿಯ ಹೊಡೆದಾಟದೊಳಗೆ ಅವಾಗ ತಿರುಗಿ ಊರಿಗೆ ಹೋಗಿ ಹೆಂಡತಿನ ಮತ್ತು ಮಕ್ಕಳನ್ನ ಮಾರಿ ನೋಡ್ಲಿಕ್ಕೆ ಅಂತ ಅವಕಾಶ ಇತ್ತು ಅಂತ ಒಂದು ಇದ್ರೊಳಗೆ. ಅಂದ್ರೆ ಈ ಮಹತ್ವಾಕಾಂಕ್ಷೆಗೆ ಬಿದ್ದು ಹಿಂಗೆ ಸರಿಬೋದಾಗಿತ್ತು, ಡಾಕ್ಟರ್ ಪ್ರಕಾಶ್ ಹಿಂಗೆ ಸರಿಬೋದಾಗಿತ್ತು. ಆದ್ರೆ ಈ ಮನುಷ್ಯ ಸ್ವಭಾವ ಹಿಂಗದಲ್ಲ. ಒಂದು ಒಳ ಮನಸ್ಸು ಹೇಳ್ತಿರ್ತದೆ ಹಿಂದೆ ಸರಿ ಅಂತ ತಿಳ್ಕೊಂಡಂತೆ. ಹಿಂದೆ ಸರಿದ್ರೆ ನಾ ಸೋತೆ ನಿಜಗೋತೀನಿ ಅಂತ ತಿಳ್ಕೊಂಡು ಮಾತ್ರ ಮುಂದೆ ಬಿಡ್ಬೇಕಾಗ್ತದೆ. ಪೈಪೋಟಿ ಅಲ್ಲೇ ಯಶವಂತ ಚಿತ್ತಾಳರ ಶಿಕಾರಿ ಒಳಗೆ, ಆ ಶಿಕಾರಿ ಒಳಗೆ ಒಂದು ಇಂಡಸ್ಟ್ರಿಯಲ್ ಇದ್ರೊಳಗಿನ ಒಂದು ಆ ನಾಗಪ್ಪನ ಏನು ಕ್ಯಾರೆಕ್ಟರ್ ಬರ್ತದೆ, ಆ ನಾಗಪ್ಪನ ಕ್ಯಾರೆಕ್ಟರ್ ಆ ಇಂಡಸ್ಟ್ರಿಯಲ್ ಸೈಕಾಲಜಿ ಬೇಸಿಸ್ ನೊಳಗೆ ಬಂದ್ರೆ ಇಲ್ಲೇ ಎಜುಕೇಶನಲ್ ಸೈಕಾಲಜಿ ಬೇಸಿಸ್ ನೊಳಗೆ ಈ ಪಾತ್ರ ಡಾಕ್ಟರ್ ಪ್ರಕಾಶ್ ಪಾತ್ರ ಆಕಾಂಕ್ಷೆ.
ಒಳ್ಳೆ ಇಂಗ್ಲಿಷ್ ಪ್ರೊಫೆಸರ್. ಎಷ್ಟು ಪ್ರಭಾವಿ ಪ್ರೊಫೆಸರ್ ಅಂದ್ರೆ ವಿದ್ಯಾರ್ಥಿನಿ, ನೀವು ಶೇಕ್ಸ್ಪಿಯರ್ನ ಪಾತ್ರದೊಳಗೆ ಯಾಕೆ ಕೊಂದ್ರಿ ಅಂತ ತಿಳ್ಕೊಂಡು ಎದ್ದು ನಿಂತು ಭಾವನಾತ್ಮಕವಾಗಿ ಕೇಳುವಂತ ಪ್ರಭಾವಿ ಲೆಕ್ಚರರ್ ಇದ್ದ ಡಾಕ್ಟರ್ ಪ್ರಕಾಶ್ ತನ್ನ ಎಲ್ಲ ಇದನ್ನ ಶಕ್ತಿಯನ್ನ ಆ ಹೆಣ್ಮಗಳ ಜೊತೆಗೆ ಬದಲಾಡೋದು ಏನದ ಏನು ಇದ್ದಿಲ್ಲ. ಇಬ್ಬರಿಗೂ ಏನೇನೇನೇನು ವೈಯಕ್ತಿಕವಾಗಿದ್ದರು. ಮತ್ತೆ ಯಾರು ಗೆದ್ರು, ಯಾರೂ ಗೆದ್ದಿರಲಿಲ್ಲ. ಅವ ಮೊದಲು ಬಿಟ್ಟು ಹೋದ. ಹಿಂದಾಗಡೆ ಈ ಹೆಣ್ಮಗಳ ಮೇಲೆ ಎನ್ಕ್ವೈರಿ ಆಗಿ ಆಕಿನೂ ಅಲ್ಲಿಂದ ಹೊರಗೆ. ಈ ರೀತಿಯಾದಂಥ ಎಲ್ಲಿ ನಾವು ಸಂಘರ್ಷಕ್ಕೆ ಬೀಳ್ತೀವಿ ಅಲ್ಲಿ ಯಾರೂ ಗೆದ್ದೋದಿಲ್ಲ. ಕೋರ್ಟ್ನಾಗ ಗೆದ್ದವ ಕರೆ ಸೋತಾವ. ಅಲ್ಲಿ ನಿಮ್ಮ ಆತ್ಮಕ್ಕನ್ನ ಗೆದ್ದೀರಿ ಎನ್ನುವಂತ ಒಂದಿನ ಕೋರ್ಟಿನ ಆವಾರದಿಂದ ಹೊರಗೆ ಬರ್ಬೇಕಾದ್ರೆ ಇರ್ತದಲ್ಲ ಅಷ್ಟ, ಅದನ್ನ ಬಿಟ್ರೆ ಮತ್ತೊಂದು ಏನೂ ಆಗುದಿಲ್ಲ. ಆ ದೃಷ್ಟಿಯಿಂದ ನೋಡಿದಾಗ ಪಾತ್ರಗಳ ಪರಿಪೋಷಣೆ ಅತ್ಯುತ್ತಮವಾಗಿ ಬಂದಿದ್ದರೂ ಕೂಡ ಪಾತ್ರಗಳು ತಮ್ಮ ವ್ಯಕ್ತಿತ್ವದ ವಿಕಾಸದ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿಲ್ಲ ಅನ್ನುವ ವಿಕ್ರಮ ಬಿಸಾಜಿಯವರ ಕಾಮೆಂಟ್ ಅನ್ನ ಸ್ವಲ್ಪ ಮಟ್ಟಿಗೆ ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ. ಆದ್ರೆ ಪಾತ್ರಗಳ ವಿಶ್ಲೇಷಣೆಯಲ್ಲಿ ಪಾತ್ರಗಳ ವೈಯಕ್ತಿಕವಾದಂತಹ ಅಥವಾ ಆಂತರಿಕವಾದಂತಹ ವಿಕಾಸಕ ಮಹತ್ವವನ್ನು ಕೊಟ್ಟಿದ್ರೆ ಆ ಕ್ಯಾಂಪಸ್ನೊಳಗಿನ ವಾಸ್ತವತೆಯನ್ನೇನದ ಅದನ್ನ ಇಲ್ಲಿ ಹೆಚ್ಚು ಸ್ಪಷ್ಟವಾಗಿ ಮೂಡಿಸಲಿಕ್ಕೆ ಆಗ್ತಿದ್ದಿಲ್ಲ. ಪಾತ್ರಗಳ ವ್ಯಕ್ತಿತ್ವದ ಆಂತರಿಕ ವಿಕಾಸಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಈ ಪಾತ್ರ ಈ ರೀತಿಯಾಗಿ ಕ್ಯಾಂಪಸ್ಸಿನ ಒಂದು ವಾಸ್ತವವಾದಂತಹ ವಾತಾವರಣ. ಮತ್ತು ಇದು ಒಂದು ಯೂನಿವರ್ಸಿಟಿ ಪ್ರಶ್ನೆ ಇಲ್ಲ, ಭಾರತದೊಳಗಿನ ಎಲ್ಲಾ ಯೂನಿವರ್ಸಿಟಿಯ ಪ್ರಶ್ನೆನೂ ಇವತ್ತು ಇದೆ. JNU ಹಿಡಿದು ಎಲ್ಲಾ ಯೂನಿವರ್ಸಿಟಿ ಒಳಗಿನ ಪ್ರಶ್ನೆನೂ ಇದೇ ಅದ. ಇದಕ್ಕೆ ಮುಖ್ಯವಾದಂತಹ ಒಂದು ಸೊಲ್ಯೂಷನ್ ಏನದ ಅಂತ ತಿಳ್ಕೊಂಡ್ರೆ ಯೂನಿವರ್ಸಿಟಿ ಸರ್ಕಾರದ ಕೈಗಳಿಂದ ಹೊರಗೆ ಬರಬೇಕು. ಯೂನಿವರ್ಸಿಟೀಸು ಅವು ಪ್ರೈವೇಟ್ ಆಗಬೇಕು ಅಂದಾಗ ಮಾತ್ರ ಯೂನಿವರ್ಸಿಟೀಸ್ ಒಳಗೆ ಹೆಚ್ಚು ಮಾಡ್ಕೋಬೇಕು. ಬರೀ ಒಂದು ಗ್ರಾಂಟ್ಸ್ ಕೊಡ್ತಾರೆ, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಸ್ ಇಂದ ಗ್ರಾಂಟ್ಸ್ ಬರ್ತದ ಅನ್ನೋದಕ್ಕೆ ಎಲ್ಲ ಅಪಾಯಿಂಟ್ಮೆಂಟ್ಸ್ ಮುಖ್ಯ ಅಂದ್ರೆ ಈ ವೈಸ್ ಚಾನ್ಸಲರ್ಸ್ ಅಪಾಯಿಂಟ್ಮೆಂಟ್ ಅನ್ನ ರಾಜ್ಯಪಾಲರ ಕಡೆಯಿಂದ ಏನ್ ಮಾಡಿಸೋದ ಅದು ಎಂದು ತಪ್ಪದ ಅಂದ ಯೂನಿವರ್ಸಿಟಿ ಸುಧಾರಿಸ್ತಾವ. ಅಲ್ಲಿ ತನಕ ಸುಧಾರಿಸಲಿಕ್ಕೆ ಸಾಧ್ಯ. ಗವರ್ಮೆಂಟ್ ಶುಡ್ ಕಮ್ ಔಟ್ ಆಫ್ ದ ಎಜುಕೇಶನ್ ಫೀಲ್ಡ್. ಇಟ್ ಶುಡ್ ನಾಟ್ ಇಂಟರ್ಫಿಯರ್ ಇನ್ ದ ಎಜುಕೇಶನ್ ಫೀಲ್ಡ್. ಇಟ್ ಶುಡ್ ಕಮ್ ಔಟ್. ಯಾಕೆ ಪ್ರದೇಶದೊಳಗೆ ಈಗ ಇಂಗ್ಲೆಂಡ್ ಒಳಗೆ ಆಕ್ಸ್ಫರ್ಡ್ ಮತ್ತು ಇವು ಯಾಕೆ ಕ್ಯಾಂಬ್ರಿಡ್ಜ್ ಯಾಕೆ ಇವತ್ತಿನ ತನಕ ಆಕ್ಸ್ಫರ್ಡ್ ಮತ್ತು ಕ್ಯಾಂಬ್ರಿಡ್ಜ್ ಅಲ್ಲಿ ಸರ್ಕಾರದ ಇಂಟರ್ಫಿಯರೆನ್ಸು ಜೀರೋ. ಮತ್ತು ಕ್ಯಾಂಪಸ್ಸು ಸಹಿತ ಸರ್ಕಾರದ ರಾಕ್ ಇರ್ಲಾರ್ದ ಬೆಳೆಯುವ ರೀತಿ ಒಳಗೆ ಬೆಳಿಲಿಕ್ಕೆ ಕ್ಯಾಂಪಸ್ಸು ಸಹಿತ ಸಶಕ್ತ ಆಗಬೇಕು. ಆಗ ಕ್ಯಾಂಪಸ್ಸಿಗೆ ಒಂದು ಮಹತ್ವ ಬರ್ತದ ಅಂತ ಅನ್ನುವಂಥದ್ದು. ಇಷ್ಟು ಈ ಮಾತ್ರ ಮುಖ್ಯವಾಗಿ ಅಂತಂದ್ರೆ ಇದರೊಳಗೆ ಒಂದು ಈ ಕಾದಂಬರಿ ಒಳಗಿನ ಒಂದು ಭಾಗದೊಳಗೆ ಜಯನಗರದಲ್ಲಿರುವ ಸದಾಶಿವ ಸಜ್ಜನರ ಮನೆಗೆ ಪ್ರಕಾಶ್ ಮೇಲಿಂದ ಮೇಲೆ ಹೋಗುತ್ತಿದ್ದರು. ಸರ್ಕಾರಿ ನೌಕರಿಯಿಂದ ನಿವೃತ್ತರಾಗಿದ್ದರು, ಕೆಲಸದಿಂದ ಅವರು ನಿವೃತ್ತರಾಗಿರಲಿಲ್ಲ. ಇವರು ಅಲ್ಲಿ ಕರೆಸ್ಪಾಂಡೆನ್ಸ್ ಎಲ್ಲ ಕರೆಕ್ಟ್ ಮಾಡಿಕೊಡ್ತಿರ್ತಾರೆ. ಯೂನಿವರ್ಸಿಟಿ ಒಳಗೆ ವೈಸ್ ಚಾನ್ಸಲರ್ ಕಡೆಯಿಂದ ಸಹಿ ಆಗಿ ಹೋಗಬೇಕಿರ್ತಾವ, ಅವನ್ನೆಲ್ಲ ಅಲ್ಲಿ ಕುಲಸಚಿವರು ಅವ್ರ ಕಡೆ ತಗೊಂಡೋಗಿ ಸಹಿ ಮಾಡಿಕೊಂಡು ಇವ್ರಿಂದ ಕುಲಪತಿಯಾದವನು ತನ್ನ ಸಹೋದ್ಯೋಗಿಗಳ ಪ್ರಗತಿ ಕಂಡು ಸಂಭ್ರಮಿಸಬೇಕು. ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಲು ಅವರಿಗೆ ಪ್ರೋತ್ಸಾಹ ಮತ್ತು ನೆರವು ನೀಡಬೇಕು. ಇದನ್ನು ಬರೆಯೋದ್ರ ಜೊತೆಗೆ ಕುಲಪತಿಯಾದವರು, ಕುಲಪತಿಯನ್ನು ನೇಮಿಸುವವರು ಸರ್ಕಾರ ಇರಬಾರದು ಅನ್ನುವಂಥ ಮಾತು ಕೂಡ ಇಲ್ಲೇ ಧ್ವನಿತವಾಗುತ್ತದೆ. ಈ ರೀತಿಯಾಗಿ ಕುಲಪತಿ ಅವನ ಜವಾಬ್ದಾರಿಗಳೇನು ಮತ್ತು ಕ್ಯಾಂಪಸ್ ನಡುವಂತಹ ಇತರರ ಜವಾಬ್ದಾರಿಗಳೇನು, ಸರ್ಕಾರದ ಜವಾಬ್ದಾರಿಗಳೇನು ಅನ್ನೋದನ್ನ ನಿಮ್ಮ ಮುಂದಿನ ನಾವೆಲ್ನೊಳಗೆ ನೀವು ಹೊರಗಾಗ್ತೀರಿ ಅನ್ನೋದನ್ನ ಆಶೆಯನ್ನು ಇಟ್ಟುಕೊಂಡು ನಾನು ನನ್ನ ಮಾತುಗಳಿಗೆ ವಿರಾಮ ಕೊಡುವ ಮೊದಲಿಗೆ ಒಂದು ಸಣ್ಣ ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಇತ್ತೀಚೆಗೆ ಕಾದಂಬರಿಯ ಪ್ರಕಾರದೊಳಗೆ ಆ ಕಾದಂಬರಿ 16ನೇ ವಯಸ್ಸಿಗೆ ಓದಲಿಕ್ಕೆ ಶುರು ಮಾಡಿ ಸಾಧಾರಣ ಈಗ 64-65 ವರ್ಷ ಕಾದಂಬರಿ ಓದ್ಕೊತ ಬಂದಿದೆ. ಮಾಸ್ತಿಯವರ ಸುಬ್ಬಣ್ಣದಿಂದ ಕಾದಂಬರಿಗೆ ಓದು ಪ್ರಾರಂಭವಾಗಿ ಎಲ್ಲ ಪ್ರಮುಖ ಕಾದಂಬರಿಕಾರರ ಕಾದಂಬರಿಗಳನ್ನು ಓದಿದೆ.
ನವೋದಯವನ್ನು ಕಂಡೆ, ನವ್ಯವನ್ನು ಅನುಭವಿಸಿದೆ. ನವ್ಯದ ನಂತರ ಬಂಡಾಯ ಬೇರೂರಬೇಕಾಗಿತ್ತು, ಆದರೆ ಬಂಡಾಯ ಬೇರೂರಲಿಲ್ಲ. ಅದಕ್ಕೆ ಅದರದೇ ಆದಂತಹ ಕಾರಣಗಳಿವೆ. ಆ ಅಪೇಕ್ಷೆ ಹುಸಿಯಾಯಿತು. ಆದರೆ ಇಂದು ಸಾಹಿತ್ಯದಲ್ಲಿ ನಾವು ಕಾಣುವಂಥದ್ದು ಪ್ಲೂರಲಿಸಮ್, ಬಹುತ್ವ. ಇವತ್ತಿನ ಸಾಹಿತ್ಯ ಇಂಥದೇ ಒಂದು ನಿರ್ದಿಷ್ಟವಾದಂತಹ ವಸ್ತುವನ್ನು ಇಟ್ಟುಕೊಂಡು ನಿರ್ಮಾಣವಾದಂತಹ ಏಕ ಕೇಂದ್ರಿತ ಸಾಹಿತ್ಯ ಅಲ್ಲ. ಇದಕ್ಕೆ ಸಮಾಜದಲ್ಲಿ ಕಾಣುವ ಹಲವಾರು ವಿಭಿನ್ನ ಆಯಾಮಗಳಲ್ಲಿಯ ವ್ಯಕ್ತಿ ಮತ್ತು ವಸ್ತುಗಳು ಆ ಸಾಹಿತ್ಯದಲ್ಲಿ ಕೂಡಿಕೊಂಡಿರುವುದರಿಂದ ಇವತ್ತಿನ ಸಾಹಿತ್ಯ ಪ್ಲೂರಲಿಸಮದ ಕಡೆಗೆ ಹೋಗ್ತಾ ಇರುವುದರಿಂದ ನೈತಿಕತೆ ಅನ್ನೋದು ಸಾಹಿತ್ಯದಲ್ಲಿಯ ಮೌಲ್ಯ ಎಲ್ಲಿಯವರೆಗೆ ಆಗ್ತದೆ, ಬರೇ ಒಂದು ಸಾಹಿತ್ಯದಲ್ಲಿ ಅಲ್ಲ, ನೈತಿಕತೆ ಅನ್ನೋದು ಮನುಷ್ಯನ ಬೆಳವಣಿಗೆಯ ಮೌಲ್ಯ ಯಾವಾಗ ಆಗ್ತದೆ ಆಗ ಮಾತ್ರ ಸಾಹಿತ್ಯಕ್ಕೂ ಮಹತ್ವ ಬರ್ತದೆ ಮತ್ತು ಆ ಕೃತಿಗಳಿಗೂ ಮಹತ್ವ ಬರ್ತದೆ. ಯಾಕೆ ಬೃಹತ್ ಕಾವ್ಯಗಳು ಅಂದ್ರೆ ಈಗ ಮತ್ತೆ ಹೊಸ ಯುಗ ಪ್ರಾರಂಭ ಆಗಿದೆ. ರಾಘವೇಂದ್ರ ಪಾಟೀಲ್ ಗೈರ್ ಸಮೃದ್ಧಿಯಿಂದ ಪ್ರಾರಂಭವಾಗಿ ಈಗ ಮತ್ತೆ ಕಡೆ ಎಪಿಕ್ ನಾವೆಲ್ಸ್ ಏನು ಬರಲಿಕ್ಕಿದ್ದಾವೆ. ಆ ಎಪಿಕ್ ನಾವೆಲ್ಸ್ ಒಳಗಡೆ ಇದು ಒಂದು ಭಾಗ. ಎಪಿಕ್ ನಾವೆಲ್ಸ್, ಈ ಎಪಿಕ್ ನಾವೆಲ್ಸ್ ಹೆಚ್ಚು ಪ್ರಭಾವಿಯಾಗಿ ಬೆಳೆದು ಬರಬೇಕಾದ್ರು ಅಂತಂದ್ರೆ ಅನುಭವಜನ್ಯವಾದಂತಹ ಸಂಗತಿಗಳು ಕಾದಂಬರಿಗಳಲ್ಲಿ ಬಂದಾಗ ಮತ್ತು ಕಾದಂಬರಿಗಳು ನಾಯಕ ಪ್ರಧಾನವಾಗದೆ ಸಮಾಜ ಪ್ರಧಾನವಾದಾಗ, ಸಮಾಜ ನೈತಿಕತೆಯಿಂದ ಆಧಾರಿತವಾಗಿರುವಾಗ ಸಾಹಿತ್ಯಕ್ಕೆ ಒಂದು ಮಹತ್ವ ಬರ್ತದೆ ಅನ್ನುವ ನನ್ನ ಮಾತುಗಳೊಂದಿಗೆ ಈ ಕಾದಂಬರಿಗಳಿನ ಇವತ್ತಿನ ಅಧ್ಯಕ್ಷೆ ಸಮಾರಂಭವನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಹರ್ಷ ಡಂಬಾಳ್ ಅವರಿಗೆ ಧನ್ಯವಾದಗಳು. ಇದೇ 15ನೇ ತಾರೀಕು ಸ್ನೇಹ ಪ್ರತಿಷ್ಠಾನದ ವತಿಯಿಂದ ಹನುಮಂತರಾವ್ ಡಂಬಾಳ್ ಜೀವಮಾನ ಸಾಧನೆಗಾಗಿ ನೀಡುವ ಪ್ರಶಸ್ತಿಯನ್ನು ಅಭಿಜಾತ ಕಲಾವಿದ ಡಾಕ್ಟರ್ ಪ್ರಕಾಶ್ ಗರುಡ್ ಅವರಿಗೆ ಕೊಡಲಿಕ್ಕೆ ಸ್ನೇಹ ಪ್ರತಿಷ್ಠಾನ ನಿರ್ಣಯ ತಗೊಂಡಿದೆ. ಅವತ್ತಿನ ದಿವಸ ಸಾಯಂಕಾಲ ಪ್ರಕಾಶ್ ಗೌಡ್ ಅವರಿಗೆಲ್ಲರ ಪರವಾಗಿ ಅಭಿನಂದನೆಗಳು. ಇದೇ 15ನೇ ತಾರೀಕು ಸಾಯಂಕಾಲ 5:00 ಇದೇ ರಂಗಾಯಣ ಸಮುಚ್ಚಯದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾವು ಕೂಡ ಅವತ್ತಿನ ದಿವಸ ಬರಬೇಕು. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಹರ್ಷ ಡಂಬಾಳ್ ಗುರುಗಳಿಗೆ, ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿರುವ ವಿಕ್ರಮ್ ಬಿಸಾಜಿ ಅವರಿಗೆ, ಕೃತಿ ಬಿಡುಗಡೆ ಮಾಡಿರುವ ರಾಘವೇಂದ್ರ ಪಾಟೀಲ್ ಅವರಿಗೆ ಹಾಗೂ ಸ್ವತಃ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಉರಿಯುವ ಕೆಂಡದ ಮೇಲೆ ಲೇಖಕರಾದ ಬಸವರಾಜ್ ಗೌಡೂರ್ ಅವರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.